ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಂ ನಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಂ ಮಲಮಲಂ ಬ್ರಹ್ಮವೇದಾಂತವೇದ್ಯಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ರಾಮಾಯಣ ಸುಂದರಕಾಂಡವನ್ನು ಅನುಸಂಧಾನ ಮಾಡ್ತಾ ಬರ್ತಾ ಇದ್ದೇವೆ. ಸುಂದರಕಾಂಡದ ಕಥೆ ಎಷ್ಟು ಸುಂದರವಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿ ಅತಿ ಹೆಚ್ಚು ದುಃಖಗಳನ್ನು ಎದುರಿಸ್ತಾ ಅಂದರೆ ಅವನಿಗೆ ಕೀರ್ತಿ ಜಾಸ್ತಿ, ಸಮಸ್ಯೆಗಳನ್ನು ಎದುರಿಸಿದ ಅಂದರೆ ಅವನಿಗೆ ಕೀರ್ತಿ ಜಾಸ್ತಿ. ಏನೂ ದುಃಖ ಅನುಭವಿಸಲಿಲ್ಲ, ಎದುರಿಸಲಿಲ್ಲ ಅಂದರೆ ಅವನಿಗೆ ಕೀರ್ತಿ ಕಡಿಮೆ. ಇದನ್ನು ಲೋಕದಲ್ಲಿ ನೋಡ್ತೇವೆ. ಹನುಮಂತನಿಗೆ ಕೀರ್ತಿ ಯಾಕೆ ಜಾಸ್ತಿ ಆಯಿತು? ನಾವು ನೀವು ಯಾರೂ ಅನುಭವಿಸಲಿಲ್ಲ ಅಷ್ಟು ಸಮಸ್ಯೆಗಳನ್ನು, ಸವಾಲುಗಳನ್ನು ಆತ ಎದುರಿಸಿದ. ಎಲ್ಲೂ ಕೂಡ ಆತ ದೈನ್ಯವನ್ನು ಮೆರೀಲಿಲ್ಲ. ಇದೇ ಹನುಮಂತನ ಮತ್ತೊಂದು ಗುಣ ಅಂತ ಹೇಳ್ತಾರೆ. ಸವಾಲುಗಳನ್ನು ಎದುರಿಸುವಾಗ ಮನುಷ್ಯ ಹಿಂದೆ ಹಾಕಬಾರ್ದು. ಪ್ರತಿ ಸವಾಲುಗಳನ್ನು ಚೆನ್ನಾಗಿ ಎದುರಿಸುವ ಪ್ರಯತ್ನ ಮಾಡಬೇಕು. ಹನುಮಂತನ ಸುಂದರಕಾಂಡದ ಕಥೆ ಪ್ರತಿಯೊಬ್ಬ ಜೀವನದ ಸವಾಲುಗಳನ್ನು ಎದುರಿಸಬೇಕು ಹೇಗೆ ಅನ್ನೋದಕ್ಕೆ ನಿದರ್ಶನದ ಕಥೆ, ಸಂದೇಶ ಕೊಡಲಿಕ್ಕೆ ಬಂದ ಕಥೆ. ಇತ್ತೀಚಿನ ದಿನಗಳಲ್ಲಿ ಟಿ ವಿಗಳಲ್ಲಿ ಸಾಕಷ್ಟು ಥರದ ಕಾರ್ಯಕ್ರಮಗಳನ್ನು ನೋಡ್ತೇವೆ. ಅಂತೂ ಇಂತೂ ಕೆಲವು ಒಳ್ಳೊಳ್ಳೆ ಕಾರ್ಯಕ್ರಮವೂ ಬರ್ತಾವಲ್ಲ ಅನ್ನೋದು ಸಂತೋಷ. ಇರಲಿ, ಎಲ್ಲವನ್ನೂ ನಿಂದಿಸಬೇಕು ಅನ್ನೋ ಉದ್ದೇಶ ನಮಗಲ್ಲ. ಎಲ್ಲಿ ಗುಣ ಇದೆ ಅದನ್ನು ಸ್ವೀಕಾರ ಮಾಡಬೇಕಾದದ್ದೇ. ಸುಭಾಷಿತಕಾರ ಹೇಳ್ತಾನೆ, ಗುಣ ಇದ್ದದ್ದನ್ನು ಸ್ವೀಕರಿಸುವಾಗ ಹಂಸದಂತೆ ಇರ್ರಿ ಅಂತ ಹೇಳ್ತಾನೆ. ಹಂಸ ಪಕ್ಷಿ ಅದರದ್ದೊಂದು ಸ್ವಭಾವ, ಹಾಲು ಹಾಗೂ ನೀರನ್ನು ಮಿಶ್ರಣ ಮಾಡಿಟ್ರೆ ಹಂಸ ಒಳಗಿರುವ ಹಾಲನ್ನು ಮಾತ್ರ ತನ್ನ ಬಾಯಿಯಿಂದ ಸೆಳೀತದೆ, ಚೊಂಚಿನಿಂದ ಹಾಲನ್ನು ಸೆಳೆಕೊಂಡು ನೀರನ್ನು ಅಲ್ಲೇ ಬಿಡುತ್ತದೆ. ಇದು ಹಂಸ ಪಕ್ಷಿಯಲ್ಲೇ ಇರುವಂಥ ಒಂದು ಶಕ್ತಿ. ಮತ್ಯಾವ ಪಕ್ಷಿಯಲ್ಲಿ ಇಂಥ ಶಕ್ತಿ ಇಲ್ಲ. ಹಾಗಾಗಿ ಸುಭಾಷಿತಕಾರ ಹೇಳ್ದ, ಸಜ್ಜನರು ಹೇಗಿರಬೇಕು ಅಂದರೆ ಹಂಸ ಪಕ್ಷಿ ಇದ್ದಾಗಿರಬೇಕು ಅಂತಂದ. ಒಬ್ಬ ನ್ಯಾಯ ಹೇಳ್ದ, ಹಂಸಕ್ಷೀರ ನ್ಯಾಯ ಅಂತ. ಹಿಂದಿನವರೆಲ್ಲ ನ್ಯಾಯವನ್ನೇ ಹೇಳಿಬಿಟ್ರು. ಏನು ಹೀಗಂದರೆ ಅಂದರೆ ಸಮಾಜದಲ್ಲಿ ಎರಡೂ ಥರದ್ದು ಮಿಶ್ರಣ ಆಗಿರ್ತದೆ. ಹಾಲು ನೀರು ಮಿಶ್ರಣ ಆಗಿಬಿಟ್ಟಿರ್ತದೆ.
ನಾವು ಸ್ವೀಕಾರ ಮಾಡುವಾಗ ಅಲ್ಲಿ ನೀರಿನ ಅಂಶವನ್ನು ಪರಿತ್ಯಜಿಸಿ ಹಾಲನ್ನು ಮಾತ್ರ ಸ್ವೀಕಾರ ಮಾಡುವ ಪ್ರಯತ್ನ ಮಾಡಬೇಕಂತ. ಆಗ ಮನುಷ್ಯ ಏಳಿಗೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮದೇನಾಗಿದೆ ಅಂದರೆ ಹಾಲಿಗಿಂತ ಜಾಸ್ತಿ ನೀರನ್ನು ಸೆಳೆಯೋದೇ ಜಾಸ್ತಿ ಆಗಿದೆ. ಎಲ್ಲಾದರೂ ಗುಣಗಳಿದೆ ಅಂದರೆ ಅದನ್ನು ಗ್ರಹಿಸೋ ಮನಸ್ಥಿತಿ ಇಲ್ಲ. ಗುಣಗಳಿಗಿಂತ ಹೆಚ್ಚು ಮನುಷ್ಯ ದೋಷವನ್ನು ಗ್ರಹಿಸೋದ್ರಲ್ಲಿ ಚಾಣಾಕ್ಷನಾಗಲಿಕ್ಕೆ ಹೋಗ್ತಾನೆ. ಹಾಗಾಗಿ ಮನಸ್ಸು ಪ್ರಫುಲ್ಲ ಆಗಲ್ಲ, ಧೈರ್ಯ ಬರಲ್ಲ, ಒಳ್ಳೆಯ ಆಲೋಚನೆಗಳು ಬರಲ್ಲ, ಜೀವನದಲ್ಲಿ ಏಳಿಗೆಯನ್ನು ಪಡೀಲಿಕ್ಕಾಗಲ್ಲ. ಆಂಜನೇಯನ ಕಥೆಯನ್ನು ಕೇಳ್ತಾ ಮನುಷ್ಯ ಆ ಥರದ್ದೊಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಎಷ್ಟೇ ದೋಷದ ವಾತಾವರಣ ಇದ್ದರೂ ಅಲ್ಲೇ ಒಂದು ಗುಣವನ್ನು ಅನುಸಂಧಾನ ಮಾಡಿ ಹೆಕ್ಕಿ ತೆಗೆಯುವಂಥ ಅಭಿಪ್ರಾಯ ನಮ್ಮಲ್ಲಿ ಬರಬೇಕು. ಗ್ರಹಿಕೆ ಅಂತ ಕರೀತಾರೆ. ಗ್ರಹಿಕೆ ಚೆನ್ನಾಗಿತ್ತು ಅಂದರೆ ಮನುಷ್ಯ ಚೆನ್ನಾಗಿರಬಲ್ಲ. ಆಂಜನೇಯ ಎಂಥವನು ಅಂದರೆ ಎಷ್ಟೇ ಸಮಸ್ಯೆ ಇದ್ದರೂ, ಎಷ್ಟೇ ದೋಷಭರಿತವಾದ ವಾತಾವರಣ ಇದ್ದರೂ ಅದನ್ನು ಎದುರಿಸೋದರಲ್ಲಿ ಹಾಗೂ ತನ್ನ ಗ್ರಹಿಕೆಯಲ್ಲಿ ಮಾತ್ರ ಯಾವತ್ತೂ ತಪ್ಪು ಮಾಡ್ತಾ ಇರಲಿಲ್ಲ. ವಿಷಯವನ್ನು ಹೇಳಲಿಕ್ಕೆ ಒಂದು ಉದಾಹರಣೆ ಹೇಳಿದೆ. ಟಿ ವಿ ಬಗ್ಗೆ, ಟಿ ವಿ ಚಾನಲಿನ ಬಗ್ಗೆ. ಕೆಲವು ಟಿ ವಿ ಚಾನಲ್ಗಳಲ್ಲಿ ಇತ್ತೀಚೆಗೆ ಸವಾಲುಗಳನ್ನು ಎದುರಿಸಲಿಕ್ಕೆ ಅಂತ ಕೊಡೋ ಪ್ರೋಗ್ರಾಮ್ ಮಾಡ್ತಾರೆ. ಅದಕ್ಕೆ ಆ ಗುಣವನ್ನು ಗ್ರಹಿಸೋಣ ಅಂತ ಹೇಳಿದೆ. ಆದರೆ ಅದು ಪೂರ್ವ ನಿಯೋಜಿತ ಆಗಿದೆ ಅಂದರೆ ಅದು ನಮಗೆ ಗೊತ್ತಿಲ್ಲ. ಮತ್ತೆ ಪ್ರೀ ಪ್ಲ್ಯಾನ್ಡ್ ಅಂತ ಒಂದು ವ್ಯವಸ್ಥೆ ಇದೆ, ಅದು ಬೇಡ. ಇತ್ತೀಚಿನ ದಿನಗಳಲ್ಲಿ ಟಾಸ್ಕ್ ಅಂತ ಕೊಡ್ತಾರೆ, ಕೇಳಿರ್ತೀರಿ ಟಾಸ್ಕ್. ನೀವು ಆ ಸವಾಲನ್ನು ಚೆನ್ನಾಗಿ ಎದುರಿಸಿದರೆ ನಿಮಗಿಷ್ಟು ಪಾಯಿಂಟ್ ಕೊಡ್ತೇವೆ ಅಂತ. ಅವ್ರೇನು ಪಾಯಿಂಟ್ ಕೊಡ್ತಾರೋ, ಅವರೇನು ಪ್ರೈಸ್ ಕೊಡ್ತಾರೋ ಆ ವಿಷಯ ನಮಗೆ ಬೇಡ. ಅದರಲ್ಲಿ ಹೆಚ್ಚು ಪಾಯಿಂಟ್ ಯಾರು ಗಳಿಸ್ತಾರೋ ಅವನು ಜಯಶಾಲಿ. ಹೆಚ್ಚು ಪಾಯಿಂಟ್ ಬಂದವನಿಗೇ ಅವನಿಗೆ ಪ್ರೋತ್ಸಾಹ, ಉಡುಗೊರೆ ಎಲ್ಲ ಕೊಡ್ತಾರೆ. ಅಂತೂ ಇದ್ದು ಸನ್ಮಾನ ಎಲ್ಲ ಮಾಡಿ ಜಗತ್ತಿನ ತುಂಬ ಎಷ್ಟು ಥರದ ಸವಾಲುಗಳನ್ನೆಲ್ಲ ಈತ ಗೆದ್ದು ಬಂದ ಅಂತ ದೊಡ್ಡ ಬಾಸ್ ಇವ ಅಂತ ಜಗತ್ತಿಗೆ ಬಿಂಬಿಸ್ತಾರೆ. ನೋಡಿದರೆ ಅವನು ಟಿ ವಿ ಚಾನಲ್ ಅಷ್ಟೇ ಬಾಸು, ಮನೆಗೆ ಬಂದರೆ ಮತ್ತೆ ಝೀರೋ ಆಗಿರ್ತಾನೆ. ಆದರೆ ಆ ವಿಷಯಗಳನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬೋದು ಅನ್ನಲಿಕ್ಕೆ ಒಂದು ಉದಾಹರಣೆ. ಈ ಥರದ ಚಾನಲ್ಗಳಲ್ಲಿ ತೋರಿಸೋ ಟಾಸ್ಕ್ಗಳನ್ನು ಎದುರಿಸೋದೇ ಇಷ್ಟು ದೊಡ್ಡ ಕೆಲಸ ಅಂದರೆ ಜೀವನದಲ್ಲಿ ನಡೀತಾ ಇರುವ ಬಹಳ ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸೋದಿದೆಯಲ್ಲ, ಅದು ನಿಜವಾಗಲೂ ಟಾಸ್ಕ್ ಅಂತ ಕರೀತಾರೆ. ಯಾವುದೇ ಥರದ ಸವಾಲು ಬಂದರೂ ಎದುರಿಸಬೇಕು. ಆಂಜನೇಯ ಹಾಗೇ ಇದ್ದ. ಎಂಥ ಸವಾಲೇ ಬರಲಿ ನಾನು ಎದುರಿಸ್ತೇನೆ. ಅದರಲ್ಲಿ ಸವಾಲುಗಳನ್ನು ವಿಂಗಡಿಸಿ ಹೇಳ್ತಾರೆ. ಕೆಲವು ಸವಾಲುಗಳು ದೇವತೆಗಳ ವರಬಲದಿಂದ ಬಂದದ್ದಂತೆ, ದೇವತೆಗಳ ವರ. ಕೆಲವು ಸವಾಲುಗಳು ಭೂಮಿಯಲ್ಲಿದ್ದವರ ಮನುಷ್ಯರ ಲೋಕದಲ್ಲೇ ಬಂದದ್ದಂತೆ. ನಿಮ್ಮೆಲ್ಲರಿಗೆ ಸವಾಲು ಬರ್ತಿದ್ದಾವಲ್ಲ, ಅವು ದೇವತೆಗಳ ವರದಿಂದ ಬರುವ ಸವಾಲುಗಳಲ್ಲ. ನಾವು ಮನುಷ್ಯರ ಮಧ್ಯದಲ್ಲಿ ಇದ್ದೇವಲ್ಲ, ಮನುಷ್ಯರಿಂದ ಬರೋ ಸವಾಲುಗಳು. ಅದ್ರ ಹಿಂದೆ ಪ್ರೇರಣೆ ದೈವದ್ದಿದ್ದೇ ಇರ್ತದೆ, ಇಲ್ಲ ಅಂತನಬಾರ್ದು. ಆಂಜನೇಯ ಎದುರಿಸಿದ ಸವಾಲುಗಳಿದ್ದಾವಲ್ಲ, ಅವು ಬರೀ ಮನುಷ್ಯರ ಮಧ್ಯದಲ್ಲಿ ಬಂದದ್ದು ಅಲ್ಲವೋ, ರಾಕ್ಷಸರ ಪಟ್ಟಣದಲ್ಲಿ ಬಂದದ್ದಷ್ಟೇ ಸವಾಲುಗಳಲ್ಲ ಆತ ಎದುರಿಸಿದ್ದು. ದೈವದ ಪ್ರೇರಣೆಯಲ್ಲಿ ಬಂದ ಸವಾಲುಗಳನ್ನು ಎದುರಿಸ್ತಾನೆ. ಅದಕ್ಕೆ ಆಂಜನೇಯ ಶ್ರೇಷ್ಠ ಅಂತಂದ್ರೆ. ದೈವ ಪ್ರೇರಣೆ ಅಂದರೆ ಏನು? ನಮ್ಮ ಬದುಕಿನಲ್ಲಿಯೂ ಕೂಡ ಅಂಥವು ಬರ್ತಾವೆ. ಕೆಲವು ಬರ್ತಾವೆ, ಬಹಳ ಕಡಿಮೆ. ನೇರ ದೈವ ಪ್ರೇರಣೆಯಲ್ಲಿ ದೈವಾದೇಶದಂತೆ ಬರುವ ಸವಾಲುಗಳು ಅಂದರೆ ಅಭಿಪ್ರಾಯ ವರದಿಂದ ಬಂದ ಸವಾಲು ಅಂತ ಅರ್ಥ. ವರ ಕೊಟ್ಟು. ಹಿಂದೆ ಕಥೆ ಕೇಳುವಾಗ ಸಿಂಹಿಕೆಯ ಕಥೆ ಕೇಳಿದ್ವಿ. ಸಿಂಹಿಕೆಯ ಕಥೆ ಹೇಳುವಾಗ ಅವಳು ಬಂದು ಆಂಜನೇಯನ ನೆರಳು ಹಿಡಿದು ಎಳೆದ್ಲು. ನೆರಳು ಹಿಡಿದು ಎಳೆದ ಕೂಡಲೇ ಆಂಜನೇಯ ಬರಬೇಕಾಯಿತು ಅಂತ ಕಥೆ.
ಅದು ಅಂಥಿಂಥ ಸವಾಲಲ್ಲ ಆಂಜನೇಯ ಎದುರಿಸಿದ್ದು. ಸಿಂಹಿಕೆ ಅನ್ನೋ ರಾಕ್ಷಸಿ ಸಾವಿರಾರು ವರ್ಷ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ಲಂತೆ. ಬ್ರಹ್ಮ ಬಂದ, ಏನು ವರ ಬೇಕು ಅಂತ ಕೇಳಿದ. ಅವಳಂತಾಳೆ ಸಿಂಹಿಕೆ, ಬ್ರಹ್ಮದೇವರೇ, ನೀವು ಪ್ರಸನ್ನರಾಗಿದ್ದರೆ ನನ್ನ ಬಗ್ಗೆ ನಾನು ಯಾರು ನೆರಳು ಹಿಡಿದು ಎಳಿತೇನೆ ಅವರು ನನ್ನ ಕೈ ಸೇರಬೇಕು ಅಂತ ವರ ಕೊಡ್ರಿ ಅಂತ ಕೇಳಿದ್ರು. ಬ್ರಹ್ಮದೇವರಂತಾರೆ, ಇದೇನು ರಾಕ್ಷಸಿ, ನೀನು ಇಂಥ ವರ ಕೇಳ್ತಿದ್ದೀಯಲ್ಲ. ಇಲ್ಲ ಇಲ್ಲ, ಇದೇ ವರ ಬೇಕು ನನಗೆ ಅಂತ. ಅವಳು ಹಾಗೆ ಯೋಚನೆ ಮಾಡಿಕೊಂಡೇ ಬಂದಿತ್ತು. ನಾನಾಗಿ ಪ್ರಯಾಸಪಟ್ಟು ಎಲ್ಲ ಕಡೆಯಲ್ಲಿ ಹೋಗಿ ಯಾರನ್ನೋ ಹಿಡ್ಕೊಳ್ಳಿಕ್ಕೆ ಹೋಗಿ ಅವ್ರು ನನ್ನ ಜೊತೆ ಯುದ್ಧ ಮಾಡೋ ಹಾಗಾಗಲೇಬಾರ್ದು. ನಾನು ನೆರಳು ಹಿಡಿದು ಎಳಿಬೇಕು, ನನ್ನ ಕೈಗೆ ವಶರಾಗಿರಬೇಕು. ಎಂಥೆಂಥ ವಿಚಿತ್ರ ವರ ಕೇಳ್ತಾರೆ ಬ್ರಹ್ಮದೇವರ ಹತ್ರ. ಪುರಾಣ ಕೇಳಿರ್ತೇನೆ, ಏನೇನೋ ವರ ಕೇಳ್ತಾರೆ, ವಿಚಿತ್ರ ವಿಚಿತ್ರ ವರ ಕೇಳ್ತಾರೆ. ಬ್ರಹ್ಮದೇವರು ಮಾತ್ರ ಪ್ರಾಯ ತಪಸ್ಸು ಮಾಡಿ ವರ ಕೇಳಿದವರಿಗೆ ಕೊಡಲ್ಲ ಅಂತ ಅನ್ನಲ್ಲ. ಅದೊಂದು ರೀತಿ ರಿಸರ್ವೇಷನ್ ವ್ಯವಸ್ಥೆ ಇದ್ದಂಗೆ ತಿಟ್ಕೊಳ್ಬೋದು ಬೇಕಂದ್ರೆ. ಅಂಥೇಳಿ ಯಾರನ್ನು ನಿಂದಿಸ್ಲಿಕ್ಕೆ ಹೇಳಿದ ಮಾತೇನಲ್ಲ, ಅಂತೂ ಕೊಡಲ್ಲ ಅಂತ ಅನ್ನೋದಿಲ್ಲ. ಮೀಸಲಾತಿ ಅಂತ ಹೇಳ್ತಿರ್ತೇವಲ್ಲ, ಹಾಗೆ ಬ್ರಹ್ಮನನ್ನು ತಪಸ್ಸು ಮಾಡಿ ವರ ಕೇಳಿದರೆ 90% ತಥಾಸ್ತು ಅಂಥೇಳಿ ಹೇಳ್ತಾರೆ ಬ್ರಹ್ಮದೇವರು. ನಮಗೆ ಈ ಪುರಾಣ ರಾಮಾಯಣ ಕೇಳೋರಿಗೆ ಇದ್ರ ಮೇಲೂ ಒಂದು ಡೌಟ್ ಬರ್ತದೆ. ಏನು ಡೌಟು? ಯಾಕೆ ಈ ಬ್ರಹ್ಮದೇವರು ದುಷ್ಟರು ಅಂತ ಗೊತ್ತಿದ್ದರೂ ಇಂಥ ವರಗಳನ್ನು ಕೊಡ್ತಾರೆ? ಇದರ ಬಗ್ಗೆ ಎಲ್ಲಾದರೂ ಚರ್ಚೆ ಮಾಡಿದ್ದೀರಾ? ಹಿರಣ್ಯಾಕ್ಷ ಅಂತ ಒಬ್ಬ ಇದ್ದ, ಅವನು ಭೂಮಿಯನ್ನೇ ಚಾಪೆ ಸುತ್ತದಾಗಿ ಸುತ್ತಿ ಮುನುಗರಿಸ್ಲಿಕ್ಕೆ ಹೋದ. ವರಾಹನಾಗಿ ವಿಷ್ಣು ಬಂದ, ಅವನ ಜೊತೆ ಯುದ್ಧ ಮಾಡಿ ಕೊಂದ, ಭೂಮಿಯನ್ನು ಮತ್ತೆ ಕಕ್ಷೆಗೆ ಸೇರಿಸಿದ ಅಂತ ಕಥೆ. ಹಿರಣ್ಯಕಶ್ಯಪು ಅಂತಿದ್ದ, ಏನವನು ಉಪಟಳ, ಅಹೋಬಿಲದಲ್ಲಿ ನೃಸಿಂಹನಾಗಿ ಬಂದ. ಹಿರಣ್ಯಕಶ್ಯಪುನನ್ನು ಕೊಂದು ಸಮಾಜಕ್ಕೆ ಶಾಂತಿ ಮಾಡಿದ ಅಂತ ನರಸಿಂಹ ವಿಷ್ಣುವಿನ ಕಥೆ ಕೇಳಿದೆ. ಮಧು ಅಂತಿದ್ದ, ಮಧು ಅಂತ ಒಬ್ಬ ದೈತ್ಯ, ಅವನು ಹೀಗೆ ಉಪಟಳ ಮಾಡ್ತಾ ಇದ್ದ. ಹಯಗ್ರೀವ ಅಂತ ಒಬ್ಬ ದೈತ್ಯ, ಎಂಥೆಂಥ ಅಸುರರ ಕಥೆ. ಇವರೆಲ್ಲರ ಕಥೆಯನ್ನು ನೀವು ತೆಗೆದು ನೋಡಿದರೆ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಿದ್ರಂತೆ. ಸಾವಿರಾರು ವರ್ಷ ತಪಸ್ಸು ಮಾಡಿದ್ರಲ್ಲ ಅಂತ ಕರುಣೆಯಿಂದ ಬ್ರಹ್ಮದೇವರು ಎದುರುಗಡೆಗೆ ಬರಬೇಕು, ಏನು ವರ ಬೇಕು ಅಂತ ಕೇಳಬೇಕು, ನಮಗೆ ಸಾವು ಬರಬಾರ್ದು ಅನ್ಬೇಕು, ತಥಾಸ್ತು ಅನ್ಬೇಕು ಬ್ರಹ್ಮ. ಆಮೇಲೆ ಈ ವರ ಕೊಟ್ಟದ್ದಕ್ಕೆ ಎಲ್ಲ ಸಜ್ಜನರಿಗೆ ಹಿಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದ ರಾಕ್ಷಸ. ಅದು ತಡ್ಕೊಳ್ಳಿಕ್ಕಾಗದೇ ದೇವತೆಗಳು ಬ್ರಹ್ಮದೇವರು ವಿಷ್ಣುವಿನ ಬಳಿಗೆ ಮೊರೆ ಹೋಗೋದು. ಅಯ್ಯ, ಬ್ರಹ್ಮದೇವರು ವರ ಕೊಟ್ಟದ್ರಿಂದ ಇವನು ಅವಧ್ಯನಾಗಿದ್ದಾನೆ, ಸಾಕಾಗಿ ಹೋಗಿದೆ ವಿಷ್ಣು, ನೀನೇ ಏನಾದರೂ ಮಾಡಿ ಅವನನ್ನು ಕೊಲ್ಲು ಅನ್ಬೇಕು. ಏನು ಹಿಂಗೆ ಕತೆ ಹೇಳಿದ್ರು? ವರ ಕೊಡಬೇಕು ಯಾಕೆ? ಆಮೇಲೆ ಅವನಿಂದ ಉಪಟಳ ಸಮಾಜಕ್ಕಾಗೋ ಹಾಗೆ ಎಲ್ರಿಗೂ ಮಾಡಬೇಕು ಯಾಕೆ? ಪುನಃ ದೇವತೆಗಳು ಬ್ರಹ್ಮ ಹೋಗಿ ವಿಷ್ಣುವಿನ ಹತ್ರ ಪ್ರಾರ್ಥನೆ ಮಾಡಿ ಅವನನ್ನು ನೀನು ವರಾಹ ಆಗು, ನರಸಿಂಹ ಆಗು, ಈಗ ಅವನನ್ನು ಕರ್ಕೊಂಡು ಬರಬೇಕು ಯಾಕೆ, ಕೊಲ್ಲಬೇಕು ಯಾಕೆ? ಮೊದಲೇ ವರ ಕೊಡಲ್ಲ ಅಂತ ನಿಷೇಧ ಮಾಡಿಬಿಟ್ರೆ ಸುಲಭ ಅಲ್ವೇ? ನಾನು ವರ ಕೊಡಲ್ಲ, ಇದು ಸುಲಭನ ಅದು ಸುಲಭನ? ಇದೇ ಸುಲಭ. ಇಲ್ಲೂ ಹಾಗೆ ಸಿಂಹಿಕೆ ಅವಳು ತಪಸ್ಸು ಮಾಡಿದ್ಲಂತೆ, ವರ ಕೊಟ್ಟಂತೆ. ಅವಳು ಅದಕ್ಕೆ ಸಮುದ್ರದ ಮೇಲೆ ಯಾರಾದರೂ ಹಾರಿ ಲಂಕೆ ಕಡೆಗೆ ಹೋಗ್ತಿದ್ದಾರೆ ಅಂದರೆ ಸಾಕು, ಅವ್ರನ್ನ ಹಿಡಿಬೇಕು, ಎಳಿಬೇಕು, ತಿನ್ನಬೇಕು, ಇಂಥ ಕೆಲಸ ಮಾಡ್ತಿದ್ದಾಳೆ ಅವಳು. ಹೀಗಾಗಿ ಯಾರು ಸಮುದ್ರದ ಆಚೆ ಲಂಕೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆಂಜನೇಯನನ್ನು ಹಾಗೆ ಹಿಡಿದ್ದು ಅಂತ ಕಥೆ ಚರ್ಚೆ ಬರ್ತದ್ದಾನೆ. ವರ ಕೊಟ್ಟು ಸಮಸ್ಯೆಯನ್ನು ಮೈ ಮೇಲೆ ಹಾಕ್ಕೊಳ್ಳೋದಕ್ಕಿಂತ ವರನೇ ಕೊಡಲ್ಲ ಅಂದ್ಬಿಟ್ರೆ ಸಮಸ್ಯೆನೇ ಇಲ್ಲಲ್ಲ. ನೀನು ರಾಕ್ಷಸ, ನೀನು ರಾಕ್ಷಸಿ, ನೀವು ಸರಿ ಇಲ್ಲ, ನಿಮಗೆ ನಾವು ಯಾವತ್ತೂ ಸವಲತ್ತು ಕೊಡಲ್ಲ, ನೀವು ಜಾಗ ಖಾಲಿ ಮಾಡಬೇಕು, ಹೀಗೆ ಹೇಳಿದರೆ ಸುಲಭ ಅಲ್ವೇ? ಅದು ಬಿಟ್ಟು ತಪಸ್ಸು ಮಾಡಿದೆಯಲ್ಲಪ್ಪ, ನಾನು ಸಂತುಷ್ಟನಾಗಿದ್ದೇನೆ, ನೀನು ಏನು ಬರಬೇಕು ಕೇಳ್ಕೊ, ಹಿಂಗೆ ಮಾಡೋದು. ಕೊಟ್ಟ ಮೇಲೆ ಆಮೇಲೆ ಪಶ್ಚಾತ್ತಾಪ, ಯಾಕಾದರೂ ಕೊಟ್ಟರು.
ಹೀಗೆ ಯಾಕೆ ಆಗ್ತದೆ? ಇದ್ರ ಬಗ್ಗೆ ನಾವು ಅನುಸಂಧಾನ ಏನು ಮಾಡಬೇಕು? ಬಹಳ ದೊಡ್ಡ ವಿಚಾರ ಇದೆ. ಪ್ರತಿಯೊಬ್ಬರೂ ತಿಳಿಬೇಕಾದ ಸಂದೇಶ ಇದೆ. ಭಗವಂತ ಈ ತರಹ ಬ್ರಹ್ಮದೇವರ ಮೂಲಕ ವರ ಕೊಡಿಸ್ತಾನೆ. ಬ್ರಹ್ಮನು ವರ ಯಾಕೆ ಕೊಡ್ತಾನೆ ಅಂದರೆ, ಈ ಆಸುರ ಶಕ್ತಿಗಳು ಅವರ ಒಳಗಿರುವ ಬಲ ಎಷ್ಟೋ ಎಲ್ಲವನ್ನು ವ್ಯಕ್ತಪಡಿಸ್ಬೇಕಂತ, ಆಮೇಲೆ ಅವರನ್ನು ಶಿಕ್ಷೆಗೆ ಗುರಿಪಡಿಸ್ಲಿಕ್ಕೆ ಆಗ್ತದೆ. ಸಮಸ್ಯೆ ಇರೋದು ಅಲ್ಲಿ. ಜಗತ್ತಿನಲ್ಲಿ ಸಣ್ಣ ಸಣ್ಣ ಆಫೀಸ್ ನಡೆಸ್ತೇವೆ, ದೊಡ್ಡ ದೊಡ್ಡ ಆಫೀಸ್ಗಳನ್ನು ನಡೆಸ್ತೇವೆ. ಹಾಗೆ ಪೊಲೀಸ್ ಸ್ಟೇಷನ್ ನಡೆಸ್ತಾರೆ. ಈ ಪೊಲೀಸ್ ಸ್ಟೇಷನ್ನಲ್ಲಿ ನಡೆಸುವವರಲ್ಲಿ ಎಲ್ಲ ತಪ್ಪಿಗೂ ಒಂದೇ ಶಿಕ್ಷೆನ. ಯಾರದೋ ಪರ್ಸ್ ಕದ್ದ, ಅವನನ್ನು ಜೈಲಿಗೆ ಹಾಕಿಬಿಡೋದು. ಅತ್ಯಾಚಾರ ಮಾಡಿದ, ಅವನನ್ನು ತೊಗೊಂಡು ಜೈಲಿಗೆ ಹಾಕ್ಬೋದು. ಇನ್ಯಾರಿಗೋ ಬೈದ, ಅವನನ್ನು ಜೈಲಿಗೆ ಹಾಕಿಬಿಡೋದು. ಒಂದೇ ಶಿಕ್ಷೆನ? ಇಲ್ಲ. ಮತ್ತು ಹೇಗೆ ಮಾಡ್ತಾರೆ? ಒಂದೊಂದು ತಪ್ಪಿಗೆ ಒಂದೊಂದು ಥರದ ಶಿಕ್ಷೆ ಅಂತ ನಿಗದಿಪಡಿಸಿದಾರಲ್ಲ, ಅದನ್ನು ನಾವು ಆಲೋಚನೆ ಮಾಡಬೇಕು. ಈ ರಾಕ್ಷಸರು ಅಸುರರು ಅಂತಿದ್ದಾರಲ್ಲ, ಇವರು ಮಾಡುವ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು. ಎಲ್ಲ ತಪ್ಪಿಗೂ ಒಂದೇ ಶಿಕ್ಷೆ ಅಂತಿರಲ್ಲ. ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕಾದ್ರೆ ಅವರು ಸ್ವಭಾವದಿಂದ ದುಷ್ಟರು, ಆದರೆ ಅವರ ತಪ್ಪು ಲೋಕದಲ್ಲಿ ವ್ಯಕ್ತ ಆಗಿಲ್ಲ. ಇದನ್ನು ನಾವು ಅರಿಬೇಕು. ಯಾರು ಸ್ವಭಾವದಿಂದಲೇ ಕೆಟ್ಟವರಾಗಿರ್ತಾರೆ, ಅವರ ತಪ್ಪು ಲೋಕದಲ್ಲಿ ವ್ಯಕ್ತ ಆಗೋವರೆಗೂ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ಬರೋದಿಲ್ಲ. ಈ ರಹಸ್ಯ ಅರ್ಥೈಸ್ಕೊಳ್ಬೇಕು. ಇವತ್ತು ಹೆಂಗಿದೆ ಅಂತ ಹೇಳ್ತೇನೆ ನಿಮಗೆ. ಉದಾಹರಣೆ ಕೊಡೋದಾದರೆ, ಮನುಷ್ಯನಿಗೆ ಬಿ ಪಿ ಅಂತ ಒಂದು ರೋಗ ಇದೆ. ಬಿ ಪಿ, ಬ್ಲಡ್ ಪ್ರೆಷರ್, ಶುಗರ್ ರೋಗ ಇದೆ. ಬಿ ಪಿ ಎಂದಾಗ ಯಾರ ಹತ್ರ ಹೋಗಿ ಡಾಕ್ಟ್ರ್ ಹತ್ರ, ಯಾಕೋ ತಲೆ ಸುತ್ತಾ ಇದೆ, ಕಾಲು ತುಂಬ ಹರಿತಾ ಇದೆ, ಏನೋ ಗೊತ್ತಾಗ್ತಾ ಇಲ್ಲ, ಚೆಕ್ ಮಾಡಿರಿ ಅಂತ ಕೂಡಲೇ ಬಿ ಪಿ ಟೆಸ್ಟ್ ಮಾಡ್ತಾರೆ. ನಿಮಗೆ ಬಿ ಪಿ ಇದೆನಾ ನೋಡೋಣ ಅಂತ ಟೆಸ್ಟ್ ಮಾಡಿದಾಗ ಬಿ ಪಿ ಸ್ವಲ್ಪ ಜಾಸ್ತಿನೇ ತೋರಿಸ್ತದೆ. ಇಷ್ಟಿರಬೇಕು ಅಂತ ಇರ್ತದೆ, ಅದಕ್ಕಿಂತ ಪ್ರಮಾಣ ಜಾಸ್ತಿ ತೋರಿಸ್ತದೆ. ತೋರಿಸಿದ ಕೂಡಲೇ ಮೊದಲೇ ಹೇಳ್ತಾರೆ, ಯಾಕೋ ನಿಮಗೆ ಸ್ವಲ್ಪ ಬಿ ಪಿ ಕಂಡು ಹಾಗಿದೆ, ಈಗಲೇ ಮಾತ್ರೆ ಕೊಡಲ್ಲ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬರ್ರಿ, ಮತ್ತೆ ಚೆಕ್ ಮಾಡ್ತೀನಿ, ಇದ್ದರೆ ಮತ್ತೆ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗೆ ತಾನೇ ಹೇಳೋದು. ನನಗಿಂತ ಚೆನ್ನಾಗಿ ನಿಮಗಿದ್ರ ಪರಿಚಯ ಇರ್ತದೆ. 1-2-3 ಸಲ ಟೆಸ್ಟ್ ಮಾಡ್ತಾರೆ ಬಿ ಪಿನ. 2-3 ಸಲ ಟೆಸ್ಟ್ ಆದ ಮೇಲೆ ಇನ್ನೂ ಅವ್ರು ಹೇಳುವಂತೆ ಕಡಿಮೆ ಆಗಿಲ್ಲ ಅಂತಾದರೆ, ಓ ನಿಮಗೆ ಬಿ ಪಿ ಜಾಸ್ತಿನೇ ಇದೆ, ಇದಕ್ಕೆ ನೀವು ಮಾತ್ರೆ ತಗೊಳ್ಳೇಬೇಕು, ಹಿಂಗೆ ತಾನೇ ನಿರ್ಧಾರ ಮಾಡೋದು. ಒಂದೇ ಸಲ ಮಾಡಲ್ಲ. ಹೀಗೆ ಒಂದು ರೋಗವನ್ನು ಚಿಕಿತ್ಸೆ ಮಾಡುವಾಗಲೇ ಬಾರಿ ಬಾರಿ ಟೆಸ್ಟ್ ಮಾಡಿ, ಇನ್ನು ಇವನಿಗೆ ಬಿ ಪಿ ಪರಿಹಾರ ಮಾಡಲಿಕ್ಕಾಗಲ್ಲ ಮಾತ್ರೆ ಇಲ್ಲದೇನೆ, ಮಾತ್ರೆ ತಗೊಂಡೇ ತೀರಬೇಕು ಅಂತ ತಾನೇ ವ್ಯವಸ್ಥೆ ಮಾಡೋದು. ಇದು ಒಂದು ಶುಗರು ಬಿ ಪಿ ಬಗ್ಗೆ ನಾವು ಯೋಚನೆ ಮಾಡೋ ಪದ್ಧತಿ, ಚಿಕಿತ್ಸೆ ಕೊಡೋ ಪದ್ಧತಿ. ಭಗವಂತ ಏನು ಮಾಡಿದ್ದಾನೆ ಅಂದರೆ, ಜೀವರಲ್ಲಿಯೂ ಕೂಡ ಒಳಗಡೆಯಲ್ಲಿ ಸ್ವಭಾವದಿಂದಲೇ ಕೆಟ್ಟತನ ಇರ್ತದೆ. ಸುಳ್ಳು, ಕಳ್ಳ, ಎಲ್ಲ ಮೋಸ ಒಳಗೆ ಇರ್ತದೆ. ಕೆಲವರಿಗೆ ಎಲ್ಲರಿಗಿರಲ್ಲ. ಆದರೆ ಒಳಗಿದೆ, ಹೊರಗೆ ಬಂದಿದೆ. ಬಿ ಪಿ ಒಳಗಿದೆ, ಹೊರಗೆ ಬರಬೇಕಲ್ಲ. ಶುಗರ್ ಒಳಗಿದೆ, ಹೊರಗೆ ಬರಬೇಕಲ್ಲ. ಅದು ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು? ಶುಗರ್ ಟೆಸ್ಟ್ ಮಾಡಲಿಕ್ಕೆ ಅಂತ ವಿವಿಧ ವಿಧಾನಗಳಿದ್ದಾವಲ್ಲ. ರಕ್ತ ತಪಾಸಣೆ ಮಾಡ್ತಾರೆ, ಮೂತ್ರ ತಪಾಸಣೆ ಮಾಡ್ತಾರೆ, ಕಣ್ಣು ನೋಡ್ತಾರೆ, ಇನ್ನೇನೇನೋ ಯೋಚನೆ ಮಾಡಿ ಅಂತೂ ಇಂತೂ ಇವನಿಗಿದೆ. ಅಷ್ಟೇ ಅಲ್ಲ, ಊಟ ಆದಮೇಲೆ ಬರ್ರಿ ಅಂತಾರೆ. ಕೆಲವೊಮ್ಮೆ ಊಟಕ್ಕಿಂತ ಮೊದಲು ಬರ್ರಿ ಅಂತಾರೆ, ಕೆಲವೊಮ್ಮೆ ಊಟಕ್ಕಿಂತ ಮೊದಲು ಅಲ್ಲ. ಎಂಥ ವಿಚಿತ್ರ ಇದೆ ಟೆಸ್ಟ್ಗಳು ಅಂತ ನನಗಿಂತ ಚೆನ್ನಾಗಿ ಗೊತ್ತಿದೆ ತಾನೇ ನಿಮಗೆ. ಊಟಕ್ಕಿಂತ ಮೊದಲೇ ಬನ್ನಿರಿ, ಫಾಸ್ಟ್ ಫುಡ್ ತೊಗೊಂಡು ಬನ್ನಿರಿ, ಲೈಟಾಗಿ ಆಹಾರ ತೊಗೊಂಡು ಬರ್ರಿ, ಎಲ್ಲ ಇದೆ ನೋಡಿ. ಇವತ್ತು ಒಂದು ಶುಗರ್ ಟೆಸ್ಟ್ ಮಾಡಲಿಕ್ಕೆ ಥರದ ಉಪಾಯಗಳನ್ನು ಹೂಡ್ತಾರೆ. ಒಪ್ತೇವ? ಆಮೇಲೆ ಬರೀ ನೀರು ಕುಡಿದು ಬರ್ರಿ ಅಂತಾರೆ. ಕೆಲವು ಟೆಸ್ಟ್ಗಳಿಗೆ ಹಾಗೆ ಬರೀ ನೀರು ಕುಡಿದು ಬರಬೇಕಂತ.
ಸ್ತ್ರೀಯರಿಗೆಲ್ಲ ಬರೀ ನೀರು ಕುಡಿದು ಬಂದು ಟೆಸ್ಟ್ ಮಾಡಿಸ್ತಾರೋ ಇಲ್ಲೋ ಕೆಲವೊಮ್ಮೆ. ಹೊಟ್ಟೆ ಖಾಲಿ ಇಟ್ಕೊಂಡು ಬರ್ರಿ ಅಂತಾರೆ. ಇದೆಲ್ಲ ಥರದ ಚಿಕಿತ್ಸೆ ಹಿಂದೆ ನಾವು ಅನುಭವಿಸ್ತಾ ಇರುವ ವಿವಿಧ ಉಪಾಯಗಳು. ರೋಗ ಪತ್ತೆ ಹಚ್ಚಲಿಕ್ಕೆ ಮಾಡ್ತಾ ಇದ್ದಾರೆ. ದೇಹದ ಒಳಗೆ ಏನಾಗ್ತಿದೆ ಅಂತ ನೋಡಲಿಕ್ಕೆ ಈ ಥರ ವ್ಯವಸ್ಥೆ. ಒಂದು ದೇಹದೊಳಗೆ ಏನಿದೆ ಅಂತ ನೋಡಬೇಕಾದ್ರೆ ಇಷ್ಟೆಲ್ಲ ಪ್ರಯಾಸ ಇದೆ. ಇನ್ನು ದೇಹದೊಳಗಿರೋ ಚೇತನ ಒಳ್ಳೆಯವನ ಕೆಟ್ಟವನ ಅಂತ ಜಗತ್ತಿಗೆ ತೋರಿಸ್ಬೇಕಾದ್ರೆ ವಿವಿಧವಾದ ಪ್ರಯಾಸ ಇದೆನೋ ಇಲ್ಲ. ಅದಕ್ಕೆ ಭಗವಂತ ಯಾರು ಲೋಕಕ್ಕೆ ಹಾನಿಯನ್ನು ಮಾಡೋರು, ಸ್ವಾರ್ಥಿಗಳು, ಕಳ್ತನ ಮೆರೆಯೋರು, ಅತ್ಯಾಚಾರ, ಕೊಲೆ, ಸುಲಿಗೆ ಸ್ವಭಾವದವರು, ಹಿಂಸಕರು, ಇವರನ್ನೆಲ್ಲ ಜಗತ್ತಿಗೆ ವ್ಯಕ್ತಪಡಿಸ್ಬೇಕಾದ್ರೆ ಏನು ಮಾಡ್ತಾನೆ ಅಂದರೆ ಅವರು ತಪಸ್ಸು ಮಾಡಲಿ ಅಂತ ಹೇಳ್ತಾನೆ. ಅವರು ತಪಸ್ಸು ಮಾಡುವ ಹಾಗೆ ಪ್ರೇರಣೆ ಮಾಡ್ತಾನೆ. ಮಾಡಿದ ಕೂಡಲೇ ಅವರ ತಪಸ್ಸಿಗೆ ಪ್ರಸನ್ನರಾಗಿ ಬ್ರಹ್ಮ ಬರೋ ಹಾಗೆ ಅಲ್ಲೂ ಹೇಳಿ ಕಳಿಸ್ತಾನೆ. ನೋಡು, ಬ್ರಹ್ಮ ತಪಸ್ಸು ಮಾಡಿದ್ದಾನೆ, ಹೋಗಿ ವರ ಕೊಡೋದು ಅಂತ ಹೇಳ್ತಾನೆ. ಬ್ರಹ್ಮದೇವರಿಗೂ ಗೊತ್ತು ಇವನು ಯಾರು ಅಂತ. ಆದರೆ ಯಾರು ಅನ್ನೋದು ಲೋಕಕ್ಕೆ ಗೊತ್ತಾಗಬೇಕಲ್ಲ, ಎಕ್ಸ್ಪೋಸ್ ಆಗಬೇಕಲ್ಲ. ಬ್ರಹ್ಮ ವರ ಕೊಡಲಿಕ್ಕೆ ಅಂತ ಪ್ರಸನ್ನನಾಗಿ ಬಂದು ನಿಂತು ನಗನಗುತ್ತಾನೆ ಮಾತನಾಡಿಸ್ತಾನೆ. ಎಂಥ ತಪಸ್ಸು ಮಾಡಿದೆಯಪ್ಪ, ಎಷ್ಟು ದಿನದಿಂದ ಕೂತಿದ್ಯೋ ತಪಸ್ಸಿಗೆ, ಮೆಚ್ಚಿದ್ದೇನೆ ನಿನ್ನ ತಪಸ್ಸಿಗೆ ಅಂತ ನಗನಗುತ್ತಾನೆ ಮಾತನಾಡಿಸ್ತಾನೆ. ಅವನು ಸ್ವಾರ್ಥಿ, ಲೋಕಕಂಟಕ, ಮತ್ತೊಬ್ಬರ ಬಗ್ಗೆ ಅವನಿಗೇನು ಯೋಚನೆ ಇಲ್ಲ, ತಾನು ಬದುಕಿದ್ರೆ ಸಾಕು ಅಂತ. ಅದಕ್ಕೆ ವರ ಕೇಳುವಾಗೆಲ್ಲ ಎಂಥ ವರ ಕೇಳ್ತಾರೆ ಅಂದರೆ ಇಂಥವೇ ವರ ಕೇಳ್ತಾರೆ. ನೆರಳು ಹಿಡಿದು ಎಳೆದ್ರೆ ಬಂದುಬಿಡ್ಬೇಕು, ನಾನು ನೋಡಿದವರೆಲ್ಲ ನನ್ನ ಆಹಾರ ಆಗಬೇಕು, ನನ್ನ ಅಧಿಕಾರ ಕೈ ತಪ್ಪಿ ಹೋಗಬಾರ್ದು, ನಾ ಯುದ್ಧ ಮಾಡಲಿಕ್ಕೆ ನಿಂತರೆ ನನ್ನ ಶತ್ರುಗಳು ಯಾವತ್ತೂ ನನ್ನನ್ನು ಸೋಲಿಸಬಾರ್ದು. ಇಂಥವೇ ವರ ಕೇಳ್ತಾರೆ. ಯಾರಾದರೂ ರಾಕ್ಷಸರು ತಪಸ್ಸು ಮಾಡಿ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು, ವರ ಕೇಳಿ ನೋಡಿದರೆ ಎಲ್ಲರೂ ಕೇಳಿದರೆ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು, ನನಗೂ ನನ್ನ ಸುತ್ತಲೂ ಇರುವವರಿಗೂ ಯಾವತ್ತೂ ತಂಟೆ ತಕರಾರುಗಳು ಆಗಬಾರ್ದು, ನಾನು ಸುಳ್ಳು ಹೇಳುವಂತ ಆಗಬಾರ್ದು, ಅವರು ನನ್ನ ವಿಷಯದಲ್ಲಿ ಸುಳ್ಳು ಹೇಳಬಾರ್ದು. ಇಂಥವು ಯಾರಾದರೂ ವರ ಬ್ರಹ್ಮದೇವರ ಹತ್ರ ಕೇಳಿ ನೋಡಿದರೆ ಎಲ್ಲೆಲ್ಲೂ ಇಲ್ಲ, ಕಾಣೋದೇ ಇಲ್ಲ ಪುರಾಣದಲ್ಲಿ. ಬರೀ ಇಂಥವೇ ವರ. ಸಾಯಬಾರ್ದು, ಸೋಲಬಾರ್ದು, ಅವ ನನ್ನ ವಶ ಆಗಬೇಕು, ಇವ ನನ್ನ ವಶ ಆಗಬೇಕು. ಈ ವಶ ಆಗಬೇಕು ಅನ್ನೋದೇ ಹಾಗೆ ತೀರಿಸ್ಕೊಳ್ಲಿಕ್ಕೆ ಯಾವಾಗಲೂ ಅದೇ ತಾನೆ. ಮತ್ತೆ ಅವ ನನ್ನ ಮಾತು ಕೇಳಬೇಕು, ಇವ ನನ್ನ ಮಾತು ಕೇಳಬೇಕು, ಅವ ನನ್ನ ಕೈ ಕೆಳಗೆ ಆಡಾಗಿರ್ಬೇಕು, ನಾನು ಅವನ ಮೇಲೆ ಯಾವಾಗಲೂ ಪ್ರಭುತ್ವ ಸಾಧಿಸ್ಬೇಕು. ಇಂಥವೇ ವರ. ಎಲ್ಲಿವರೆಗೂ ಹೋಗ್ತಾರೆ ಈ ವರವನ್ನು ಪಡ್ಕೊಳ್ಳೋರು ಅವರು? ಇಂಥ ವರ ಪಡ್ಕೊಂಡು ಸುಮ್ಮನೆ ಕೂಡಲ್ಲ ಅವರು. ಸವಲತ್ತು ಸಿಕ್ಕ ಮೇಲೆ ಬಿಟ್ಟಿದ್ದಾರೆ. ಮತ್ತೆ ಸವಲತ್ತು ಸಿಕ್ಬಿಡ್ತದೆ ವರ ಅಂದರೆ. ಎಲ್ಲಿವರೆಗೂ? ದೇವತೆಗಳು ಬಂದರೂ ಅವ್ರ ಜೊತೆಗೆ ಯುದ್ಧ ಮಾಡಿ ಅವನನ್ನು ಸೋಲಿಸಿದೆ ಅಂತ ಹೆಮ್ಮೆ ಪಟ್ಕೊಂಡು ಫೋಟೋ ಹೊಡೆಸ್ಕೊಂಡು ಪೇಪರ್ನಲ್ಲಿ ಹಾಕ್ಬಿಡ್ತಾರೆ. ದೇವತೆಗಳನ್ನೇ ಗೆದ್ದು ಬಂದಿದ್ದಾನೆ, ಹುಷಾರು, ಬೇರೆ ಯಾರಾದರೂ ಯುದ್ಧ ಮಾಡಿರಿ ನನ್ನ ಜೊತೆಗೆ, ತಾನೇ ಫೋಟೋ ಹಾಕಿಸ್ಕೊತಾನೆ ಅದನ್ನು. ಈಗ ಈ ಪುಡಿ ರೌಡಿಗಳು ಅಂತ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಸಣ್ಣವ್ರ ಜೊತೆಗೆ ಖ್ಯಾತೆ ತೆಗೆಯಲ್ಲ, ಪ್ರಸಿದ್ಧಿ ಬರಲ್ಲ. ಸಣ್ಣ ಜೊತೆಗೆ ಹೋಗಿ ಖ್ಯಾತೆ ತೆಗೆದು ಜಗಳಾಡಿ ಯಾವ ಟಿ ವಿ ಚಾನಲ್ ಅವ್ರು ಬರ್ತಾರಾ? ಬರಲ್ಲ. ಅದಕ್ಕೇನು ಮಾಡಬೇಕು ಅಂದರೆ ದೊಡ್ಡವನು ಅಂತ ಯಾರಾಗಿರ್ತಾರಲ್ಲ ಅವನ ಜೊತೆಗೆ ಖ್ಯಾತೆ ತೆಗೆದು ಜಗಳ ತೆಗೆದು ತಾನಾಗೆ ಟಿ ವಿಯವ್ರು ಬಂದುಬಿಡ್ತಾರೆ. ಅವನ ಜೊತೆ ಅವನ ತಟ್ಟೆಗೆ ಯಾರು ಹೋಗ್ಬೇಡ್ರಪ್ಪ, ಅವನ್ನೇ ಅವನು ಎದುರು ಹಾಕ್ಕೊಂಡಿದ್ದಾನೆ ಅಂದರೆ ಹೇಗೆ ಅಂತಾರೋ ಇಲ್ಲ. ಹಾಗೆ ಈಗಿನ ಕಾಲದಲ್ಲಿ ಏನೆಲ್ಲ ನೋಡ್ತಾ ಇದ್ದೇವೋ ಅವು ಆಗಿನ ವ್ಯವಸ್ಥೆಗಳಲ್ಲಿಯೂ ಕೂಡ ಇತ್ತಂತೆ, ಎಲ್ಲ ಕಡೆಯಲ್ಲಿ ಇತ್ತು. ಹಾಗಾಗಿ ಆ ಸಿಂಹಿಕೆ ಅನ್ನೋರು ಬ್ರಹ್ಮದೇವರ ವರ ಪಡ್ಕೊಂಡು ಅನ್ನೋ ಅಂಶ ಏನಿದೆ ಅದು ಬಹಳ ಅರ್ಥಗರ್ಭಿತವಾದ ಅಂಶ. ಬ್ರಹ್ಮ ವರ ಯಾಕೆ ಕೊಡ್ತಾನೆ ಬಹಳ ದೊಡ್ಡ ಚರ್ಚೆಗೆ ಬಂತು. ಎಲ್ಲ ರಾಕ್ಷಸರು ಕೆಟ್ಟವರು ಅಂತ ಗೊತ್ತಿದ್ದರೂ ಅವರವರ ಕೆಟ್ಟತನ ಹೊರಗೆ ಬರಲಿ ಅನ್ನೋ ಒಂದೇ ಕಾರಣಕ್ಕೆ, ಅವ್ರು ಎಷ್ಟು ದುಷ್ಟರಿದ್ದಾರೆ, ಎಷ್ಟು ಸ್ವಾರ್ಥಿಗಳಿದ್ದಾರೆ, ಎಷ್ಟು ಹಿಂಸೆ ಮಾಡ್ತಾರೆ ಸಮಾಜಕ್ಕೆ, ಎಲ್ಲ ಕೆಟ್ಟತನ ಹೊರಗೆ ಬರಬೇಕು. ಆಮೇಲೆ ವಿಷ್ಣು ಕೆಳಗಿಳಿದು ಬಂದು ಸಾಕಪ್ಪ ಸಾಕು ನಿಂದು, ಎಷ್ಟು ಹಾಳು ಮಾಡಿಬಿಟ್ಟು ಸಮಾಜದಲ್ಲಿ ಅಂತ ಅವನಿಗೆ ತಕ್ಕ ಶಿಕ್ಷೆ ಹಾಕಿ ಕೆಳಗಡೆ ಲೋಕಕ್ಕೆ ಕಳಿಸ್ಬೇಕಂತ. ಇಲ್ದಿದ್ರೆ ಅವರನ್ನು ಜೈಲಿಗೆ ಕಳಿಸ್ಲಿಕ್ಕಾಗಲ್ಲ.
ಇದಕ್ಕೆ ಉದಾಹರಣೆ ಯಾವುದು ಅಂದರೆ, ಒಳ್ಳೆತನವನ್ನು ಮೆರೆದವರಿಗೆ ಇನ್ನಿಷ್ಟು ಒಳ್ಳೆಯದನ್ನು ಮಾಡಿದ್ರಿಂದ ಸ್ವರ್ಗಕ್ಕೆ ಕಳಿಸ್ಲಿಕ್ಕೆ ಹೇಗೋ ಹಾಗೆ ಅಂತ ಅರ್ಥ. ಸೇಮ್ ಉದಾಹರಣೆ. ಒಳ್ಳೆಯದನ್ನು ಮಾಡಲಿಕ್ಕೂ ಅಪೂರ್ವವಾದ ಸಹಕಾರ ಸಿಗ್ತದೆ, ಕೆಟ್ಟದ್ದನ್ನು ಮಾಡಲಿಕ್ಕೂ ಸಹಕಾರ ಇದೆ. ಯಾವುದನ್ನು ಮಾಡಿ ಹೇಗಿರ್ತಾನೆ ಮನುಷ್ಯ ಅಂತ ತೋರಿಸೋದೇ ಪುರಾಣಗಳ ರಹಸ್ಯ ಅಂತ. ಇವತ್ತು ನಿಮಗೆ ಇಂಥ ಅನೇಕ ಗುಟ್ಟುಗಳನ್ನು ತಿಳಿಸುವ ಪ್ರಯತ್ನ ಮಾಡ್ತದೆ ರಾಮಾಯಣ. ನೀವು ಒಳ್ಳೆಯದನ್ನು ಬಯಸ್ಲಿಕ್ಕೆ ಪ್ರಾರಂಭ ಮಾಡಿ. ನಾನು ಒಳ್ಳೆಯವನಾಗಿರ್ತೇನೆ, ನನ್ನ ಸುತ್ತಲೂ ಇರೋರು ಒಳ್ಳೆಯವರಾಗೇ ಇರಲಿ, ನಾನು ಯಾರಿಗೂ ಕೆಟ್ಟದ್ದು ಮಾಡಲ್ಲ, ನನಗೂ ಯಾರೂ ಕೆಟ್ಟದ್ದು ಮಾಡೋದು ಬೇಡ. ಈ ಭಾವನೆಗಳನ್ನೇ ಮನುಷ್ಯ ಹೆಚ್ಚೆಚ್ಚು ಮಾಡಿಕೊಂಡ್ರೆ ಅವನಿಗೆ ಅದಕ್ಕೆ ತಕ್ಕಂತೆ ಜನಗಳ ಬೆಂಬಲ ಅದಕ್ಕೆ ತಕ್ಕಂತೆ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ. ಇದಕ್ಕೆ ಉದಾಹರಣೆ ಯಾವುದು? ವಿರುದ್ಧ ದೃಷ್ಟಾಂತ. ಉದಾಹರಣೆ ಯಾವುದು ಗೊತ್ತಾ? ನಾನಂತೂ ಕಳ್ತನ ಮಾಡೇ ಬದುಕ್ತೇನೆ, ಸುಳ್ಳು ಹೇಳೇ ಬದುಕ್ತೇನೆ, ತಲೆ ಒಡೆದೇ ಬದುಕ್ತೇನೆ. ಅದಕ್ಕೆ ಆದಂಥ ಒಂದು ಗುಂಪು ಇರ್ತದೆ ಸಮಾಜದಲ್ಲಿ, ಅಂಥವರೇ ಅವನ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊತಾರೆ. ಬಾ ನೀನು ನಮ್ಮ ಹಾಗೆ ಗೊತ್ತಾಯ್ತು ಬಾ ಅಂತ ಅವನನ್ನು ಅದೇ ಅಡ್ಡೆಗೆ ಕರ್ಕೊಂಡು ಹೋಗಿ ಅಂಥವ್ರ ಜೊತೆಗೆ ಸ್ನೇಹ. ಎರಡಕ್ಕೂ ಸಹಕಾರ ಇದೆ. ಎರಡನ್ನೂ ನೋಡಬೇಕು, ಎರಡೂ ಲೋಕದಲ್ಲಿ ವ್ಯಕ್ತ ಆಗಬೇಕು. ಎರಡರದ್ದು ಘರ್ಷಣೆ ಕೆಲವೊಂದು ಆದಾಗ ಅಲ್ಲಿ ಸತ್ಯಕ್ಕೆ ಧರ್ಮಕ್ಕೆ ಜಯ ಸಿಗುವ ಹಾಗೆ ಭಗವಂತ ಸ್ಪಷ್ಟವಾಗಿ ಮಾಡಿ ತೋರಿಸ್ತಾನೆ. ಹಾಗಾಗಿ ಸಿಂಹಿಕೆಯ ಕಥೆಯನ್ನು ಕೇಳುವಾಗ ಸಿಂಹಿಕೆ ಮಾಡಿದ ಅಪರಾಧಗಳಿಗೇನು, ಸಿಂಹಿಕೆ ಯಾಕೆ ದುಷ್ಟಳು, ಅವಳ ದುಷ್ಟತನ ಏನೆಲ್ಲ ಇತ್ತು, ಅದು ವ್ಯಕ್ತ ಆಗುವ ಹಾಗೆ ಮಾಡಿದವರು ಯಾರು? ಬ್ರಹ್ಮದೇವರ ವರ. ಇಲ್ಲದಿದ್ದರೆ ಬ್ರಹ್ಮದೇವರ ವರದ ಬಗ್ಗೆ ಇಷ್ಟು ವಿಶ್ಲೇಷಣೆ ಗೊತ್ತಾಗದೇ ಇದ್ದರೆ ವರ ಯಾಕೆ ಕೊಡ್ತಾರೋ ಅನ್ನೋ ಪ್ರಶ್ನೆಗೆ ಉತ್ತರನೇ ಸಿಗಲ್ಲ. ಹಿರಣ್ಯಾಕ್ಷನ ಬಗ್ಗೆನೂ ಅಷ್ಟೆ. ಹಿರಣ್ಯಾಕ್ಷ ಯಾಕೆ ವರ ಪಡ್ಕೊಂಡ ಬ್ರಹ್ಮದೇವರ ಹತ್ರ? ಬ್ರಹ್ಮನಾದರೂ ಕೊಟ್ಟ ಯಾಕೆ? ಭೂಮಿಯನ್ನು ಸುತ್ತಿ ಕಕ್ಷೆಯಿಂದ ಕೆಳಗೆ ಹೋಗಲಿ ಅಂತ ಬ್ರಹ್ಮ ವರ ಕೊಟ್ಟ. ಬ್ರಹ್ಮದೇವರಿಗೆ ಸೃಷ್ಟಿಕರ್ತ, ಭೂಮಿಯ ಬಗ್ಗೆ ಅನುಕಂಪ ಇಲ್ಲವೇ ಬ್ರಹ್ಮದೇವರಿಗೆ? ಅನುಕಂಪ ಇದೆ. ಅವರಿಗೆ ಹಿರಣ್ಯಾಕ್ಷ ಕೆಟ್ಟವನು ಅನ್ನೋದು ಗೊತ್ತಿದೆ. ಅದು ವರ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದರೆ ಒಂದೇ ಉದ್ದೇಶ, ಅವನ ಒಳಗಿರುವ ಕೆಟ್ಟತನ ಎಲ್ಲ ಹೊರಗೆ ಬರಲಿ, ಸಮಾಜಕ್ಕೆ ತಿಳಿಲಿ, ಕೆಟ್ಟತನಕ್ಕೂ ಒಳ್ಳೆಯತನಕ್ಕೂ ಒಂದು ಸಂಘರ್ಷ ನಡೀಲಿ. ಆ ಸಂಘರ್ಷದೊಳಗೆ ಕೆಟ್ಟತನಕ್ಕೆ ಯಾವತ್ತೂ ಕೂಡ ಉಳಿವಿಲ್ಲ, ಅಳಿವಿದೆ. ಒಳ್ಳೆಯತನಕ್ಕೆ ಯಾವತ್ತಿದ್ರೂ ಉಳಿವಿದೆ, ಅಳಿವಿಲ್ಲ ಅಂತ ಸಮಾಜಕ್ಕೆ ತಿಳಿಲಿ. ಸಂಘರ್ಷ ನಡೆದಾಗ ಒಳ್ಳೆಯದು ಅನ್ನೋದು ಜಗತ್ತಿಗೆ ಗೊತ್ತಾಗ್ತದೆ. ಸಂಘರ್ಷ ನಡೀದೆ ಹೋದರೆ ಒಳ್ಳೆಯತನ ಏನು, ಅದರ ಉಳಿವಿನ ಮಹತ್ವ ಏನು ಅಂತ ಗೊತ್ತಾಗಲ್ಲ. ಇದನ್ನೆಲ್ಲ ಇಟ್ಟುಕೊಂಡೇ ಹಿರಿಯರು ಏಕಂ ಸತ್ ಬಹುಧಾ ವದಂತಿ ಅಂತ ಹಿರಿಯರೆಲ್ಲ ಹೇಳಿದ್ರು. ಸತ್ ಒಂದು, ಸತ್ಯ ಯಾವತ್ತಿದ್ರೂ ಪ್ರಧಾನವಾಗಿ ಧರ್ಮ, ಸತ್ಯ, ನ್ಯಾಯ, ಪ್ರಾಮಾಣಿಕತೆ ಇವು ಯಾವತ್ತೂ ಏಕಮುಖವಾಗಿರ್ತದೆ. ಅಲ್ಲಲ್ಲಿ ಸಂಘರ್ಷ ನಡೆದಾಗ ಅವು ತಮ್ಮ ಕೆಲಸ ತೋರಿಸ್ತಾರೆ. ಎಲ್ಲೆಲ್ಲಿ ಸುಳ್ಳು ಅದು ಬಹುಮುಖವಾಗಿರ್ತದೆ, ಮೋಸ ಅದು ಬಹುಮುಖವಾಗಿರ್ತದೆ. ಯೋಚನೆ ನಾನೇನು ಪ್ರತ್ಯೇಕ ಹೇಳಬೇಕಿಲ್ಲ, ನಿಮಗೆಲ್ಲ ಗೊತ್ತಿರ್ತದೆ. ಮೋಸ ಯಾವತ್ತೂ ಬಹುಮುಖವಾಗಿರ್ತದೆ. ಸ್ವಾರ್ಥ ಅದರದ್ದು ಮುಖಗಳು ಬಹಳ. ಒಂದೇ ಮುಖದಲ್ಲಿ ಸ್ವಾರ್ಥ ಇರಲ್ಲ. ಕೆಲವರು ಒಂದರಲ್ಲಿ ಭಾರಿ ತ್ಯಾಗ ಮೆರೆದಿರ್ತಾರೆ. ನಾವೇನೋ ಅವರನ್ನ ತ್ಯಾಗಿಗಳು ಅಂತ ಅಂದ್ಕೊಂಡಿರ್ತೇವೆ. ಒಳಗಡೆ ನೋಡಿದರೆ ಭಾರೀ ಸ್ವಾರ್ಥ, ಅದರದ್ದು ಮುಖ ಬೇರೆ ಇರ್ತದೆ ಮತ್ತು. ಹಾಗಾಗಿ ಸಮಾಜದೊಳಗೆ ಸ್ವಾರ್ಥದ ಮುಖಗಳು ಬಹಳ. ಎಲ್ಲವನ್ನು ನನ್ನ ಕೈಗೆ ಬರಬೇಕು ಅನ್ನುವಂಥ ಪರವಶತೆಯನ್ನು ಬಯಸುವಂಥ ಬಹಳಷ್ಟು ನೀಚತನ ಇದೆ. ಈ ಥರದ ಕೃತ್ಯಗಳು ನಡೀತಾವೆ. ಅದಕ್ಕೆ ಉದಾಹರಣೆಯಾಗಿ ಆಂಜನೇಯನ ಕಥೆಯಲ್ಲಿ ಸಿಂಹಿಕೆಯನ್ನು, ರಾವಣನನ್ನು, ಅಕ್ಷಯಕುಮಾರನನ್ನು, ಇಂದ್ರಜಿತ್ತನನ್ನು, ಇನ್ನಿತರ ಮಂತ್ರಿ ಪುತ್ರರನ್ನು, ಎಲ್ಲ ರಾಕ್ಷಸರ ಗುಂಪನ್ನು ಉದಾಹರಣೆಯಾಗಿ ನಮಗೆ ತಿಳಿಸ್ತಾರೆ. ಅವರೆಲ್ಲ ಅದನ್ನೇ ಮೆರೆದವರು. ವರ ಪಡ್ಕೊಂಡು ಅವಧ್ಯರಾಗಿ ಸ್ವಾರ್ಥಕ್ಕಾಗಿ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡ್ತಿದ್ರು. ಇದೇ ರಾಮಾಯಣ ಹೇಳಿಕೊಟ್ಟದ್ದು.
ರಾಮಾಯಣದ ಸಂದೇಶ ಏನು? ಹೆಂಗಿರಬೇಕು ಅಂತ ಹೇಳಲಿಕ್ಕೆ ರಾಮಾಯಣ. ರಾಮನ ಕಥೆ, ಹನುಮನ ಕಥೆ, ಸೀತೆಯ ಚರಿತ್ರೆ ಏನು ಹೇಳ್ತದೆ? ಹೇಗಿರಬೇಕು ಅನ್ನಲಿಕ್ಕೆ ರಾಮನ ಕಥೆ. ಹೇಗಿರಬಾರ್ದು ಅಂತನ್ನೋ ಅಂಶಗಳನ್ನು ಬಹಳಷ್ಟು ತೋರಿಸಿದ್ದಿದೆ ಅಲ್ಲ, ಅದು ಮಹಾಭಾರತದ ಕಥೆ. ಹೇಗಿರಬಾರ್ದು, ದುಶ್ಯಾಸನನ ಹಾಗೆ, ದುರ್ಯೋಧನನ ಹಾಗೆ ಅವ್ರದ್ದೆಲ್ಲ ಇದೆ ಅಲ್ಲ, ಬಹಳಷ್ಟು ತೋರಿಸ್ತಾರೆ. ಅದು ಹಾಗಿರಬಾರ್ದು. ಹಾಗೆ ಸಿಂಹಿಗೆ ಈ ನಿಟ್ಟಿನಲ್ಲಿ ಬ್ರಹ್ಮವರವನ್ನು ಪಡ್ಕೊಂಡು ತನ್ನ ಸ್ವಾರ್ಥ ಮೆರೆದು ಆಂಜನೇಯನನ್ನು ಎಳೆದು ತಿನ್ನೋ ಪ್ರಯತ್ನ ಪಟ್ಟರೆ ಆಂಜನೇಯ ಎದುರಿಸಿದ. ಆಂಜನೇಯನಿಗೆ ಇಂಥ ಸವಾಲನ್ನು ಎದುರಿಸೋ ಸ್ಥಿತಿ ಬಂತು. ಇದು ದೈವ ಪ್ರೇರಣೆಯಿಂದ ಬಂದ ಸವಾಲಲ್ವೇ? ಬ್ರಹ್ಮ ವರ ಕೊಟ್ಟು ಕಳಿಸಿದ ಅಂದರೆ ದೈವ ಪ್ರೇರಣೆಯಂತೆ ಬಂದ ಸವಾಲಾಯಿತು. ನಮ್ಮ ಬದುಕಿನಲ್ಲಿ ಇಂಥ ಸ್ವಾರ್ಥಿಗಳು ನಮ್ಮನ್ನೇ ತಮ್ಮ ಪರವಶ ಮಾಡಿಕೊಳ್ಳಿಕ್ಕೆ ಅಂತ ಭಾಳ ಜನ ಬರ್ತಾರೆ. ಎಷ್ಟು ಥರ ಬರ್ತಾರೆ, ಯಾವ ರೀತಿ ಬರ್ತಾರೆ ಅನ್ನೋಕ್ಕೆ ಒಂದೆರಡು ಅಂಶ ನಿಮ್ಮ ಮುಂದೆ ಇಟ್ಟಿರ್ತೀನಿ, ನಿಮ್ಗೆ ಗೊತ್ತಾಗ್ತದೆ. ನಮ್ಮನ್ನು ಮೆಂಟಲಿ ಪರವಶ ಮಾಡಿಕೊಳ್ಳಿಕ್ಕೆ ಕೆಲವರು ಬರ್ತಾರೆ, ಫಿಸಿಕಲಿ ಪರವಶ ಮಾಡಿಕೊಳ್ಳಿಕ್ಕೆ ಕೆಲವರು ಬರ್ತಾರೆ. ಸಿಂಹಿಕೆ ನೆರಳಿಗಿಡಿದು ಹನುಮಂತನನ್ನು ತನ್ನ ವಶ ಮಾಡಿಕೊಳ್ಳಿಕ್ಕೆ ಹೋದರು. ಫಿಸಿಕಲಿ, ಮೆಂಟಲಿ ಏನು ಹಾಗಂದ್ರೆ ಅರ್ಥ? ಸಮಾಜದಲ್ಲಿ ನಮ್ಮ ವೀಕ್ನೆಸ್ಸನ್ನು ಕಂಡುಹಿಡ್ಕೊತಾರೆ. ನಮ್ಮೊಳಗಿರೋ ಒಂದು ನ್ಯೂನತೆ, ಆ ನ್ಯೂನತೆಯನ್ನು ಕಂಡುಕೊಂಡು ಅವರೇನು ಮಾಡ್ತಾರೆ ಅಂದರೆ, ಅವನಿಗದು ಬೇಕು, ನಾನು ಅದನ್ನು ಕೊಡ್ತೇನೆ ಅಂತ ಅವನಿಗೆ ಆಸೆ ತೋರಿಸೋದು. ಅಯ್ಯೋ ಅದು ಅವನು ಕೊಡ್ತಾನಲ್ಲ ಅಂತ ಅದೇ ವೀಕ್ನೆಸ್ಸನ್ನು ಹಿಡಿದು ನಮಗೇನು ಮಾಡಿಬಿಡ್ತಾರೆ, ನಮ್ಮನ್ನು ಎಳೆದುಬಿಡ್ತಾರೆ. ಇವತ್ತು ಹಾಗೇ ಆಗಿ ಮನುಷ್ಯ ಎಷ್ಟು ಕಡೆಯಲ್ಲಿ ಬೀಳ್ತಾ ಇಲ್ಲ ಹೇಳಿ. ಇದು ಫಿಸಿಕಲಿ ಮನುಷ್ಯ, ಮೆಂಟಲಿ ಮನುಷ್ಯ ಬಹಳಷ್ಟು ಜನರಿಗೆ ಪರವಶನಾಗ್ತಾ ಇದ್ದಾನೆ. ಆಂಜನೇಯ ಮಾತ್ರ ಈ ವಿಷಯದೊಳಗೆ ಏನು ಮಾಡಿದರೂ ವಶನಾಗಲಿಲ್ಲ. ನೋಡಿ, ಇವತ್ತು ಸಮಾಜದ ಬಹುಥರದ ಸೆಕ್ಟರ್ಗಳಲ್ಲಿ ನಮ್ಮನ್ನು ಏನೆಲ್ಲ ರೀತಿಯಿಂದ ನಮ್ಮನ್ನು ಪರವಶ ಮಾಡಿಕೊಂಡಿದೆ. ನಾನೇನು ಪ್ರತ್ಯೇಕ ಹೇಳಲ್ಲ. ಬಹುರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ ಲಗ್ಗೆ ಇಡ್ತಾರೆ. ಕೆಲವು ಕಂಪನಿಗಳು ಭಾರತಕ್ಕೆ ಬರಲ್ಲ, ಬೇರೆ ಬೇರೆ ರಾಷ್ಟ್ರಗಳಲ್ಲೇ ಇದ್ದು ಭಾರತೀಯರನ್ನು ನಿಯಂತ್ರಣ ಮಾಡಬೇಕು ಅಂತ ಹೋಗ್ತಾರೆ. ನನಗೆ ದೇಶಗಳ ಮೇಲೆ, ರಾಷ್ಟ್ರಗಳ ಮೇಲೆ, ಕಂಪನಿಗಳ ಮೇಲೆ, ಬಿಸ್ನೆಸ್ಸಿನ ಮೇಲೆ ಕ್ರೋಧ ಇಲ್ಲ, ವಿರೋಧ ಇಲ್ಲ. ಆದರೆ ಬೌದ್ಧಿಕ ಮಟ್ಟವನ್ನು ಮನುಷ್ಯ ಬೆಳೆಸ್ಕೊಳ್ಬೇಕಿವತ್ತು. ಎಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ ಇವತ್ತು ಅಂತಲಿಕ್ಕೆ ಇದೊಂದು ಉದಾಹರಣೆ. ಒಂದು ದೇಶದಲ್ಲಿ ಹಗಲು ರಾತ್ರಿ ಹೇಗಾಗ್ತದೋ ನಮ್ಮ ದೇಶದಲ್ಲೂ ಅದೇ ಹಗಲು ರಾತ್ರಿ ಆಗ್ತದ? ವ್ಯತ್ಯಾಸ ಇದೆ. ಒಂದು ದೇಶದಲ್ಲಿ ರಾತ್ರಿ ಆದಾಗ ಈ ದೇಶದಲ್ಲಿ ಮಾತ್ರ ಆವಾಗಲೇ ಬೆಳಕು ಆಗಿರ್ತದೆ. ಇದು ನಿಮ್ಗೆ ಗೊತ್ತಿರ್ತದೆ. ಇಲ್ಲಿ ರಾತ್ರಿ ಆದಾಗ ಅಲ್ಲಿ ಬೆಳಕಿರ್ತದೆ. ಆದರೆ ಅಲ್ಲಿ ದೇಶದವ್ರು ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಕತ್ಲೆ ಆದರೂ ಪರವಾಗಿಲ್ಲ, ನೀನು ಆವಾಗಲೇ ಮೀಟಿಂಗ್ ಅಟೆಂಡ್ ಆಗಬೇಕು. ಇದ್ಯಾವ ನ್ಯಾಯ? ಆ ದೇಶದಲ್ಲಿ ಕತ್ಲಾಗಿರಲ್ಲ, ಆ ದೇಶದಲ್ಲಿ ಆವಾಗ ಬೆಳಕಾಗಿರ್ತದೆ, ಆವಾಗಲೇ ಕ್ಲೈಂಟ್ ಸಿಗೋದಂತೆ. ಈ ದೇಶದ ವ್ಯಕ್ತಿ ಮಾತ್ರ ಕತ್ಲಾಗಿದೆ, ನಾ ಮಲಗಲಿಕ್ಕೆ ಹೋಗ್ತೇನೆ, ಇಲ್ಲ, ದುಡ್ಡು ಬೇಕೋ ಬೇಡ, ನಿಮಗೆ ದುಡ್ಡು ಬೇಕಾ? ಹಾಗಾದರೆ ನೀನು ಕತ್ಲಾದರೂ ಪರವಾಗಿಲ್ಲ, ನಿನ್ನ ಹೆಂಡತಿ ಮಕ್ಕಳಿಂದ ದೂರವಾದರೂ ಪರವಾಗಿಲ್ಲ, ನಿನ್ನ ಮನೆ ಮಠ ದೂರವಾಗಿ ಬಂದಿದ್ದರೂ ಪರವಾಗಿಲ್ಲ, ದುಡ್ಡು ಬೇಕಾ ಬೇಡ ನಿನಗೆ? ಹಾಗಾದರೆ ನಮ್ಮ ದೇಶದಲ್ಲಿ ಬೆಳಕಾದಾಗ ನಿಮ್ಮ ದೇಶದಲ್ಲಿ ಕತ್ಲಾದರೂ ನಿದ್ರೆ ಬಿಟ್ಟು ನನ್ನ ದೇಶದ ದುಡ್ಡಿಗಾಗಿ ನೀನು ಕೆಲಸ ಮಾಡು. ಒಪ್ಪಬಹುದಾ ಇದನ್ನ? ನಾನು ಈಗಲೇ ಚೇಂಜ್ ಆಗಲಿ ಅಂತ ಬಯಸಲ್ಲ. ಬಹುರಾಷ್ಟ್ರೀಯ ಕಂಪನಿಗಳು ಆರ್ಥಿಕ ದುಡಿಮೆ ಮೇಲೆ, ಆರ್ಥಿಕದ ಅಭಿವೃದ್ಧಿಯ ಹೆಸರಿನಲ್ಲಿ ಒಂದು ದೇಶದ ಸಂಸ್ಕೃತಿ, ಸಂಪತ್ತು, ಸ್ವಾಸ್ಥ್ಯವನ್ನು ಹಣಕ್ಕಾಗಿ ಹೇಗೆ ಪರವಶ ಮಾಡಿಕೊಳ್ತದೆ? ಇದು ಸಿಂಹಿಕೆ, ಇದು ಸಿಂಹಿಕೆ. ಯೋಚನೆ ಮಾಡಬೇಕಿರುತ್ತೆ.
ಅರೆ ಇದು ನ್ಯಾಯನ ಅನ್ಯಾಯನ ಯೋಚನೆ ಮಾಡಲ್ಲ ಯಾರು. ಯಾಕೆ? ದುಡ್ಡಿದೆ, ದೊಡ್ಡಣ್ಣ, ದೊಡ್ಡಣ್ಣ ಅಂತ ಇವರೇ ಹೆಸರು ಕೊಟ್ಟಿರ್ತಾರೆ. ಅವ ಹೇಳಲಿ ಬಿಡಲಿ ಇವರೇ ಹೆಸರು ಕೊಡ್ತಾರೆ, ಇದು ದೊಡ್ಡಣ್ಣ ಅಂತ. ನೀನು ಯಾಕೆ ಅವನನ್ನು ದೊಡ್ಡಣ್ಣ ಅಂತೀಯ ಮಾರಾಯ? ಇದು ಈ ಲಾಸ್ಯದ ಬಗ್ಗೆ ಯಾರು ಮಾತಾಡಬಾರ್ದ? ಮತ್ತೇನು ಮಾತಾಡಬೇಕು ಅಂದರೆ ತಿರ್ಗಾ ಮುರುಗಿ ನಮ್ಮ ದೇಶದೊಳಗೆ ಆ ಜಾತಿ ಈ ಜಾತಿ ಅವರಿಬ್ಬರು ಸರಿ ಇಲ್ಲ ಮಾರಾಯ, ಅವರು ಬಂದಾಗ ಯಾರು ನಮ್ಮ ಬಗ್ಗೆ ಹೇಳಲಿಕ್ಕೆ? ಅರೆ ಯಾವುದೋ ಸಂಬಂಧವೇ ಇಲ್ಲದೆ ಇರುವ ಹಗಲು ರಾತ್ರಿಗಳೇ ಬೇರೆ ಇರುವ ದೇಶದವರು ತಮ್ಮ ಹಗಲಿನಲ್ಲಿ ನಮ್ಮ ರಾತ್ರಿಯ ನಿದ್ರೆ ಕೆಡಿಸ್ತಿದ್ದಾರೆ, ನಮ್ಮ ರಾತ್ರಿಯ ಯುವಕರನ್ನು ತಮ್ಮ ವಶ ಮಾಡ್ಕೊಳ್ತಿದ್ದಾರೆ ಅಂದರೆ ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ ಹೇಳಿ ನೋಡೋಣ. ನನಗೆ ಕಂಪನಿಗಳ ಮೇಲೆ ದ್ವೇಷ ಇಲ್ಲ. ಇವತ್ತಿನ ಯುವಕರು ಹಣ ಸಂಪಾದಿಸುವ ವಿಷಯದಲ್ಲಿ ನನಗೆ ಸಿಗಲಿಲ್ಲ. ಎಲ್ಲರೂ ಆರ್ಥಿಕವಾಗಿ ಸದೃಢರಾಗಲಿ, ಎಲ್ಲರೂ ಸ್ವಾಸ್ಥ್ಯದಿಂದ ಇರಲಿ, ದುರ್ಬಲರಾಗಲಿ ಅಂತ ಅಪೇಕ್ಷೆ ಅಲ್ಲ. ಇಡೀ ಪ್ರಪಂಚಕ್ಕೆ ದುಡಿಮೆಯ ಕಾಯಕವನ್ನು ಪಾಠ ಮಾಡಿದ್ದೇ ಭಾರತ ದೇಶ. ಸಂಸ್ಕೃತಿ ಇರ್ಬೋದು, ಸಿವಿಲೈಸೇಷನ್ ಇರ್ಬೋದು, ಮಾನವ ವ್ಯವಸ್ಥೆಗಳಿರ್ಬೋದು, ದೇಶವೇ ಭಾರತ. ಇಂಥ ದೇಶದ ಯುವಕರು ತನ್ನ ರಾತ್ರಿಯ ನಿದ್ರೆಯನ್ನು ಬಿಟ್ಟು ಮತ್ತೊಂದು ದೇಶದಲ್ಲಿ ಹಗಲಾದಾಗ ದುಡಿತಾರೆ ಅಂದರೆ ಇದು ಫಿಸಿಕಲಿ ಮನುಷ್ಯನನ್ನು ವಶ ಮಾಡಿಕೊಳ್ಳುವ ತಂತ್ರಗಾರಿಕೆ ಅಂತ ಅನ್ನಿಸ್ತದೋ ಇಲ್ಲೋ? ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ರಿ. ಫಿಸಿಕಲಿ ಇನ್ನೊಂದು ರೀತಿ ವಶ ಮಾಡ್ಕೋತಾ ಇದ್ದಾರೆ. ಹೇಗೆ? ಬೇರೆ ರಾಷ್ಟ್ರದಿಂದ ಈ ರಾಷ್ಟ್ರಗಳಲ್ಲಿ ಹೂಡಿಕೆ ಮಾಡ್ತಾರೆ. ನೆಪ ಮಾತ್ರ, ಪೂರ್ಣ ಮಾಡಲ್ಲ, ಹೂಡಿಕೆ ಮಾತ್ರ, ನೆಪ ಅದು. ಕಾರಣ ಏನು ಅಂದರೆ ಈ ವ್ಯಕ್ತಿಯನ್ನೇ ಅಲ್ಲಿಗೆ ಪೋರ್ಟ್ ಮಾಡೋದು. ಈಗ ಪೋರ್ಟ್ ಅನ್ನೋ ಶಬ್ದ ಎಲ್ಲರಿಗೆ ಅರ್ಥ ಆಗಿದೆ ಬೇಗ. ಸಿಮ್ ಕಾರ್ಡ್ನಲ್ಲಿ ಯಾವುದೋ ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋಗ್ಬೇಕಾದ್ರೆ ಪೋರ್ಟ್ ಅಂತ ಮಾಡ್ತಾರಲ್ವ, ಹಾಗೆ ಇಲ್ಲಿ ದುಡಿತಿರೋ ವ್ಯಕ್ತಿಗೆ ಒಂದು ಆಸೆ ತೋರಿಸೋದು. ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದರೆ ಅವನಿಗೆ ಎಂಪ್ಲಾಯ್ಮೆಂಟ್ನಲ್ಲೇ ಒಂದು ರೀತಿ ಬಡ್ತಿ ಕೊಡೋದು. ಹೇಗೆ ಬಡ್ತಿ ಕೊಡ್ತಾರೆ ಅಂದರೆ, ಇಲ್ಲೇ ಇದ್ದು ಏನು ಗಳಿಸ್ತೀವಿ ಹೇಳಿ. ಪ್ರಪಂಚ ಎಷ್ಟು ವಿಶಾಲವಾಗಿದೆ ಗೊತ್ತಾ? ನೀವು ನಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡಿಲ್ಲ, ಬೇರೆ ಬೇರೆ ದೇಶದಲ್ಲಿ ಬಂದು ಏನಿಲ್ಲ, ಕುಡಿಯೋದು, ಚಟ, ಇದನ್ನು ಬಾಯಲ್ಲಿ ಹೇಳಲ್ಲ. ಇದಕ್ಕೊಂದು ಹೊಸ ಹೆಸರು ಕೊಡಬೇಕೀಗ. ಏನು ಹೆಸರು ಕೊಡಬೇಕೀಗ ನಾವು? ಕ್ಲೈಂಟ್ ಮೀಟಿಂಗ್ ಅಂತ ಹೆಸರು ಕೊಡಬೇಕು. ಈ ಹೆಸರಿನಿಂದ ಆರ್ಥಿಕ ದುರ್ಬಲತೆಯನ್ನು ಅವರು ಅರ್ಥಕೊಂಡು ಸಣ್ಣ ಸಣ್ಣ ಬಿಸ್ಕೆಟ್ಗಳನ್ನು ಒಗೆದು ಮನೆ ಮುಂದೆ ಕಾಯಲಿಕ್ಕೆ ಅಂತ ಇಟ್ಟ ಹಾಗೆ ತಮ್ಮ ಕಂಪನಿಗಳ ಸುಭದ್ರತೆಗಾಗಿ 3 ವರ್ಷದ ಅಗ್ರಿಮೆಂಟಿನ ಹೆಸರಿನಲ್ಲಿ ಇಲ್ಲಿಯ ವ್ಯಕ್ತಿಯನ್ನು ಇನ್ನೊಂದು ದೇಶಕ್ಕೆ ಪೋರ್ಟ್ ಮಾಡಿಬಿಡೋದು. ಯಾಕೆ ಅಂದರೆ ಅವನು 24 ತಾಸು ಅವನ ಕಂಪ್ನಿಯ ಜೀತದಾಳಾಗಿರ್ತಾನೆ. ನಾನು ಕಂಪ್ನಿನ ಬೈತಿಲ್ಲ, ಅದು ಅನಿವಾರ್ಯ ಅವನಿಗೆ. ಅವ ಬಿಲಿಯನ್ ಟರ್ನ್ ಓವರ್ ಮಾಡ್ತಾ ಇದ್ದಾನೆ. ಅದಕ್ಕೆ ಇಂಥ ಅನೇಕ ವ್ಯಕ್ತಿಗಳನ್ನು ಅವನು ಸಾಕಲೇಬೇಕಾಗಿದೆ. ಆದರೆ ಈ ವ್ಯಕ್ತಿಯ ಜೀವನದ ಸ್ವಾಸ್ಥ್ಯ ಏನು ಉಳಿತು ಹೇಳಿ ನೋಡೋಣ. ಯಾವಾಗ ನಮ್ಮ ದೇಶ ಹಾಗಾದರೆ ನಾವು ಇದನ್ನು ಬಯಸೋದು ತಪ್ಪ? ಬೇರೆ ಬೇರೆ ದೇಶದವರು ಇದೇ ರೀತಿ ರಾತ್ರಿಯೆಲ್ಲ ದುಡಿದು ನಮ್ಮ ದೇಶದ ಹಗಲಿನಲ್ಲೇ ನಾವು ಕೆಲಸ ಮಾಡಿ ಅವರೆಲ್ಲ ಆಗೋದು ಯಾವಾಗ ಹಾಗಾದರೆ ಅಂತ ಬರೋದು ಇದು ಮನಸ್ಸಲ್ಲಿ. ಇದು ಬಹಳ ಗಂಭೀರವಾದ ಆಲೋಚನೆ ಮಾಡಬೇಕು. ನಮ್ಮ ದೇಶ ಆರ್ಥಿಕತೆ ಹೆಸರಿನಲ್ಲಿ, ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ, ಸಿವಿಲೈಸೇಷನ್ ಅನ್ನೋ ಇನ್ನೇನೋ ಹೆಸರಿನಲ್ಲಿ, ಮುಂದುವರೆದಿದ್ದೇವೆ ಅನ್ನೋ ಹೆಸರಿನಲ್ಲಿ ಫಿಸಿಕಲಿ ಮೆಂಟಲಿ ಭಾರತೀಯತೆಯನ್ನು ಪರವಶ ಮಾಡಿ ಇಲ್ಲೇನೂ ಇಲ್ಲ, ಇವು ಏನಿದ್ರು ದೇರ್ ಆರ್ ಬೆಗ್ಗರ್ಸ್ ಅನ್ನೋ ಹಾಗೆ ಮನುಷ್ಯರನ್ನು ಭಿಕ್ಷುಕರನ್ನು ಮಾಡುವ ವಿಚಿತ್ರ ಸಂಚು ನಡೆದಿದೆ. ಇದು ಅಂದು ಸಿಂಹಿಕೆ ಮಾಡಿದ ಸಂಚಿನಂತೆ ಕಾಣಿಸ್ತಾ ಇದೆ. ಇದನ್ನು ಪ್ರತಿಯೊಬ್ಬರು ಯೋಚಿಸಿ. ಇದನ್ನು ಪರಿಹರಿಸ್ಕೊಳ್ಳೋದು ಹೇಗೆ? ಆಂಜನೇಯ ಸಮಾಜಕ್ಕೆ ಹೇಳಿಕೊಟ್ಟ. ಹೇಗೆ ಹೇಳಿಕೊಟ್ಟ ಅಂದರೆ, ಆಂಜನೇಯ ಏನು ಮಾಡಿದ? ಸಿಂಹಿಕೆ ಜೊತೆ ಯುದ್ಧ ಮಾಡುವಾಗ
ಭಾರಿ ಚಮತ್ಕಾರ. ಆಂಜನೇಯನ ವಿಚಿತ್ರವಾದಂಥ ಸಾಮರ್ಥ್ಯ. ಬಂಗಾರದ ಬೆಟ್ಟ ಎದುರುಗಡೆಗೆ ಬಂದರೆ ನನಗೇನು ಅವಶ್ಯಕತೆ ಇಲ್ಲ ಬಂಗಾರ ಅಂತಂದ. ಅಂದರೆ ವ್ಯಕ್ತಿ ಯಾವಾಗ ಒಳಗಿನಿಂದ ಪೂರ್ಣನಾಗಿರ್ತಾನೆ, ಅವನಲ್ಲಿ ಕೊರತೆಗಳಿರಲ್ಲ, ಯಾರೂ ಅವನನ್ನು ವಶ ಮಾಡಿಕೊಳ್ಳಿಕ್ಕಾಗಲ್ಲ. ಒಳಗಿನಿಂದ ಯಾರು ಅಪೂರ್ಣರಾಗಿರ್ತಾರೆ ಎಲ್ಲರೂ ಅವರಿಗೆ ಬಿಸ್ಕೆಟ್ ಹಾಕೋದೆ. ಇದೇ ನಮಗೆ ಸಮಸ್ಯೆ. ನಮ್ಮ ದೇಶ, ಇಲ್ಲಿರುವ ದುಡಿಮೆ, ಇಲ್ಲಿರುವ ಸಂಪತ್ತು, ಇಲ್ಲಿರುವ ಪ್ರಕೃತಿ, ಗಾಳಿ, ನೀರು, ಭೂಮಿ, ಇದರಲ್ಲಿ ತೃಪ್ತಿ ಪಡೋಣ. ಒಂದು ಚೌಕಟ್ಟು ಹಾಕೋಣ. ನನಗಿದು ಖುಷಿ ಕೊಡ್ತಾ ಇದೆ, ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಪರಿಸರ ಎಷ್ಟು ಚೆನ್ನಾಗಿದೆ. ಈ ಮನುಷ್ಯ ಇಲ್ಲಿ ಆತ್ಮತೃಪ್ತಿಯನ್ನು ತಾನು ಪಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರೆ ನಮ್ಮನ್ನು ಯಾರು ಅಳಿಲಿಕ್ಕಾಗಲ್ಲ. ಯಾವಾಗ ನಮ್ಮನ್ನು ಅಳಿತಾರೆ ಅಂದರೆ ಏನು ಕೊಟ್ಟರೂ ಸಾಲಲ್ಲ, ಏನು ಕೊಟ್ಟರೂ ಸಾಲಲ್ಲ, ಇನ್ನೂ ಬೇಕು ಬೇಕು. ಈ ಕೊರತೆ ಮತ್ತೊಬ್ಬನಿಗೆ ನಾವು ವಶರಾಗಲಿಕ್ಕೆ ಕಾರಣ ಆಗ್ತಾಯಿದೆ. ಆಂಜನೇಯನಿಗೆ ಯಾರೂ ಅವನನ್ನು ವಶ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಬಂಗಾರದ ಪಟ್ಟಣಕ್ಕೆ ಹೋದರೂ ಅವನೇನು ವಶ ಆಗಲಿಲ್ಲ. ಬಂಗಾರದ ಬೆಟ್ಟ ಎದುರುಗಡೆಗೆ ಬಂದರೂ ಸೊಪ್ಪು ಹಾಕಲಿಲ್ಲ. ಬಂಗಾರದ ಬೆಟ್ಟ ಬಂದರೂ ಆಸೆ ಬರಲಿಲ್ಲ ಅವನಿಗೆ. ಬೇಡವಾಗ ಮುಂದೇನಕ್ಕೆ ರಾಮನ ಪಾದದ ಸೇವೆ ಸಾಕು ಅನ್ನಂತೆ. ಅಂದರೆ ಆಂಜನೇಯನ ಕ್ಯಾರೆಕ್ಟರ್ನಲ್ಲಿ ಬಹಳ ಮುಖ್ಯವಾಗಿ ನೀವು ನೋಡಬೇಕೇನು ಅಂದರೆ, ಮನುಷ್ಯನಿಗೆ ಒಳಗಿನಿಂದ ಒಂದು ಪೂರ್ಣತೆಯನ್ನು ಪಡ್ಕೊಳ್ಬೇಕು, ಆಸೆ ಬುರುಕುತನವನ್ನು ಬಿಡಬೇಕು, ಆ ಥರದ ಒಂದು ಯೋಗದ ಸಿದ್ಧಿಯನ್ನು ಪಡ್ಕೊಳ್ಬೇಕು, ಕ್ಷಮಾವಂತ ಮೆರಿಬೇಕು, ಸಹನಶೀಲತೆಯನ್ನು ಮೆರಿಬೇಕು. ಹೀಗಾಗಿ ಆತ ಯಾವುದಕ್ಕೂ ಸೊಪ್ಪು ಹಾಕಲಿಲ್ಲ. ಸಿಮ್ಮಿಕೆಗೆ ಜಗ್ಗಲಿಲ್ಲ, ಬಗ್ಗಲಿಲ್ಲ, ಕುಗ್ಗಲಿಲ್ಲ. ಬರ್ತೀಯ ಬಾ ಅಂದ. ಏನು ಮಾಡ್ತೀವಿ ಬಾಳ ಅಂದರೆ, ನಿನ್ನಿಂದ ನನಗೇನಾಗಬೇಕಾಗಿದೆ? ಇಂಥವರನ್ನು ಸಿಮ್ಮಿಗೆ ವಶ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾರನ್ನು ವಶ ಮಾಡಿಕೊಳ್ತಾಳೆ? ಯಾರಲ್ಲಿ ನ್ಯೂನತೆ ಇದೆ ಅವರನ್ನು ವಶ ಮಾಡಿಕೊಳ್ತಾರೆ. ಯಾರಲ್ಲಿ ಪೂರ್ಣತೆ ಇದೆ ಅವರನ್ನು ಯಾರೂ ವಶ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಇನ್ನೊಂದು ಅರ್ಥದಲ್ಲಿ ಇದನ್ನೇ ತೃಪ್ತಿ ಅಂತ ಕರೀತಾರೆ. ನಿಮ್ಮಲ್ಲೇ ಒಳಗೆ ಒಂದು ತೃಪ್ತಿ ಉಂಟಾದರೆ, ನಮಗೇನು ದೇವರು ಕೊಟ್ಟಿದ್ದಾನೆ, ಇನ್ನೂ ಕೊಡಲಿಕ್ಕೂ ಇದ್ದಾನೆ, ನಮ್ಮ ಅರ್ಹತೆಗಿಂತ ಜಾಸ್ತಿನೇ ಕೊಟ್ಟಿದ್ದಾನೆ, ನಾವು ಏನೂ ಬಯಸದೇ ಇದ್ದರೂ ಕೊಟ್ಟಿದ್ದಾನೆ, ಎಂಥೆಂಥ ಸಂಪತ್ತನ್ನು ಕೊಟ್ಟಿದ್ದಾನೆ, ಎಂಥ ದೇಶದಲ್ಲಿ ಹುಟ್ಟಿಸಿದ್ದಾನೆ, ಎಂಥವರ ಪರಿಸರದಲ್ಲಿ ನಮ್ಮನ್ನು ಬೆಳೆಸಿದ್ದಾನೆ. ಈ ಭಾವ ಮನುಷ್ಯನಲ್ಲಿ ಯಾವಾಗ ವ್ಯಕ್ತ ಆಗಲ್ಲ, ಅದನ್ನು ಅನುಭವಿಸಲ್ಲ, ಪದೇ ಪದೇ ಅವನು ದೋಷವನ್ನೇ ಎಣಿಸ್ತಾನೆ, ಹೇಟ್ ಮಾಡ್ತಾನೆ. ಇಂಥವ್ರನ್ನ ಎಲ್ಲರೂ ವಶ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಬರಬಾರ್ದು. ಇದು ಆಂಜನೇಯ ಜಗತ್ತಿಗೆ ಕೊಟ್ಟ ದೊಡ್ಡ ಸಂದೇಶ ಅಂತ ನಾವು ಭಾವಿಸ್ತೀವಿ. ನಾವು ಮತ್ತೊಬ್ಬರಿಗೆ ಫಿಸಿಕಲಿ, ಮೆಂಟಲಿ, ಆರ್ಥಿಕತೆ ಹೆಸರಿನಿಂದ ವಶರಾಗೋದು ಸರಿಯಲ್ಲ. ನಮ್ಮೊಳಗೆ ನಾವು ತುಂಬಿದ ಕೊಡದಂತೆ ಇದ್ದರೆ ನಮ್ಮನ್ನು ತುಳುಕಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದನ್ನು ಮನುಷ್ಯರಿಗೆ ಹೇಳ್ಕೊಡ್ತಾ ಇದ್ದಾನೆ ಆಂಜನೇಯ. ಇದಕ್ಕೆ ಸದೃಢನಾಗು, ಪೂರ್ಣನಾಗು, ತೃಪ್ತನಾಗು. ದುರ್ಬಲನಾಗಬೇಡ, ಸಬಲನಾಗು. ದುರ್ಬಲರಾದರೆ ಎಲ್ಲರೂ ನಿನ್ನನ್ನು ಹೊತ್ಕೊಂಡು ಹೋಗ್ತಾರೆ. ಬಲಿ ಕೊಡೋದು ಅಂತ ಮಾಡ್ತಾರಲ್ಲ ಕೆಲವು ಕಡೆ. ಅಲ್ಲ, ಬಲಿ ಕೊಡೋದು ತಪ್ಪೇ ಪ್ರಾಣಿಗಳನ್ನು, ನಾವೇನು ಅದನ್ನು ಒಪ್ಪೋರಲ್ಲ. ಆದರೆ ಕೊಡಬೇಕಾದ್ರೆ ಬಲಿನ ಹುಲಿನ ಕೊಡ್ತಾರೆ, ಕುರಿನ ಕೊಡ್ತಾರೆ. ಹುಲಿನೇ ತಾನೇ ತೊಗೊಂಡು ಹೋಗೋದು. ಹಾಗೆ ನಮ್ಮ ಭಾರತೀಯ ಯುವಕರನ್ನು ಅಥವಾ ಭಾರತೀಯ ಕೆಲವು ಸಮಾಜವನ್ನು ಕೆಲವು ಸಂದರ್ಭಗಳನ್ನು ಅನುಸರಿಸಿ ಅವರ ಕೊರತೆಗೆ ಅನುಗುಣ ಇವತ್ತು ಬಲಿ ಕೊಡೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಸಿಂಹಿಕೆಯಂತೆ ವ್ಯಕ್ತಿ ಸಿಡಿದೆದ್ದ ಅಂದರೆ ಅವರೆಲ್ಲ ಛಿದ್ರ ಆಗಿ ಓಡಿ ಹೋಗ್ತಾರೆ. ಇದು ಆಂಜನೇಯ ಸಮಾಜಕ್ಕೆ ತೋರಿಸಿದಂತಹ ದೊಡ್ಡ ಸಂದೇಶ ಅಂತ. ಇದು ಸಿಂಹಿಕೆಯ ಕಥೆ. ಹೀಗೆ ಸವಾಲನ್ನು ಒಡ್ಡಿ ಬಂದಾಗ ಅವನನ್ನು ಎದುರಿಸಿದಂಥ ಪದ್ಧತಿ. ನಿನ್ನೆ ಕಥೆ ಕೇಳುವಾಗ ಒಂದು ಅಂಶ ಬಂತು. ಆಂಜನೇಯ
ಸೀತಾಮಾತೆಯ ಜೊತೆಗೆ ಮಾತನಾಡಿ ಅವಳ ಬಳಿ ಇದ್ದಂತಹ ಚೂಡಾಮಣಿಯನ್ನು ರಾಮನಿಗೆ ಕೊಡಬೇಕು ಅನ್ನೋದಕ್ಕೆ ಇಸ್ಕೊಂಡ. ತನ್ನ ಬಳಿ ಇದ್ದ ಅಂಗುಲೀಕವನ್ನು ಅವಳಿಗೆ ಕೊಟ್ಟ. ಪ್ರಶ್ನೆ ಬರೋದೇನಿಲ್ಲಿ ಅಂದರೆ, ಸೀತೆ ಕಥೆ ಹೇಳಿದ್ಲು, ಕಾಕಾಸುರನ ಕಥೆ ನಿನ್ನೆ ಕೇಳಿದ್ವಿ. ಈ ಕಥೆಯನ್ನು ರಾಮನಿಗೆ ನೆನಪಿಸು, ಅಂದರೆ ನೀನು ನಾನು ನೋಡಿ ಬಂದಿದ್ದೀನಿ ಅಂತ ನಿರ್ಧಾರ ಆಗ್ತದೆ. ಆಯಿತು ಅಂತಂದ. ಈ ಚರಿತ್ರೆಯಲ್ಲಿ ಒಂದು ಸಂಶಯ ನಮಗೆ ಬರ್ತಾ ಇದೆ. ಸೀತೆ ಕೈಯಲ್ಲಿದ್ದ ಚೂಡಾಮಣಿಯನ್ನು ಆಂಜನೇಯನಿಗೆ ಕೊಟ್ಟ ಅಂದರೆ ಸೀತೆ ಆಭರಣ ಎಲ್ಲ ಧರಿಸ್ಕೊಂಡೇ ಬಂದಿಲ್ಲ ಹೇಗೆ ಅಂತ ಪ್ರಶ್ನೆ. ಇದೊಂದು ಪ್ರಶ್ನೆ ಇದೆ. ಆದರೆ ರಾಮಾಯಣ ಹೇಳ್ತದೆ, ರಾವಣ ಅಪಹರಿಸಿದ್ದು ಸೀತೆಯನ್ನಲ್ಲ, ಸೀತೆ ಆಕಾರವನ್ನು ಅಂತ ಹೇಳ್ತದೆ. ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ. ಇವಳು ಸೀತೆನೋ ಅಥವಾ ಸೀತೆಯಂತೆ ಇರುವ ಆಕಾರನೋ? ರಾವಣ ಅಪಹರಣ ಮಾಡಿದ್ದು ಸೀತೆಯನ್ನೇ ಅಂತ ಇಲ್ಲ ರಾಮಾಯಣದೊಳಗೆ. ಪಂಚವಟಿಯಲ್ಲಿ ಇದ್ರಂತೆ. ಪಂಚವಟಿ ಅಂದರೆ ಇವತ್ತಿನ ಗೋದಾವರಿ ನದಿಯ ತೀರ, ನಾಸಿಕ್ ಅಂತ ಕರೀತಾರೆ, ಭಾರತದ ನಾಸಿಕ್. ಅಲ್ಲಿದ್ದರು. ಅಲ್ಲಿರುವಾಗಲೇ ಮಾರೀಚ ಬಂದ. ರಾವಣ ಮಾರೀಚನನ್ನು ಜಿಂಕೆಯಂತೆ ಹೋಗಿ ಅವರ ಮೊದಲು ಎಲ್ಲಿ ವಾಸ ಮಾಡಿಕೊಂಡಿದ್ದ ರಾವಣ ಅಂತ ಮಾರೀಚ ಅಂದರೆ ಗೋಕರ್ಣದಲ್ಲಿದ್ದ ಅಂತ ರಾಮಾಯಣದಲ್ಲಿದೆ. ಗೋಕರ್ಣದಲ್ಲಿ ಮಾರೀಚ ಇದ್ದಂತೆ ಸ್ವಲ್ಪ ದಿವಸ, ತಲೆ ಮರೆಸ್ಕೊಂಡಿದ್ದ. ಗೋಕರ್ಣದಲ್ಲಿಯೂ ನಿಜ ರೂಪದಿಂದ ಇರಲಿಲ್ಲ ರಾವಣ, ಅದು ಬರೀ ಮಾರೀಚ, ತಾಟಕೆಯ ಮಗ. ನೀಚತನದಲ್ಲಿ ಮೊದಲಿಗ ಆತ. ಯಾರನ್ನು ಹೇಗೆ ಮೋಸ ಮಾಡಬೇಕು ಚೆನ್ನಾಗಿ ಗೊತ್ತವನು. ಗೋಕರ್ಣದಲ್ಲಿ ಬಹಳಷ್ಟು ಸಾಧುಗಳು ಸತ್ತು ಇರ್ತಿದ್ರಲ್ಲ, ನನ್ನ ಯಾರು ಪತ್ತೆ ಹಚ್ಚಬಾರ್ದು ಅಂತ ಅಂಥ ರೂಪನೇ ತಗೊಂಡಿದ್ದಂತೆ ಗೋಕರ್ಣಕ್ಕೆ ಬಂದಾಗ. ಎಂಥೆಂಥವ್ರು ಇದ್ದಾರೆ ನೋಡಿ ರಾಮಾಯಣ ಕಾಲದಲ್ಲಿ. ಅಲ್ಲಿದ್ದ ರಾವಣ ಹುಡುಕಿಸಿದಾನೆ, ಮಾರೀಚ ಎಲ್ಲಿದ್ದಾನೆ, ಮಾರೀಚ ಎಲ್ಲಿದ್ದಾನೆ. ಹುಡುಕಿಸಿ ಕೊನೆಗೆ ಪತ್ತೆ ಹಚ್ಚಿದ. ಲಂಕಾಪಟ್ಟಣದಿಂದ ನೇರ ಗೋಕರ್ಣಕ್ಕೆ ಬಂದ. ಗೋಕರ್ಣದಲ್ಲಿ ನೋಡ್ತಾನೆ ಮಾರೀಚ ಒಂದು ಗುಹೆಯಲ್ಲಿದ್ದಾನೆ. ಮಾರೀಚ ಅಂತ ಹೋಗಿ ಕೂಗಿದ ರಾವಣ. ಗುಹೆ ಒಳಗಿದ್ದ ಮಾರೀಚ ಕೇಳ್ತಾನೆ, ಯಾರು ಅಂತ. ರಾವಣ ಅಂತ ಹೇಳಬೇಕಾಗಿದೆ. ರಾವಣ ಅಂತ ಅಂತ ಬಂತಲ್ಲ, ಅಂದದಕ್ಕೆ ಗದ ನಡೀತಿದ್ದಂತೆ ಮಾರೀಚ. ರಾಮ ಅನ್ನೋಲ್ಲಿಯೂ ರಾಗಿದೆ, ರಾವಣ ಅನ್ನೋಲ್ಲಿಯೂ ರಾಗಿದೆ. ಅಂತಾಗಲೇ ಗದ ನಡಗಿತ್ತಂತೆ. ರಾಮ ಬಂದೇನೋ ಅಂತ ಹೆದರಿಕೆ ಆಗಿದೆ ಅವನಿಗೆ. ಅಂದರೆ ಮೊದಲು ತಾಟಕೆಯನ್ನು ಕೊಲ್ಲುವಾಗಲೇ ಸುಬಾಹು ಮಾರೀಚರು ಕೂಡ ರಾಮನ ಜೊತೆ ಯುದ್ಧ ಮಾಡ್ತಾ ಇದ್ರು. ಸುಬಾಹುನನ್ನು ಕೊಂದ, ತಾಟಕೆಯನ್ನು ಕೊಂದ, ಮಾರೀಚನನ್ನು ಮಾತ್ರ ಕೊಲ್ಲಿಲ್ಲ. ಯಾಕೆ ಕೊಲ್ಲಿಲ್ಲ ಅಂದರೆ ಮುಂದೆ ಸ್ವಲ್ಪ ಕೆಲಸ ಇದೆ ಅಂತ ಬಿಟ್ಟಿದ್ದಂತೆ. ಮುಂದೆ ಸ್ವಲ್ಪ ಕೆಲಸ ಇದೆ, ಬದುಕೊಳ್ಳಿ. ಆದರೂ ಒಂದು ಬಾಣ ಬಿಟ್ಟಿದ್ನಲ್ಲ, ಆ ಬಾಣದ ಏಟು ಆಗಿತ್ತು ಅಂದರೆ ಮಾರೀಚನಿಗೆ ರಾಮ ಅಂದರೆ ಸಾಕು ಗದ ನಡೀತಿದ್ದ. ವಾಲ್ಮೀಕಿಗಳು ಹೇಳ್ತಾರೆ, ರಕಾರಾದೀನಿ ನಾಮಾನಿ, ರಿಂದ ಪ್ರಾರಂಭ ಮಾಡುವ ಯಾವ ಅಕ್ಷರದ ಹೆಸರು ಕೇಳಿದ್ರು ಕೂಡ ರಾಮನ ನೆನಪಾಗ್ತಿತ್ತಂತೆ ಮಾರೀಚನಿಗೆ. ಎಂಥ ಬಲ ನೋಡ್ರಿ ರಾಮಂದು. ಈತ ಹೆದರಿ ಸಾಯ್ತಾ ಇದ್ದ. ಇಲ್ಲಿ ಸೇರ್ಕೊಂಡಿದ್ದಾನೆ ಗೋಕರ್ಣದಲ್ಲಿ. ರಾವಣ ಬಂದು ಅಂತ ಯಾರು ನೀನು ಅಂದಾಗ ರಾವಣ ಅಂತಿದ್ದಾನೆ. ಹೆದರಿಕೆ. ರಾವಣ ಅಂತ ಆದಮೇಲೆ ಸ್ವಲ್ಪ ಧೈರ್ಯ ಬಂದದ್ದು. ನಾನೇನೋ ರಾಮ ಅಂದ್ಕೊಂಡೆ, ನೀ ರಾವಣ ಅಂತೆಲ್ಲ ಸ್ವಲ್ಪ ಉಸಿರು ಬಿಟ್ಟೆ ಅಂತ. ಆಮೇಲೆ ಮಾರೀಚನಿಗೆ ರಾವಣ ಹೇಳ್ತಾನೆ, ನನಗೆ ಸೀತೆ ಬೇಕು, ರಾಮನಿಗೆ ವಂಚನೆ ಮಾಡಬೇಕು, ಏನಾದರೂ ಮಾಡಿ ಸೀತೆಯನ್ನು ನಾನು ತಗೊಂಡು ಹೋಗ್ತೇನೆ, ನೀನು ರಾಮನನ್ನು ವಂಚನೆ ಮಾಡಬೇಕು ಅಂತ. ಅದಕ್ಕೆ ಮಾರೀಚ ಹೇಳಿದ್ದಂತೆ ಬುದ್ಧಿವಾದ. ಕೇಳಿ ರಾವಣ, ರಾಮನ ವಿರೋಧ ಕಟ್ಟಿಕೊಳ್ಳಿಕ್ಕೆ ಹೊರಟಿದ್ದೀನಿ ಬೇಡವೋ, ಅವನ ಬಾಣದ ಏಟು ಏನು ಅಂತ ನಾನು ತಿಂದಿದ್ದೇನೆ ಗೊತ್ತು ನನಗೆ. ಭಾರೀ ಪರಾಕ್ರಮಿ ರಾಮ ಭಾರೀ ಪರಾಕ್ರಮಿ ಇದ್ದಾನು ರಾವಣ.
ತಾಟಕೆಯನ್ನು ಹ್ಯಾಕ್ ಕೊಂದ, ಸುಬಾಹುನನ್ನು ಹ್ಯಾಕ್ ಕೊಂದ, ನಾನು ನೋಡಿದ್ದೇನಪ್ಪ. ಅವನ ಪೌರುಷದ ಬಗ್ಗೆ ಸಂಶಯನೇ ಇಲ್ಲ ನನಗೆ. ಏಟೂ ತಿಂದಿದ್ದೇನೆ, ನಮ್ಮಮ್ಮ ಅವನಿಂದಲೇ ಸತ್ತಿದ್ದಾಳೆ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳು ಬಂದರು ಅವನನ್ನು, ಅಂಥ ಪರಾಕ್ರಮಿ ಅವನು ರಾವಣ, ನೀನು ವಿರೋಧ ಕಟ್ಕೊತೀನಿ ಅಂತ ಹೊರಟಿದ್ದಿ, ಬೇಡ ಬೇಡ ಅಂತ. ರಾವಣ 10 ತಲೆ ಅಡೆಗಾಡಿಸಿದ್ದಂತೆ. ನೀನು ಏನೇ ಹೇಳು, ರಾಮನನ್ನು ನಾನು ವಂಚನೆ ಮಾಡಲೇಬೇಕು, ಸೀತೆಯನ್ನು ಕರ್ಕೊಂಡು ಹೋಗಲೇಬೇಕು ಅಂತ. ಬೇಡ ಅಂತ ಮಾರೀಚ, ನೀನು ಮಾತು ಕೇಳಲ್ಲ ಅಂತ. ಮಾರೀಚ ಮಾತು ಕೇಳಲ್ಲ ಅಂತ ರಾವಣನಿಗೆ. ಅದಕ್ಕೆ ರಾವಣ ಏನಂತೆ, ಮಾರೀಚ ಇಲ್ಲೇ ಗೋಕರ್ಣದಲ್ಲಿ ಇದ್ದರೆ ನನ್ನಿಂದ ಸಾಯ್ತಿ, ಇಲ್ಲ ಪಂಚವಟಿಗೆ ಹೋಗಿ ಸೀತಾರಾಮರ ಮುಂದೆ ನೀನು ಅವರನ್ನು ವಂಚನೆ ಮಾಡಲಿಕ್ಕೆ ಹೋದರೆ ರಾಮನಿಂದ ಸಾಯ್ತಿ. ಯಾರಿಂದ ಸಾಯಬೇಕು ನೀನೇ ನೋಡ್ಕೋ ಅಂತಂದ್ಬಿಟ್ಟಂತ. ಹಿಂಗಂದ್ರೆ ಏನು ಮಾಡಬೇಕು? ಇಲ್ಲಿದ್ದರೂ ಸಾವು, ಅಲ್ಲಿದ್ದರೂ ಸಾವು. ಅದಕ್ಕೆ ರಾಮನ ಬಗ್ಗೆ ಯೋಚನೆ ಮಾಡಿದ ಮಾರೀಚ, ಇಲ್ಲಿದ್ದು ರಾವಣನ ಕಡೆ ಸಾಯೋದಕ್ಕಿಂತ ಅಲ್ಲಿ ಹೋಗಿ ನಾನು ರಾಮನ ಕಡೆ ಸಾಯೋದೇ ಮೇಲು ಅಂತ ಜಿಂಕೆ ವೇಷ ಹಾಕ್ಕೊಂಡು ಹೋದ ಅಂತ ರಾಮಾಯಣದ ಕಥೆ. ನಿಮಗೇನು ಅನ್ನಿಸ್ತದೆ ಈ ಕಥೆ ಕೇಳಿದರೆ? ಎಷ್ಟು ಒಳ್ಳೆಯತನ ಬಂತಲ್ರಿ ಮಾರೀಚನಿಗೆ. ಇಲ್ಲಿದ್ದರೆ ರಾವಣನ ಕಡೆ ಸಾಯ್ತಿದ್ದ, ಅಲ್ಲಿ ಹೋದರೆ ರಾಮನ ಕಡೆ ಸಾಯ್ತೇನೆ ಅಂತನೋ ಮನಸ್ಸು ಬಂತಲ್ಲ, ಒಳ್ಳೆಯತನ ಬಂತಲ್ಲ. ಒಳ್ಳೆಯತನ ಅಲ್ಲ, ರಾಮನ ಕಡೆ ನಾನು ಸತ್ರೂ ಪರವಾಗಿಲ್ಲ, ರಾಮನಿಗೆ ದುಃಖ ಆಗ್ತದೆ ರಾವಣ ಸೀತೆಯನ್ನು ಅಪಹರಿಸಿದಾಗ, ಅಷ್ಟು ದುಃಖ ರಾಮನಿಗೆ ಆಯ್ತಲ್ಲ, ಅದು ಸಾಕು ಅಂತ ಅಲ್ಲಿ ಸಾಯ್ಲಿಕ್ಕೆ ಒಪ್ಕೊಂಡಂತ. ಕೆಲವರು ಹಂಗೂ ಇರ್ತಾರೆ. ಅದಕ್ಕೆ ಅವನನ್ನು ನೀಚ ಅಂತದೆ ರಾಮಾಯಣ. ಎಷ್ಟು ನೀಚತನ ಅಂದರೆ, ನಾವು ಸತ್ರೂ ಪರವಾಗಿಲ್ಲ, ಅವರೇ ಒಳ್ಳೇದಾಗಬಾರ್ದು ಮಾರಾಯರೆ ಅಂತಿರ್ತಾರೆ. ಅದೇನೋ ಕಥೆ ಇದೆ, ಕಥೆ ಭಾಳ ಪ್ರಸಿದ್ಧ, ಕೇಳಿರ್ತೀರಿ. ದೇವರೇ ನನಗೆ ಒಂದು ಕಣ್ಣು ಹೋದರೂ ಪರವಾಗಿಲ್ಲ, ಅವನಿಗೆ 2 ಕಣ್ಣು ಹೋಗ್ತದಲ್ಲ ಸಾಕು. ಏನು ಇದೆಲ್ಲ, ನಮಗೆ ಒಂದು ಕೈ 1 ಕಾಲು ಹೋದರೂ ಪರವಾಗಿಲ್ಲ, ಅವನಿಗೆ 2 ಕಾಲು ಹೋಗ್ತದೆ, 2 ಕೈ ಹೋಗ್ತದೆ, 2 ಕಣ್ಣು ಹೋಗ್ತದೆ, ಅಷ್ಟನ್ನು ಮಾಡಿದರೆ ಸಾಕು. ಇಂಥ ಕಥೆ ಕೇಳಿದೇವಲ್ಲ, ಇದು ಬರೀ ಕಥೆ. ಆದರೆ ಮಾರೀಚಂದು ಇತಿಹಾಸದಲ್ಲಿ ದಾಖಲು ಮಾಡಿದ್ದಾರೆ. ಎಷ್ಟು ನೀಚತನ ನೋಡಿ ಅವನು. ಈ ನೆಪದಿಂದಲಾದರೂ ಮಾರೀಚ ರಾಮನಿಗೆ ಅನ್ಯಾಯ ಮಾಡಿದೆ ಅಂತ ಆಗ್ತದೆ. ಅವನು ಸೀತೆಯನ್ನು ಕಳ್ಕೊಳ್ತಾನೆ, ದುಃಖ ಪಡ್ತಾನೆ. ರಾಮನ ದುಃಖ ಪಡೋದು ನೋಡಬೇಕು. ರಾವಣ ಅಪಹರಿಸಿಬಿಡ್ತಾನೆ ಸೀತೆಯನ್ನು, ಅಷ್ಟು ಅನ್ಯಾಯ ಆಯ್ತಲ್ಲ ಸಾಕು. ಕೆಲವರಿಗೆ ಈ ಥರದ್ದು ಸುಖ. ಯಾರೋ ಗಂಡ ಹೆಂಡತಿ ಇವರು ಚೆನ್ನಾಗಿರ್ತಾರೆ, ಆ ಹೆಂಡತಿನ ಈ ಗಂಡನನ್ನು ಬೇರ್ಪಡಿಸಿ ಮನೆಯೊಳಗೆ ಸಂಸಾರದ ಹುಳಿ ಹಿಂಡಿ ಖುಷಿ ಪಡ್ತೇನೆ ಅಂತ ಏನು ಹೇಳಬೇಕು? ಅಂಥವೇ ತೋರಿಸ್ತಾರೆ. ಕೆಲವು ಸೀರಿಯಲ್ಗಳಲ್ಲೂ ಅಂಥವೇ ತೋರಿಸ್ತಿರ್ತಾರೆ. ಅವ್ರು ಇವ್ರ ಬಗ್ಗೆ, ಇವ್ರು ಅವ್ರ ಬಗ್ಗೆ, ಅದು ಏನೋ ಭಾರೀ ಸಂಚು ರೂಪಿಸ್ತಿರ್ತಾರೆ. ಆ ಸೊಸೆಗೆ ಯಾವತ್ತಿದ್ರೂ ಅತ್ತೆ ಬಗ್ಗೆನೇ ಕಣ್ಣು ಅನ್ನೋ ಹಾಗೆ. ಇವ್ರು ಒಳ್ಳೆಯವರೇ ಇರ್ತಾರೆ, ಅದನ್ನು ನೋಡಿ ಕೆಟ್ಟವರಾಗಿರ್ತಾರೆ. ಕೆಲವು ಅಲ್ಲಿ ತೋರಿಸಿದ್ದನ್ನೇ ನೋಡಿ 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 ಹಾಗಾಗ್ತದೆ. ಈ ಮಾರೀಚನ ಸ್ವಭಾವ ಎಷ್ಟು ನೀಚತನದ ಸ್ವಭಾವ. ಒಬ್ಬ ಹೊಡೋದ ಬಂಗಾರದ ಜಿಂಕೆ ವೇಷ ಹಾಕ್ಕೊಂಡ. ಸೀತೆ ಗೊತ್ತಿರಲಿವೆ, ಜಗತ್ತಿನ ಮಾತೆ ಸೀತಾದೇವಿ. ಅವಳಿಗೆ ಯಾರು ಏನು ಎಲ್ಲ ಗೊತ್ತು. ಆದರೂ ಕೂಡ ವಾಲ್ಮೀಕಿಗಳು ಹೇಳ್ತಾರೆ, ಎಲ್ಲ ಗೊತ್ತಿದ್ರು ರಾಮನ ಮನಸ್ಸಿಗೆ ವಿರುದ್ಧ ನಡ್ಕೊಳ್ಬಾರ್ದು. ರಾಮನಿಗೂ ಗೊತ್ತು, ಸೀತೆಗೂ ಗೊತ್ತು. ಆದರೂ ರಾಮನ ಹತ್ರ ಮಾತನಾಡ್ತಾ ಇದ್ದಾಳೆ. ರಾಮ ಇಷ್ಟು ದಿನ ಆಯಿತು ವನವಾಸಕ್ಕೆ ಬಂದು, ಇನ್ನು ಕೆಲವೇ ವರ್ಷಗಳು ಉಳಿದಿದ್ದಾಗ, 1 ವರ್ಷದಷ್ಟು ಉಳಿದಿದ್ದಾವಾಗಿತ್ತು ವನವಾಸ, ಮುಗಿದೋಗ್ತೀವಿ. ಈ ವನವಾಸ ಎಲ್ಲ ಮುಗಿಸ್ಕೊಂಡ ಮೇಲೆ ನಾವು ಅಯೋಧ್ಯೆಗೆ ಹೋದರೆ ಎಲ್ಲರೂ ನಮ್ಮನ್ನು ಬಂದು ಕೇಳ್ತಾರೆ, ಇಷ್ಟು ದಿನ ಕಾಡಿನಲ್ಲಿ ಇದ್ದೆಲ್ಲ ಸೀತೆ, ಅಪೂರ್ವವಾದದ್ದು ಏನಾದರೂ ತೊಗೊಂಡು ಬಂದ್ಯಾ ಕಾಡಿನಿಂದ ಅಂತ. ನಾನೇನು ಉತ್ತರ ಕೊಡು? ಅದಕ್ಕೆ ನನಗೆ ಈಗ ಅನ್ನಿಸ್ತಾ ಇದೆ, ಈ ಜಿಂಕೆಯನ್ನು ತೊಗೊಂಡು ಹೋದರೆ ಅಯೋಧ್ಯೆಯಲ್ಲಿ ನಾನು ಅದರೊಟ್ಟಿಗೆ ಆಟ ಆಡಿಸ್ತಾ ಕೊಡ್ತೇನೆ. ಯಾರಾದರೂ ಕೇಳಿದ್ರೆ ತೋರಿಸ್ತೇನೆ, ಬಂಗಾರದ ಜಿಂಕೆ ತೊಗೊಂಡು ಬಂದಿದ್ದೇನೆ ವನವಾಸದಲ್ಲಿದ್ದು ಅಂತ.
ಆಸೆ ಆಗ್ತಾ ಇದೆ, ಜಿಂಕೆ ತಗೊಂಡು ಬಾ ಅಂತಿದ್ದಾನೆ. ರಾಮ ಹೇಳ್ತಾನೆ, ಅದು ಏನೇ ಸೀತೆ, ನೀನು ಬಂಗಾರದ ಜಿಂಕೆ ಅಂತಿದೆಯಲ್ಲ, ಅದನ್ನು ಜಿಂಕೆ ಯಾವತ್ತಾದರೂ ಬಂಗಾರದ್ದು ನೋಡಿದೀಯಾ ಪಟ್ಟಣದಲ್ಲಿ, ಕಾಡಿನಲ್ಲಿ ಎಲ್ಲಾದರೂ? ಇಷ್ಟು ದಿನ ಆಯಿತು ನಾವು ಕಾಡಿನಲ್ಲಿ ಸಂಚಾರ ಮಾಡ್ಕೊಂಡು ಬಂದಿದ್ದೇವಲ್ಲ, ಯಾವುದಾದ್ರೂ ಜಿಂಕೆ ಬಂಗಾರದ್ದು ಇತ್ತ? ಅಂಥ ಒಂದು ಜಿಂಕೆ ಇರ್ಲಿಕ್ಕೆ ಸಾಧ್ಯನಾ? ಅದೇನೋ ಮಾಯ ಇರಬೇಕು, ಬೇಡ, ಆಸೆ ಪಡಬೇಡ ಅಂತ ಹೇಳ್ತಿದ್ದಾನೆ ರಾಮ. ಇಲ್ಲ ಇಲ್ಲ ಇಲ್ಲ, ನನಗೆ ಆ ಜಿಂಕೆನೇ ಬೇಕು ಅಂತಿದ್ದಾನಂತೆ ಸೀತೆ. ಈ ಸಂದರ್ಭ ರಾಮಾಯಣದಲ್ಲಿ ಬರ್ತದೆ. ಸೀತೆಗೆ ಏನೂ ಗೊತ್ತಿಲ್ಲದವಳಂತೆ ಮಾತನಾಡ್ತಾಳೆ. ರಾಮ ತಿಳಿ ಹೇಳ್ತಾನೆ, ಸೀತೆ ಹಠಕ್ಕೆ ಬೀಳ್ತಾಳೆ. ಅಂತೂ ರಾಮ ಸೀತೆಗಾಗಿ ಜಿಂಕೆಯನ್ನು ಹಿಂಬಾಲಿಸಬೇಕಾಯಿತು. ರಾವಣ ಸೀತೆಯನ್ನು ಅಪಹರಿಸ್ತಾನೆ ಅನ್ನೋ ಕಥೆ ತಾನೇ ರಾಮಾಯಣದಲ್ಲಿ ಬಂದಿರೋದು. ಇದು ಲೋಕಕ್ಕೆ ದೊಡ್ಡ ಸಂದೇಶ ಕೊಟ್ಟ ಕಥೆ. ಅತಿಯಾಗಿ ಮನೆಯಲ್ಲಿರುವ ಸದಸ್ಯರು ಯಜಮಾನನನ್ನು ಬೇಕು ಬೇಕು ಅಂತ ಬೀಳಿಸಿಬಿಟ್ರೆ ಇಬ್ಬರೂ ದುಃಖಕ್ಕೀಡಾಗ್ತಾರೆ ಅಂತಂದಕ್ಕೆ ಇದೊಂದು ಚರ್ಚೆ ಇರ್ತದೆ. ಬಹಳ ಪೀಡಿಸಬಾರ್ದು. ಬಹಳ ಪೀಡಿಸಿದರೆ ಅದು ಬೇಕು ಅಂತ ಹೇಳಿ ಅದನ್ನು ಹಿಂಬಾಲಿಸ್ಕೊಂಡು ರಾಮ ಹೋದ. ಅಲ್ಲಿಗೆ ಮುಗಿದು ಹೋಯ್ತು ಕಥೆ. ಇಬ್ಬರ ಮನೆಯೊಳಗೂ ಇಬ್ಬರ ಮನಸ್ಸಿನೊಳಗೂ ದುಃಖ ಅನುಭವಿಸಬೇಕಾಯ್ತು. ಇಷ್ಟಾದಾಗ ರಾವಣ ಬಂದಂತೆ. ರಾಮ ಜಿಂಕೆಯನ್ನು ಹಿಂಬಾಲಿಸ್ಕೊಂಡು ಹೋದಾಗ ಭಿಕ್ಷು ವೇಷದಲ್ಲಿ ಬಂದ ಅಂತ ವಾಲ್ಮೀಕಿ ರಾಮಾಯಣ. ಭಿಕ್ಷೆ ಬೇಕು, ಸೀತೆ ಭಿಕ್ಷೆ ಹಾಕಲಿಕ್ಕೆ ಅಂತ ಬರಬೇಕಲ್ಲ, ಬಂದಾಗ ಅವಳನ್ನು ಅಪಹರಿಸ್ಕೊಂಡು ಹೋಗ್ತಾನೆ ಅಂತ ಕಥೆ. ಆಶ್ಚರ್ಯ ಸಂಗತಿ ಹೇಳ್ತದೆ, ಯಾವಾಗ ಸೀತೆಯನ್ನು ಪುಷ್ಪಕ ಹತ್ತು ಹತ್ತು ಅಂತ ಒತ್ತಾಯ ಮಾಡ್ತಾನೆ, ಅದೇ ಸಮಯದಲ್ಲಿ ಅಗ್ನಿ ಬಂದಂತ. ಅಗ್ನಿದೇವರು ಬಂದು ರಾವಣನ ಹತ್ರ ಮಾತನಾಡ್ತಾ ಇದ್ದಾರೆ. ನೋಡಿ, ರಾಮಾಯಣದ ಕಥೆಗೆ ಸ್ವಲ್ಪ ಸೇರಿಸಿ ಹೇಳ್ತಾರೆ ಇದನ್ನು ಪುರಾಣಗಳಲ್ಲಿ. ಅಗ್ನಿದೇವರು ಹೇಳ್ತಾನೆ, ರಾವಣ, ನೀನು ಅಂದ್ಕೊಂಡಂತೆ ಅವಳ ಸೀತೆ ಅಲ್ಲ ಅಂತ ಹೇಳಿದ. ನೀನೇನೋ ಅವಳನ್ನು ಸೀತೆ ಅಂದ್ಕೊಂಡಿದ್ದಿ, ಅವಳು ನಿಜವಾದ ಸೀತೆ ಅಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೀಯ? ಅಲ್ಲಿ ರಾಮ ಬುದ್ಧಿವಂತ, ಅವನ ಅಗ್ನಿಯನ್ನು ಸಾಕ್ಷಿಯಾಗಿ ಕರೆದು ಇವಳನ್ನು ವಿವಾಹ ಮಾಡಿಕೊಂಡಿದ್ದ. ನಾನೇ ಆ ಅಗ್ನಿ ನಾನೇ. ಜಿಂಕೆಯನ್ನು ಹುಡ್ಕೊಂಡು ಹೋಗುವಾಗಲೂ ನನಗೆ ಹೇಳಿ ಹೋಗಿದ್ದಾನೆ, ಅಗ್ನಿ ತಾನೇ ನನಗೆ ಹೇಳಿ ಹೋಗಿದ್ದಾನೆ ಅವಳನ್ನು ರಕ್ಷಿಸು ಅಂತ. ಸೀತೆ ನನ್ನ ಬಳಿ ಇದ್ದಾಳೆ ಅಂತ ಹೇಳಿದಂತಾಗಿ. ರಾವಣ ಅಂದ, ನಿನ್ನ ಬಳಿ ಇದ್ದಾಳ ಸೀತೆ? ಎಲ್ಲಿದ್ದಾಳೆ? ತೋರಿಸು ನೋಡೋಣ. ಅವಳನ್ನು ಬರ ಹೇಳ್ದ. ನೋಡ್ತಾನೆ ಸೀತೆ. ಇವಳು ಯಾರು ಅಂತ. ಇವಳು ಯಾರು? ಅವಳು. ರಾವಣನಿಗೆ ಕನ್ಫ್ಯೂಸ್ ಆಗಿರ್ತದೆ. ಭಾರಿ ಬುದ್ಧಿವಂತ ನಾನು, ಗೋಕರ್ಣಕ್ಕೆ ಹೋಗಿ ಮಾರೀಚನನ್ನು ಕರ್ಕೊಂಡು ಬಂದು ಜಿಂಕೆಯನ್ನು ತೊಗೊಂಡು ಬಂದಿದ್ದೇನೆ ಅಂತ ಅಂದ್ಕೊಂಡಿದ್ದ. ಹುಚ್ಚ 10 ತಲೆ ರಾವಣ ಗೋಕರ್ಣಕ್ಕೆ ಹೋಗಿ ಮಾರೀಚನಿಗೆ ಜಿಂಕೆಯಂತೆ ಓಡಾಡು ಅಂತ ಹೇಳಿ ಮೋಸ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಅವನು ಅಂದ್ಕೊಂಡಿದ್ರೆ, ಅಗ್ನಿ ಅವನ ತಲೆಗೆ ತಿರುಗಿಸ್ಬಿಟ್ಟಂತೆ. ಅವಳಲ್ಲ ಸೀತೆ, ಇವಳು ಅಂತ ತನ್ನ ಪಕ್ಕದಲ್ಲಿ ತಂದು ನಿಲ್ಲಿಸ್ಕೊಂಡು ಅವಳನ್ನು ತೋರಿಸ್ಬಿಟ್ಟ. ಅವಳನ್ನು ನೋಡ್ತಾನೆ, ಇವಳನ್ನು ನೋಡ್ತಾನೆ, ಅವಳನ್ನು ನೋಡ್ತಾನೆ, ಇವಳನ್ನು ನೋಡ್ತಾನೆ. ಒಂದೇ ಥರ ಇದ್ದಾರೆ. ತಲೆ ತಿರುಗಿತು ರಾವಣನಿಗೆ. ಇದೇನಿದು ಆಶ್ಚರ್ಯ ಅಂತ. ನೀನು ಅಂದ್ಕೊಂಡವಳು ಸೀತೆ ಅಲ್ಲನೋ? ರಾವಣನಿಗೆ ಇಬ್ಬರ ಮೇಲೆ ವಿಶ್ವಾಸ, ದೇವತೆಗಳಲ್ಲಿ. ಒಂದು ಅಗ್ನಿ, ಇನ್ನೊಂದು ಶಿವ. ಶಿವನ ಮೇಲೆ ಅಗ್ನಿಯ ಮೇಲೆ ವಿಶ್ವಾಸ ಇಟ್ಟಿದ್ದ. ಅದಕ್ಕೆ ಹೇಳ್ತಾನೆ ರಾವಣ, ಅಗ್ನಿ, ನಾನು ವಿಶ್ವಾಸ ಇಟ್ಟಿದ್ದೆ ನಿನ್ನ ಮೇಲೆ, ಶಿವನ ಮೇಲೆ. ನೀನು ಹೇಳ್ತಿದ್ದಿ ಅಂದಮೇಲೆ ವಿಶ್ವಾಸ ಮಾಡ್ತೇನೆ. ಇವಳೇ ಸೀತೆ ಅಂತ ಆದರೆ ಅವಳನ್ನೇ ಕೊಡು, ಎಳ್ಕೊಂಡು ಹೋಗ್ತೇನೆ ಅಂತ ಅಗ್ನಿಯನ್ನು ಗದರಿಸಿ ಅವಳನ್ನು ಎಳ್ಕೊಂಡು ಹೋಗ್ತೇನೆ ಅಂತ ಹೊರಟ. ಅವಳನ್ನು ಎಳ್ಕೊಂಡು ಪುಷ್ಪಕದಲ್ಲಿ ಕೂಡಿಸ್ತಾನೆ. ನಿಜ ಸೀತೆಯನ್ನು ಅಲ್ಲೇ ಬಿಟ್ಟ. ಅಗ್ನಿ ಹೇಳಿದ್ದಕ್ಕೆ ಅಗ್ನಿಯ ಮಗಳು ಒಬ್ಬಳು ಇಲ್ಲಲ್ಲ, ಅವಳನ್ನು ಸೀತೆ ಅನ್ಕೊಂಡು ಕರ್ಕೊಂಡು ಹೋದ ಅಂತ ಕಥೆ. ನೋಡಿ, ಈ ಕಥೆಯನ್ನು ಪುರಾಣಗಳು ಹೇಳಿ ನಮಗೆ ಸಂದೇಶ ಕೊಡ್ತಾರೆ. ಆಗ ಅಗ್ನಿಯಲ್ಲಿದ್ದವಳು ಯಾರು, ಅವಳು ಯಾರು, ಇವಳು ಯಾರು ಅಂತ ಸಂಶಯ ಬರ್ತದೆ. ಆಶ್ಚರ್ಯ.
ಅಗ್ನಿಗೊಬ್ಬಳು ಮಗಳಿದ್ಲಂತೆ, ಅವಳಿಗೆ ವೇದವತಿ ಅಂತ ಹೆಸರಂತೆ, ವೇದವತಿ ಅಂತ. ಅವಳು ಲಕ್ಷ್ಮಿನೇ, ಅಗ್ನಿ ಪುತ್ರಳಾಗಿದ್ಲು. ಅವಳೊಳಗೆ ಅದೇ ಥರದ್ದೇ ರೂಪ, ಸ್ವಲ್ಪವೂ ವ್ಯತ್ಯಾಸ ಇರಲಿಲ್ಲ. ನಿಜ ಸೀತೆಯನ್ನು ಬಿಟ್ಟುಬಿಡ್ತು. ಪ್ರತಿಕೃತಿ ಸೀತೆಯನ್ನು ಎತ್ಕೊಂಡು ಹೋದ. ಅವರಿಬ್ಬರು 2 ರೂಪ ತಗೊಳ್ಳುವಾಗ ಬರೀ ರೂಪ ತಗೊಂಡಿರಲಿಲ್ಲ, ದೇಹದಿಂದ ಆಭರಣಗಳು 2 ಆಗಿರ್ತಂತೆ. ಹಾಗಾಗಿ ಆಂಜನೇಯನ ಕೈಗೆ ಕೊಟ್ಟ ಆಭರಣ ಸೀತೆಯ ಬಳಿಗಿದ್ದದ್ದು ಆಕೃತಿಯ ಬಳಿಗೆ ಹೇಗೆ ಬಂತು ಅನ್ಲಿಕ್ಕೆ ಇಷ್ಟು ಕಥೆ ಹೇಳ್ತಾರೆ. ಒಬ್ಬಳೇ ಸೀತೆ ಅಂತ ಭ್ರಮಿಸಬಾರ್ದು, 2 ಸೀತೆ. ಅಗ್ನಿಯ ಪುತ್ರಿ ಒಬ್ಬಳು, ಜನಕರಾಜ ಭೂಮಿಯಲ್ಲಿ ಪಡೆದವಳು ಮತ್ತೊಬ್ಬಳು. ಜನಕರಾಜ ಯಜ್ಞ ಭೂಮಿಯನ್ನು ಶೋಧನೆ ಮಾಡುವಾಗ ವಿದೇಹ ರಾಜ ಶಿರಧ್ವಜ, ಆಗ ಪೆಟ್ಟಿಗೆಯಲ್ಲಿ ಸಿಕ್ಕವಳು ಸೀತೆ, ಅವಳು ಒಬ್ಬಳು. ಅಗ್ನಿಯ ಮನೆಯಲ್ಲಿ ಹುಟ್ಟಿದಂಥವಳು ಮತ್ತೊಬ್ಬಳು. ಇಬ್ಬಿಬ್ಬರನ್ನು ನೋಡಿ ತಬ್ಬಿಬ್ಬಾಗಿ ರಾವಣ ಅಗ್ನಿಯ ಮಾತಿನಂತೇನೆ ಪ್ರತಿಕೃತಿಯನ್ನು ತಗೊಂಡು ಹೋಗುವಾಗ ಹಾಗೆ ಇತ್ತಂತ ಆಭರಣಗಳು. ಹಾಗಾಗಿ ಆಭರಣಗಳಲ್ಲಿ ವ್ಯತ್ಯಾಸ ಇಲ್ಲ, ಬಣ್ಣದಲ್ಲಿ ವ್ಯತ್ಯಾಸ ಇಲ್ಲ, ಉಟ್ಟ ವಸ್ತ್ರದಲ್ಲಿ ವ್ಯತ್ಯಾಸ ಇಲ್ಲ. ಕಂಡುಹಿಡಿಲಿಕ್ಕೆ ಆಗಲಿಲ್ಲಂತೆ ರಾವಣನ. 10 ತಲೆಯಿಂದ ವಿಮರ್ಶೆ ಮಾಡಿದ್ರು ಸೀತೆಯನ್ನು ಪ್ರತಿಕೃತಿ ಅಂತ ಕಂಡುಹಿಡಿಯಲಿಕ್ಕಾಗಲಿಲ್ಲ. ಹೀಗೆ ಮಾಡಿದೆ. ಹೀಗಾಗಿ ರಾಮಾಯಣ ಪ್ರತಿಕೃತಿಯನ್ನು ಅಪಹರಿಸಿಕೊಂಡು ತಂದು ಅಶೋಕವನದಲ್ಲಿ ವೇದವತಿಯನ್ನಿಟ್ಟರು. ಅವಳನ್ನೇ ಗೋಳಾಡಿಸ್ತಾ ಇದ್ದ. ಸೀತೆ ಅಂತ ಅಂದ್ಕೊಳ್ಳೋದು ಒಪ್ಪೋ ಅನ್ನೋದು, ಸೀತೆ ಅಂತ ಅಂದ್ಕೊಳ್ಳೋದು ಒಪ್ಪೋ ಅಂತ ಅನ್ನೋದು ಗೋಳಾಡಿಸ್ತಾ ಇದ್ದ. ಅವಳು ಮಾತ್ರ ಸೀತೆ ಅಲ್ಲ ಅಂತ ಹೇಳ್ತಿಲ್ಲ, ಹೌದು ಹೌದು ಅಂತ ಸೀತೆಯಂತೆ ಅವಳು ನಟನೆ ಮಾಡಿದ್ದಿಲ್ಲ. ಎಂಥ ಅದ್ಭುತ ಕಥೆ ಇವೆಲ್ಲ. ಈ ಥರದ ಚರಿತ್ರೆ. ನಿಜ ಸೀತೆ ಎಲ್ಲಿ ಹೋದ್ಲಾಗಾದ್ರೆ ಅಂತ ಪ್ರಶ್ನೆ. ರಾಮಾಯಣದಲ್ಲಿ ಹೇಳ್ತಾರೆ, ನಿಜ ಸೀತೆಯನ್ನು ಕೈಲಾಸ ಪರ್ವತದಿಂದ ಶಿವ ಪಾರ್ವತಿಯರು ಬಂದು ಬೇಡ್ಕೊಂಡ್ರಂತ. ಸೀತೆ, ರಾಮನ ಪತ್ನಿ ನೀನು, ಇಷ್ಟು ದಿನ ವನವಾಸದಲ್ಲಿ ಕಳೆದಿದ್ದಿ, ಈಗಲಂತೂ ಅವಳು ರಾವಣನ ಮನೆಯಲ್ಲಿದ್ದಾಳೆ, ರಾವಣನ ಪಟ್ಟಣಕ್ಕೆ ಹೋಗಿದ್ದಾಳೆ ಪ್ರತಿಕೃತಿ. ನೀ ನಮ್ಮನೆಗೆ ಬರಬೇಕು, ನಾವಿಬ್ಬರು ನಿನ್ನ ಸೇವೆ ಮಾಡಬೇಕು ಅಂತಿದ್ದೇವೆ ಅಂತ ಶಿವ ಪಾರ್ವತಿಯರು ನಿಜ ಸೀತಾದೇವಿಯನ್ನು ಕೈಲಾಸಕ್ಕೆ ಕರ್ಕೊಂಡು ಹೋದ್ರಂತೆ. ಹಾಗಾಗಿ ಕೈಲಾಸದಲ್ಲಿ ಸೀತಾದೇವಿ ಶಿವ ಪಾರ್ವತಿಯರ ಮನೆ ಒಳಗೆ ವಾಸ ಮಾಡ್ಕೊಂಡಿದ್ದಾಳೆ. ಅವಳು ಯಾವಾಗ ಬಂದು ಮುಂದೆ ರಾಮ ಅದೇ ಸೀತೆಯನ್ನು ಪುನಃ ಈ ಅಗ್ನಿ ಪ್ರವೇಶ ಮಾಡುವ ಸಂದರ್ಭದೊಳಗೆ ಅವಳನ್ನು ಕರೆಸಿದಾನ. ಇಬ್ಬಿಬ್ಬರು ಸೀತೆ ಅಂತ ಆದರು. ನಿಜ ಸೀತೆ ಯಾರು ಅಂತ ರಾಮ ಕೇಳಿದಾಗ, ನಾನು ಇಷ್ಟು ದಿವಸ ಅಲ್ಲಿದ್ದೆ, ಇವಳು ಇಲ್ಲಿದ್ಲು ಅಂತ ವೇದವತಿಯನ್ನು ಸೀತೆನೇ ಪರಿಚಯ ಮಾಡಿಸಿ ಅವಳನ್ನೂ ವಿವಾಹ ಮಾಡಿಕೊಳ್ಳಿಕ್ಕೆ ಅಂತ ಒತ್ತಾಯ ಮಾಡ್ತಾಳೆ. ಏಕಪತ್ನಿ ವ್ರತಸ್ಥ ನಾನು ವಿವಾಹ ಮಾಡಿಕೊಳ್ಳಾರೆ ಅಂತ ರಾಮ ನಿಷೇಧ ಮಾಡಿದ ಅಂತ ಕಥೆ. ಇವೇನೂ ಕಥೆಗಳನ್ನು ಅಧ್ಯಯನ ಮಾಡದೇನೆ ಸುಮ್ಮನೆ ಸೀತೆಯ ಬಗ್ಗೆ, ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ ಅವನು ದೇವರೇ ಅಲ್ಲ, ಅವ ದೇವರೇ ಅಲ್ಲ ಅಂತ ಅಲ್ಲಲ್ಲಿ ಚಾನಲ್ನಲ್ಲಿ ಹೇಳೋದು, ಸೀತೆಯ ಬಗ್ಗೆ ಅವನಿಗೆ ಕರುಣೆನೇ ಇರಲಿಲ್ಲ ಅಂತ ಇನ್ನೊಂದೇನೋ ಹೇಳೋದು, ಇಂಥವೆಲ್ಲ ಮಾಡಬಾರ್ದು. ಅಧ್ಯಯನ ಕುಲಂಕುಷವಾಗಿ ನಡೆಸಬೇಕು. ಆಮೇಲೆ ರಾಮಾಯಣದ ಬಗ್ಗೆ ಜಗತ್ತಿಗೆ ಸಂದೇಶ ಕೊಡಬೇಕು. ಭಾರತೀಯರ ಬಲಗಣ್ಣಿನಂತೆ ಇರೋದು ರಾಮಾಯಣ, ಭಾರತೀಯರ ಎಡಗಣ್ಣಿನಂತೆ ಇರೋದು ಮಹಾಭಾರತ. ಬಲಗಣ್ಣು ಇದ್ದರೂ ಎಡಗಣ್ಣಿದ್ರೂ ಮನುಷ್ಯ ಮಾಡಬೇಕಾಗಿರೋದು ನೋಡೋ ಕೆಲಸ ಅಂದರೆ ಅರಿವಿನ ಕೆಲಸ, ತಿಳುವಳಿಕೆಯ ಕೆಲಸ. ಬರೀ ಬಲಗಣ್ಣಿದೆ ಸಾಕು ಅನ್ನೋ ಹಾಗಿಲ್ಲ, ಬರೀ ಎಡಗಣ್ಣಿದೆ ಸಾಕು ಅನ್ನೋ ಹಾಗಿಲ್ಲ. ಬಲಗಣ್ಣೂ ಬೇಕು, ಎಡಗಣ್ಣೂ ಬೇಕು. ಹಾಗಾಗಿ ಮಹಾಭಾರತ, ರಾಮಾಯಣ ಎರಡು ಬಲಗಣ್ಣು ಎಡಗಣ್ಣು. ಇದನ್ನು ಕುಲಂಕುಷವಾಗಿ ಅಧ್ಯಯನ ಪ್ರತಿಯೊಬ್ಬ ಮಾಡಿ ಅಲ್ಲಿರುವ ಸಂದೇಶವನ್ನು ಹೆಕ್ಕಿ ತೆಗೆದು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ಲ. ಹೀಗೆ ಪ್ರತಿಕೃತಿಯಾದ ಸೀತೆಯನ್ನೇ ಆಂಜನೇಯ ಭೇಟಿಯಾದ ಅಂತ ವಿವರಣೆಯನ್ನು ಮಾಡ್ತದೆ ರಾಮಾಯಣ. ಇದು ಒಂದು ಅಂಶ. ಎರಡನೇ ಅಂಶವನ್ನು ಮತ್ತೆ ಅನುಸಂಧಾನ ಮಾಡಬೇಕು.
ಇಷ್ಟೆಲ್ಲ ಆದಾಗ ಆಂಜನೇಯ ಸೀತಾ ಪ್ರತಿಕೃತಿಯನ್ನು ಮಾತಾಡಿಸಿದ ಬಳಿಕ ಆ ಚೂಡಾಮಣಿಯನ್ನು ಇಸಿಕೊಂಡು ಆಲೋಚನೆ ಮಾಡಿ ಅಲ್ಲಿಂದ ಹೊರಟ. ಅಶೋಕ ವನದಲ್ಲಿದ್ದ ವೃಕ್ಷಗಳನ್ನು ಕಿತ್ತಿ ಬಿಸಾಕಿದ. ಕಪಿಚೇಷ್ಟೆ ಮೆರೆದ. ಏನು ಅಲ್ಲಿ ಬಂದಂಥ ರಾಕ್ಷಸರು 80,000 ಸೈನ್ಯದೊಂದಿಗೆ 80 ಕೋಟಿ ಸೇನಾಧಿಪತಿಗಳನ್ನು ಕರ್ಕೊಂಡು ಬಂದಿದ್ದಂತೆ. ರಾವಣನ ಸೈನ್ಯದ ಒಂದು ಭಾಗ, 80,000 ಸೈನ್ಯ, 80 ಕೋಟಿ ಸೇನಾಧಿಪತಿಗಳು ಆಂಜನೇಯನನ್ನು ಹಿಡಿಲಿಕ್ಕೆ ಬಂದರು. ರಾಕ್ಷಸರ ಸೈನ್ಯ 80 ಕೋಟಿ ಯೂಥಪಂ ಪುರಸ್ಸರಾಷ್ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರಮಾವೃಣೋದ್ಬಲಂ. ಎಲ್ಲ ರಾಮಾಯಣ. 80 ಕೋಟಿ ಯೂಥಪಂ, ಎಷ್ಟು ಸೈನ್ಯ ಬಂದಿದೆ ಅಲ್ಲ. ಆಂಜನೇಯ ಒಬ್ಬನ್ನು ಹಿಡಿಬೇಕಾಗಿದೆ. ಒಬ್ಬನೇ ಒಂದು ಕಪಿನ ಹಿಡಿಲಿಕ್ಕೆ 80 ಕೋಟಿ. ಯಾರೋ ಪ್ರಶ್ನೆ ಮಾಡಿದ್ರು, ಅಲ್ಲ ಒಂದು ಕಪಿನ ಹಿಡಿಲಿಕ್ಕೆ ಸೈನ್ಯ ಕಳಿಸಿದ್ನಲ್ಲ 10 ತಲೆ ರಾವಣ, ಇವ್ರನ್ನ ಎಲ್ಲಿಟ್ಟಿದ್ದ ಅಂತ. ಲಂಕೆ ಇರೋದು ಸಣ್ಣ ಪಟ್ಟಣ, ಸಣ್ಣ ಪಟ್ಟಣದೊಳಗೆ ಇಷ್ಟು ರಾಕ್ಷಸರನ್ನು ಎಲ್ಲಿಟ್ಟಿದ್ದ ಅಂತ, ಸಾಕ್ತಾ ಇದ್ದ ಎಲ್ಲಿ? ಸಹಜ ಇದೆ ಪ್ರಶ್ನೆ. ಅದಕ್ಕೆ ರಾಮಾಯಣದಲ್ಲೇ ಉತ್ತರ ಇದೆ. ಭಾರಿ ಚಮತ್ಕಾರದ ಉತ್ತರ ಇದು. ಎಲ್ಲರೂ ವಿಶ್ವಾಸ ಮಾಡ್ತಾರೆ ಅಂತಿಲ್ಲ, ಆದರೆ ತಿಳಿದಿರಬೇಕು. ರಾವಣ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ವರ ಬೇಕು ಏನು ಅಂತ ಕೇಳಿದ್ರಂತೆ ಬ್ರಹ್ಮದೇವರು. ನನ್ನ ರಾಕ್ಷಸರ ಸಂಖ್ಯೆ ಭಾಳ ಜಾಸ್ತಿ ಇದೆ, ಪಟ್ಟಣ ಸಣ್ಣದಿದೆ, ಏನಾದರೂ ಈ ಸಮಸ್ಯೆಗೊಂದು ಪರಿಹಾರ ಹೇಳ್ರಿ ಅಂತ ಹೇಳಿದ. ಬ್ರಹ್ಮದೇವರು ವರ ಕೊಟ್ರಂತೆ. 10 ಜನ ಇರೋ ಜಾಗದಲ್ಲಿ 1000 ಜನ ಇರೋ ಹಾಗಾಗಲಿ ಅಂತ ವರ ಕೊಟ್ರಂತೆ. ವರಬಲದಿಂದ ಆತ 10 ಜನ ಇರಬಹುದಾದ ಜಾಗದಲ್ಲಿ 1000 ಜನರನ್ನು ಇಳಿತಿದ್ದಂತೆ. ಹೀಗಾಗಿ ಲಂಕಾಪಟ್ಟಣದಲ್ಲಿ ರಾಕ್ಷಸರ ಸೈನ್ಯದ ಸಂಖ್ಯೆ ಹೆಚ್ಚಾದರೂ ಇಲ್ಲಿ ಯಾರಿಗೂ ಸಮಸ್ಯೆ ಅಂತಿಲ್ಲ, ಅಲ್ಲೇ ಇರಬೇಕಂತ. ಎಂಥೆಂಥ ವರ ಪಡ್ಕೊಂಡಿದ್ರು ನೋಡಿ. ಈಗೂ ಎಲ್ಲ ಇಂಥವು ಮಾಡಿದ್ದಾರೆ ಬೇರೆ ಬೇರೆ ಕಡೆ ಪಟ್ಟಣದಲ್ಲಿ. ಮೊದಲೆಲ್ಲ 4 ಕಾರ್ ನಿಲ್ಲಿಸೋ ಜಾಗ ಇರ್ತಿತ್ತು. ಈಗ ಅದರ ಮೇಲೊಂದು ಅದರ ಮೇಲೊಂದು ಅದರ ಮೇಲೊಂದು ಸ್ಟೆಪ್ ಬೈ ಸ್ಟೆಪ್ ಕಟ್ಟಿಸ್ತಾರೆ. ಕಟ್ಸಲ್ಲ, ಅದೇನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಕಾರ್ ಪಾರ್ಕಿಂಗ್ ಅಂತ. ಜಾಗ 4 ಕಾರ್ ಇಡೋ ಜಾಗ, ನಿಲ್ಲಿಸಿರೋದು ಸುಮಾರು 80 ಕಾರ್ ಪಾರ್ಕ್ ಮಾಡಿದ್ದಾರೆ. ಹೆಂಗೆ ಪಾರ್ಕ್ ಮಾಡ್ತಾರೆ ಅಂತ ಕೇಳಿದ್ರೆ ಲಿಫ್ಟ್ ಮಾಡ್ತಾರೆ, ಅದರ ಮೇಲೊಂದು ಅದರ ಮೇಲೊಂದು ಅದರ ಮೇಲೆ. ಇದು ಇತ್ತೀಚಿನ ಬದಲಾವಣೆ ತಾನೆ, ಬೆಳವಣಿಗೆ ಅಂದರೆ. ಮೊದಲೆಲ್ಲ ಮನೆಗಳು ಎಷ್ಟು ಕಟ್ತಾ ಇದ್ರು ಒಂದು ಜಾಗದಲ್ಲಿ, ಭಾಳ ಅಂದರೆ 2, ಕೆಳಗೊಂದು ಮೇಲೊಂದು. ಈಗ ಎಷ್ಟು ಕಟ್ತಿದ್ದಾರೆ ನೋಡಿದ್ರಲ್ಲ ಪಟ್ಟಣಗಳಲ್ಲಿ, ಎಷ್ಟು ಅಂತಸ್ತು ಊಹಿಸ್ಕೊಳ್ಳಿಕ್ಕಾಗ್ತದ? 100-200 ಅಂತಸ್ತಿನ ಬಿಲ್ಡಿಂಗು ಕಟ್ಟಿ 1, 2, 3 ಅಂತ ಒಂದೊಂದು ಫ್ಲೋರ್ಗಳಲ್ಲಿ ಎಷ್ಟು ಮನೆ, ಎಷ್ಟು ಜನ ವಾಸ ಮಾಡ್ತಿದ್ದಾರೆ. ಇದನ್ನು ಮಾತ್ರ ನಂಬುತ್ತಿರ್ತಾನೆ, ವಿಶ್ವಾಸ ಮಾಡ್ತೀರಿ. ಹೌದು ಮಾರಾಯ, ಇದು ಊಹಿಸ್ತಿದ್ವಿ ನಾವ್ಯಾರಾದ್ರೂ ಹಿಂದಿನ ಕಾಲದ ಮನೆ ನೋಡಿ. ಈಗ ಅದನ್ನು ಒಪ್ಪಿಕೊಳ್ತಿದ್ದೇವೆ ತಾನೆ. ಇಷ್ಟೆಲ್ಲ ಒಪ್ಪಿಕೊಳ್ಳೋರು ಬ್ರಹ್ಮದೇವರು ವರ ಕೊಟ್ಟು ರಾಕ್ಷಸರು ಬಹುಸಂಖ್ಯೆಯಲ್ಲಿ ಇದ್ದರು ಅಂದರೆ ಮಾತ್ರ ಒಪ್ಪಲ್ವ? ಅದು ಬ್ರಹ್ಮವರ. ಬ್ರಹ್ಮವರಕ್ಕೆ ಶಕ್ತಿ ಇದೆ. ಹಾಗಾಗಿ 80 ಕೋಟಿ ಸೈನಾಧಿಪತಿಗಳು ಬಂದಿದ್ದು ಏನು ಆಶ್ಚರ್ಯ ಅಲ್ಲ ಅಂತ ರಾಮಾಯಣದ ಕಥೆಯನ್ನು ತಿಳ್ಕೊಳ್ಬೇಕು. ಯುದ್ಧ ಪ್ರಾರಂಭ ಆಯಿತು. ಏನು ಎಲ್ಲ ರೀತಿಯಿಂದ ರಾಕ್ಷಸರನ್ನು ಥಳಿಸಿ ಬಳಸಿ ಬಡದು ಹಲ್ಲು ಉದುರಿಸಿ ಕೈ ಕತ್ತರಿಸಿ ಕಾಲು ಮುರಿದು ಕೊಲ್ತಾ ಇದ್ದಾನಂತ. ರಾವಣನ ಮಂತ್ರಿಯ ಮಕ್ಕಳುಗಳು ಬಂದರು. ಬೆಟ್ಟದಂಥ ಮಂತ್ರಿ ಪುತ್ರರನ್ನು ರಾವಣ ಕೊಟ್ಟು ಕಳಿಸಿದ. ಯಾರವರು? ರಾಮಾಯಣ ಉಲ್ಲೇಖ ಮಾಡ್ತದೆ. ಪುನಶ್ಚ ಮಂತ್ರಿ ಪುತ್ರಕಾನ್ ಸ ರಾವಣ ಪ್ರಚೋದಿತಾನ್ ಅಂತ ಹೇಳಿದ ರಾಮಾಯಣದ ಕಥೆ ಸಂಗ್ರಹಿಸುವಾಗ. ಶಿವನ ವರ ಇತ್ತು. ದುರ್ಧರ್ಷ ಅಂತ ಒಬ್ಬ, ಯೂಪಾಕ್ಷ ಅಂತ ಮತ್ತೊಬ್ಬ, ವಿರೂಪಾಕ್ಷ ಅಂತ ಮತ್ತೊಬ್ಬ.
ಭಾಸಕರಣ, ಪ್ರಹಸ ಅಂತ ಹೀಗೆ 5 ಸೇನಾಧಿಪತಿಗಳು ರಾವಣನ ಸೈನ್ಯದೊಳಗೆ ಸೇರಿಕೊಂಡಿದ್ದರು. ಕೆಲವರು ಮಂತ್ರಿ ಪುತ್ರರು ಬೆಟ್ಟ ಇದ್ದಾಗಿದ್ದರಂತೆ. ನೋಡಿದರೆ ಹೆದರಿಕೆ ಆಗಬೇಕು. ಅಂಥವರನ್ನ ಹನುಮಂತ ತನ್ನ ದೇಹವನ್ನು ಎತ್ತರ ಬೇರೆ ಬೆಳೆಸಿದ್ದಾದ ಕಾರಣ ಅಂಗೈಯಿಂದ ಥಳಿಸಿ ಕೊಂದು ಹಾಕಿಬಿಟ್ಟ. ಸೈನ್ಯವನ್ನು, ಸೇನಾಧಿಪತಿಗಳನ್ನು, ಮಂತ್ರಿ ಪುತ್ರರನ್ನು ಕೊಲ್ತಿದ್ರೆ ರಾವಣನಿಗೆ ಏನು ಮಾಡಬೇಕು ತಿಳಿತಾ ಇಲ್ಲ. ಕೊನೆಗೆ ಕರೆಸಿದ್ದಂತೆ ಅಕ್ಷಕುಮಾರನನ್ನು. ನಿನ್ನೆ ಆ ಕಥೆ ಕೇಳಿದ್ವಿ. ಭಾರೀ ಹಾರಾಡ್ಲಿಕ್ಕೆ ಬಂದ ಅಕ್ಷಕುಮಾರ 2 ಕಾಲು ಹಿಡಿದು ಚಕ್ರ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ್ರೆ ರಾಕ್ಷಸ ಅಕ್ಷಕುಮಾರ ನೆಲದಲ್ಲಿ ಉಸಿರೇ ಬಿಟ್ಟ. ಅವನ ಮೇಲೆ ಕಾಲು ಬೇರೆ ಇಟ್ಟರೆ ಮುಗದೇ ಹೋಯ್ತಿದ್ದ ಪರಿಸ್ಥಿತಿ. ಅಕ್ಷಕುಮಾರನು ಸತ್ತೇ ಹೋದ. ಸಚಕ್ರವದ್ಭ್ರಮಾತುರಂ ವಿಧಾಯ ರಾವಣಾತ್ಮಜಂ ಅಪೋಥಯದ್ಧರಾತಲೆ ಕ್ಷಣೇನ ಮಾರುತೀತನು ಮುಖ್ಯ ಪ್ರಾಣನ ಪುತ್ರ ವಾಯುಪುತ್ರ ಆಂಜನೇಯ ಚಕ್ರದಂತೆ ತಿರುಗಿಸಿ ನೆಲಕ್ಕಪ್ಪಳಿಸಿದರೆ ಅಕ್ಷಕುಮಾರ ಕ್ಷಣದಲ್ಲೇ ಸತ್ತೋಗ್ಬಿಟ್ಟಿದ್ದಾನೆ. ಸತ್ಯ ಹೋದ, ಕಾಲು ಬೇರೆ ಇಟ್ಬಿಟ್ಟು. ಇದು ಅಕ್ಷಕುಮಾರನ ಸಂಹಾರ ಅಂತ ಕಥೆ. ಈ ಕಥೆಯನ್ನು ಹ್ಯಾಕ್ ಚಿಂತನೆ ಮಾಡಬೇಕು? ಅಕ್ಷಕುಮಾರ ಯಾರು? ಸಮಂಡ ಮಧ್ಯಗಾಸುತಂ, ಮಂಡೋದರಿಯಿಂದ ರಾವಣನ ಹೆಂಡತಿ, ಬಹಳ ಸುಂದರಿಯವಳು, ಪತಿವ್ರತೆಯರಲ್ಲಿ ಒಬ್ಬಳು. ಅವಳಲ್ಲಿ ಪಡೆದಂಥ ಮಗ ಅಕ್ಷಕುಮಾರ. ರಾವಣನಿಗೆ ಬಹಳ ಪ್ರೀತಿ ಪಾತ್ರನಾದ ಮಗ. ರಾವಣನ ಬಲ ಎಷ್ಟೋ ಅದಕ್ಕೆ ಸದೃಶ ಬಲ ಅಕ್ಷಕುಮಾರನೊಳಗಿತ್ತು. ಆಂಜನೇಯ ಅವನನ್ನು ನೆಲಕ್ಕಪ್ಪಳಿಸಿ ಕೊಂದರೆ ರಾವಣನ ಎದೆ ಚೆಲ್ಲದಿತ್ತಂತೆ. ನನ್ನ ಸಮಾನನಾದವನನ್ನು ಕೊಂದಲ್ಲ ಅಂದರೆ ಈ ಕವಿ ಯಾರಿರ್ಬೋದು ಅಂತ ಅವನಿಗೆ ಮತ್ತಷ್ಟು ಆಶ್ಚರ್ಯ ಆಗಿಬಿಡ್ತು. ಈ ಅಕ್ಷಕುಮಾರನ ಸಾವು ರಾವಣನ ಎದೆ ಅಳಗಾಡಿಸಿಬಿಟ್ಟಿದೆ. ಮುಗೀತು ನನ್ನ ಸ್ಥಿತಿ ಅನ್ನೋ ಹಾಗಾಯ್ತಂತೆ. ಈ ಕಥೆಯ ಸಂದೇಶ ಏನು ಅಂತ ನಾವು ಚಿಂತನೆ ಮಾಡೋಣ. ಸ್ವಾಭಾವಿಕ ಬಲದಿಂದ ರಾವಣ ಅಕ್ಷಕುಮಾರನನ್ನು ಕೊಂದದ ಕಥೆ ಏನು ಹೇಳ್ತದೆ? ಯಾವ ವ್ಯಕ್ತಿ ಪ್ರಾಮಾಣಿಕನಾಗಿರ್ತಾನೋ ಅವನು ಎಲ್ಲಿ ಹೋದರೂ ಗೆಲುವು ಸಾಧಿಸ್ತಾನೆ. ಯಾರು ಮೋಸ ವಂಚನೆ ಮಾಡಿ ಸಾಮ್ರಾಜ್ಯ ಕಟ್ಕೊಳ್ತಾನೆ, ಕಳ್ಳತನ, ಇನ್ನೊಬ್ಬರದ್ದನ್ನು ಅಪಹರಿಸೋದು, ಇಂಥವು ಮಾಡಿ ಸಾಮ್ರಾಜ್ಯ ಕಟ್ಕೊಳ್ತಾನಲ್ಲ, ಅವನು ತಾನು, ತನ್ನ ಮಕ್ಕಳು, ತನ್ನ ಪರಿವಾರ ಎಲ್ಲ ನಾಶ ಆಗ್ತದೆ. ಸ್ವಲ್ಪ ದಿವಸ ಮೆರಗು ರಾವಣನ ಸ್ಥಿತಿ ಅದೇ ಆಯಿತು. ಸಾಮ್ರಾಜ್ಯಶಾಹಿಯಾಗಿ ರಾವಣ ಎಲ್ಲರನ್ನ ಥಳಿಸಿ ಹೊಡೆದು ಕಳ್ಳತನ ಮಾಡಿ ಸುಳ್ಳು ಹೇಳಿ ವರಬಲದಿಂದ ಅವಧ್ಯನಾಗಿ ಎಲ್ಲ ನಂದು ಅಂತ ಬಂದಿದ್ದ. ಅವನ ಪಟ್ಟಣದೊಳಗೆ ನುಗ್ಗಿ ಅವನ ಮಗನನ್ನೇ ಯುದ್ಧ ಮಾಡ್ತಾ ಅವನ ಸೈನ್ಯವನ್ನೇ ಕೊಂದು ಅವನ ಮನೆಯೊಳಗೆ ಅವರ ಮಗನನ್ನು ಕೊಂದು ಹಾಕಿದ್ರು. ಇದು ಬರೀ ರಾವಣನ ಕಥೆ ಅಲ್ಲ. ನಿಮ್ಮೆಲ್ಲರ ಮಧ್ಯದೊಳಗೂ ಬಹಳಷ್ಟು ಜನ ರಾವಣರಿರ್ತಾರೆ. ಅವರು ಸಾಮ್ರಾಜ್ಯಶಾಹಿಗಳಾಗಿ ಎಲ್ಲರನ್ನ ಹಿಂಸಿಸಿ ರಾವಣನಂತೆ ಎಲ್ಲರ ವಸ್ತುಗಳನ್ನು ತಮ್ಮದು ಅಂತ ಮಾಡಿ ಕಳ್ಳತನ ಭಾರೀ ಮೆರೀತಿರ್ತಾರೆ, ಭಾರೀ ಮೆರೀತಿರ್ತಾರೆ. ಆದರೆ ಸ್ವಲ್ಪ ದಿವಸ ಚೆನ್ನಾಗಿ ಕಾಣಿಸ್ತದೆ. ಎಲ್ಲ TV ಚಾನಲ್ನಲ್ಲೂ ಅವರೇ ಬರ್ತಾರೆ. ಪೇಪರ್ ನೋಡಿದ್ರು ಅವ್ರದ್ದೇ ಫೋಟೋ. ಹುಟ್ಟಿದಪ್ಪ ಅಂದ್ರೆ ಅವ್ರಿಗೆ ಶುಭಾಶಯ. ನೋಡೋರಿಗೆ ಆಶ್ಚರ್ಯ. ಇಷ್ಟು ಕಳ್ಳತನ ಮಾಡಿದ್ದಾನೆ, ಸುಳ್ಳು ಹೇಳಿದ್ದಾನೆ, ಇಷ್ಟು ಮೋಸ ಮಾಡಿದ್ದಾನೆ, ದಿನ ಇವ್ರದೇ ಬರ್ತದಲ್ಲ TV ಚಾನಲ್ನಲ್ಲಿ ಅಂತ ನಮಗೆ ಅನಿಸ್ತಿರ್ತದೆ. ಸ್ವಲ್ಪ ಸಮಯ ಬರಬೇಕು, ಅದಕ್ಕೆಲ್ಲ ಸಮಯ ಬರಬೇಕು. ಸಮಯ ಬಂದಾಗ ರಾವಣನ ಸ್ಥಿತಿ ಬರ್ತದೆ. ಯಾರು ನನ್ನನ್ನು ಏನೂ ಮಾಡೋ ಹಾಗಿಲ್ಲ ಅಂದಿದ್ದ ರಾವಣ, ಅವನ ಮನೆಗೆ ನುಗ್ಗಿ ಅವನ ಮಗನನ್ನೇ ಕೊಂದು ಬೇಕಿಂತ ಸೀತೆಯನ್ನು ಅಪಹರಿಸೋದು ನಿನಗೆ ಅಂತ ಅವನಿಗೆ ಎಚ್ಚರಿಕೆ ಕೊಟ್ಟಂತ. ನೋಡಿ, ಇನ್ನೊಬ್ಬರ ವಸ್ತುವಿನ ಅಪಹರಣ ಮಾಡಿದರೆ ನಮಗೆ ಬಹಳ ಪ್ರಿಯವಾದ ವಸ್ತು ನಮ್ಮಿಂದ ದೂರ ಆಗ್ತದೆ ಅಂತಂದಕ್ಕೆ ಅಕ್ಷಕುಮಾರನ ಸಾವು ಕಣ್ಣೆದುರುಗಡೆ ಆಯ್ತಲ್ಲ ರಾವಣನಿಗೆ, ಅದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿದೆ.
ಎದೆ ಉದ್ದ ಬೆಳೆದ ತನ್ನ ಔರಸ ಪುತ್ರ ಅವನನ್ನೇ ರಾವಣ ಕಳ್ಕೊಂಡಾಗ ಎದೆ ಬಡ್ಕೊಂಡು ಅತ್ತಂತೆ ರಾವಣ, ಅಯ್ಯೋ ನನ್ನ ಮಗ ಸತ್ತೋದ, ಅಯ್ಯೋ ನನ್ನ ಮಗ ಸತ್ತೋದ. ಈ ದುಃಖದ ಹಿಂದೆ ಅವನು ಮಾಡಿದಂಥ ಸೀತಾಪಹರಣವೇ ಕಾರಣ. ಇದು ನಮಗೆ ತಿಳಿಸ್ಬೇಕಾಗಿದೆ ರಾವಣನ ಈ ಕಥೆ ಹೇಳಿ. ನಾವು ಕೂಡ ಅತಿ ದುಃಖ ಯಾಕೆ ಪಡಬೇಕು ಅಂತಾಗ್ತದೆ? ಯಾರ್ದೋ ಇನ್ನೊಬ್ಬರದನ್ನು ಕಳ್ಳತನ ಮಾಡಿದ್ದೇವೆ, ಇನ್ನೊಬ್ಬರಿಗೆ ದುಃಖ ಕೊಟ್ಟಿದ್ದೇವೆ, ಮತ್ತೊಬ್ಬರ ಆ ಜಾಗವನ್ನು ನಮ್ಮದು ಅಂತ ಮಾಡ್ಕೊಳ್ಳಿಕ್ಕೆ ಹೋಗಿದ್ದೇವೆ, ಇನ್ನೊಬ್ಬರನ್ನ ನರಳಾಡಿಸಿದ್ದೇವೆ. ಹಾಗಾದರೆ ನಾವು ಕೂಡ ನಮ್ಮ ಮನೆಯೊಳಗೆ ಹಾಗೇ ಅನುಭವಿಸಬೇಕಾಗ್ತದೆ. ಎಚ್ಚರಿಕೆ ಕೊಡಬೇಕಾಗಿದೆ. ಪರಸ್ವತ್ತನ್ನು ಅಪಹರಿಸಬಾರ್ದು, ಪರವಿತ್ತವನ್ನು ಅಪಹರಣ ಮಾಡಬಾರ್ದು, ಪರಸ್ತ್ರೀಯರನ್ನು ನೋಡಬಾರ್ದು, ಅಪಹರಿಸಬಾರ್ದು ಎಲ್ಲ ಸಂದೇಶ ಕೊಡು. ಸತ್ತೋದ. ಅಷ್ಟರಲ್ಲಿ ಇಂದ್ರಜಿತ್ ತಯಾರ. ಇಂದ್ರಜಿತ್ತನನ್ನು ಕಳಿಸ್ಬೇಕು ಅಂತಾಯಿತು. ರಾವಣ ಅಂತಾನೆ, ಅಕ್ಷಕುಮಾರನೇ ಸತ್ತೋಗ್ಬಿಟ್ಟ, ಎಂಥ ನೀಚ ಕಪಿ ದುಷ್ಟ, ನನ್ನ ಮಗನನ್ನೇ ಕೊಂದು ಹಾಕಿಬಿಟ್ಟಿದ್ದಾನೆ. ಇಂದ್ರಜಿತ್ ನೀನು ಬೇರೆ ಹೋಗ್ತೇನೆ ಅಂತ ಇದ್ದಿ, ನಿನಗೆ ಹೋದರೆ ಆ ಕಪಿಯನ್ನು ಎದುರಿಸ್ತೇನೆ ಅಂತ ಅನ್ನಿಸ್ತದ ಅಂದರೆ ಆದೇಶ ಮಾಡು, ಈಗಲೇ ಇಲ್ಲ ಅನ್ನಿಸ್ಬಿಡ್ತೇನೆ ನನ್ನ ಬ್ರಹ್ಮಾಸ್ತ್ರದಿಂದ ಅಂತ ಕೂಗಿದೆ ಇದು ಇಂದ್ರಜಿತ್. ಈಗಲೇ ಇಲ್ಲ ಅನ್ನಿಸ್ತೇನೆ. ಇಂದ್ರಜಿತ್ತು ರಾವಣನ ಮಗನೇ, ನಾಗಕನ್ಯೆಯಲ್ಲಿ ಹುಟ್ಟಿದವ. ಅನೇಕ ಸ್ತ್ರೀಯರನ್ನು ಬಲಾತ್ಕಾರ ಮಾಡಿದಾನೆ ರಾವಣ, ಮಹಾದುಷ್ಟ. ಅದರಲ್ಲಿ ಇವನು ಒಬ್ಬ ಹುಟ್ಟಿ ಬಂದಿದ್ದ ಇಂದ್ರಜಿತ್. ಈಗಲೇ ಆದೇಶ ಮಾಡು, ನಾನು ಹೋಗ್ತೇನೆ. ಸರಿ, ರಾವಣ ಹೋಗು ಅಂತಲ್ಲ. ಹೋಗು ಅಂದದ್ದೇ ತಡ, ಇಂದ್ರಜಿತ್ ಕೈಯಲ್ಲಿ ಬಿಲ್ಲಿಗೆ ಬಾಣ ಹೂಡಿಕೊಂಡು ರಥ ತಗೊಂಡು ಬಂದೇ ಬಿಟ್ಟ. ಬ್ರಹ್ಮಾಸ್ತ್ರದ ಮಂತ್ರ ಹೇಳ್ತಾ ಇದ್ದಾನೆ. ಅಲ್ಲೇ ಇದ್ದಂಥ ಕಪಿಗಳೆಲ್ಲ ಇವನು ಉಪಟಳ ತಡಿಲಿಕ್ಕಾಗದೆ ಸಾಕಾಗಿ ಹೋಗಿ ಈ ಆಂಜನೇಯನನ್ನು ಏನಾದರೂ ಮಾಡಿ ಹಗ್ಗದಿಂದ ಕಟ್ಟಾಕಬೇಕು ಅಂತ ಅಲ್ಲಲ್ಲಿದ್ದಂಥ ದೊಡ್ಡ ದೊಡ್ಡ ಹಗ್ಗವನ್ನು ತಂದು ಗಂಟು ಹಾಕ್ತಾ ಇದ್ರಂತೆ. ರಾಕ್ಷಸರೆಲ್ಲ ಹಗ್ಗ ಗಂಟು ಹಾಕ್ಕೊಂಡು ಇವನನ್ನು ಕಟ್ಟಬೇಕು ಅಂತ ನೋಡ್ತಿದ್ದಾರೆ. ಇಂದ್ರಜಿತ್ತು ಯುದ್ಧ ಮಾಡಬೇಕು, ಬ್ರಹ್ಮಾಸ್ತ್ರ ಬಿಡಬೇಕು ಅಂತ ಬಂದಿದ್ದಾನೆ. ಈ ರಾಕ್ಷಸರಿಗೆ ಆ ಇಂದ್ರಜಿತ್ ಬ್ರಹ್ಮಾಸ್ತ್ರ ಬಿಡೋ ವಿಷಯ ಗೊತ್ತಿಲ್ಲ. ಬ್ರಹ್ಮಾಸ್ತ್ರ ಬಿಡಬೇಕು ಅಂತ ಮನಸ್ಸು ಮಾಡಿ ಹೇಳ್ದ ಮಂತ್ರ. ಇವು ರಾಕ್ಷಸರು ಸುಮ್ಮನಿರ್ತೇನೆ, ಅದೇ ಸಮಯಕ್ಕೆ ಹಗ್ಗ ಗಟ್ಟಿ ಎಲ್ಲರೂ ಹಿಡ್ಕೊಂಡು ಅವನನ್ನು ಕಟ್ಟಲಿಕ್ಕೆ ಮುಂದೆ ಓಡೋಗ್ಬಿಟ್ರು. ಇಂದ್ರಜಿತ್ ಬ್ರಹ್ಮಾಸ್ತ್ರ ಬಿಟ್ಟ, ಪ್ರಯೋಗ ಮಾಡಿದ ಮಂತ್ರ ಹೇಳಿ. ಪ್ರಯೋಗ ಮಾಡಿದ ಮೇಲೆ ನೋಡ್ತಾನೆ ರಾಕ್ಷಸರೆಲ್ಲ ಹಗ್ಗ ತಗೊಂಡು ಹೋಗಿದ್ದಾರೆ. ಕೂಗ್ತಾ ಇದ್ದಾನೆ ಇಂದ್ರಜಿತ್ತು, ಯಾರು ಹಗ್ಗ ತಗೊಂಡು ಹೋಗಬೇಡ್ರಿ, ಬ್ರಹ್ಮಾಸ್ತ್ರ ಬಿಟ್ಟಿದ್ದೇನೆ ಅಂತ ಕೂಗ್ತಿದ್ದಾನೆ. ಯಾರಿಗೂ ಕೇಳಿಸ್ತಾ ಇಲ್ಲ. ಯುದ್ಧ ಭೂಮಿಯಲ್ಲಿ ಯಾರಿಗೆ ಕೇಳಿಸ್ತದೆ ಯಾರ ಮಾತು? ನಾವೇ ಹಿಡಿದು ಬಿಡ್ತೇವೆ ಹನುಮಂತನನ್ನ ಅಂತ ಹೇಳಿ ಇವು ಹಗ್ಗ ತಗೊಂಡು ಅವನನ್ನು ಮುದ್ರ ಬಿಟ್ಟರು. ಈ ಬ್ರಹ್ಮಾಸ್ತ್ರದ ಸ್ವಭಾವ ಏನು ಅಂದರೆ, ತನ್ನ ಸರಿಸಮಾನವಾಗಿ ಶತ್ರುವಿನ ಮೇಲೆ ಮತ್ತೊಂದನ್ನು ಯಾವತ್ತೂ ಪ್ರಯೋಗ ಮಾಡೋ ಹಾಗಿಲ್ಲ. ಅಷ್ಟಿದ್ರೆ ಮಾತ್ರ ಬ್ರಹ್ಮಾಸ್ತ್ರ ಕೆಲಸ ಮಾಡ್ತದೆ. ಅಸ್ತ್ರ ಅಂದರೆ ಕೇವಲ ವೆಪನ್ ಅಲ್ಲ, ಅದು ಮಂತ್ರ, ಅದು ದೇವತೆಯಿಂದಲೇ ಬರೋದು. ಅವುಗಳಿಗೆಲ್ಲ ಭಾರಿ ಗೌರವ ಇದೆ, ಆತ್ಮಸಮ್ಮಾನ ಇದೆ, ಆತ್ಮಾಭಿಮಾನ ಇದೆ ಅವುಗಳಿಗೆಲ್ಲ. ನಾವು ತಿಳ್ಕೊಂಡಂಗೆ ಬಿಲ್ಲಿಗೆ ಬಾಣ ಹೂಡಿದ್ರೇನೋ ಹೊಡೆದ್ರೇನೋ ಅಂತಲ್ಲ ಅಸ್ತ್ರಗಳು ಅಂದರೆ. ಅವುಗಳು ಅಂದರೆ ಅವ್ರದ್ದೇ ಆದಂತಹ ಮರ್ಯಾದೆ ಇರ್ತದೆ. ಬ್ರಹ್ಮಾಸ್ತ್ರವನ್ನು ಬಿಟ್ಟ ಬಳಿಕ ಇನ್ನೊಂದು ಯಾವುದೇ ಪ್ರಯೋಗ ಶತ್ರುವಿನ ಮೇಲೆ ಮಾಡಬಾರ್ದಾಗಿತ್ತು. ರಾಕ್ಷಸರಿಗೆ ಗೊತ್ತಿಲ್ಲ, ನಾವು ಹಗ್ಗದಿಂದ ಕಟ್ತೇವೆ ಅಂತ ಹೋಗ್ಬಿಟ್ರು. ಹಗ್ಗದಿಂದ ಕಟ್ತಿದ್ದಾರಲ್ಲ ಅಂತ ಬ್ರಹ್ಮಾಸ್ತ್ರ ಏನು ಯೋಚನೆ ಮಾಡಿತು, ನನಗೆ ಅವಮಾನ ಮಾಡಿದ ಇವ ಅಂತ ಯೋಚನೆ ಮಾಡಿರ್ತದೆ. ಯುದ್ಧ ಕಥೆ ಇದು. ಅಸ್ತ್ರ ದೇವತೆ ತನ್ನ ಬಗ್ಗೆ ತಾನು ಭಾರಿ ಗೌರವ ಇಟ್ಕೊಂಡಿದ್ದ, ನನ್ನ ಮಾತ್ರ ಪ್ರಯೋಗ ಮಾಡಬೇಕಿತ್ತು, ಹಗ್ಗ ಕಟ್ಟಲಿಕ್ಕೆ ಯಾಕೆ ಹೋದರು ಅಂತ ತನಗೆ ಅವಮಾನ ಆಯಿತು ಅನ್ನೋ ಕಾರಣಕ್ಕೆ ಹನುಮಂತನನ್ನು ಏನು ಮಾಡದೇನೆ ಅಸ್ತ್ರ ವ್ಯರ್ಥ ಆಗಿರುತ್ತೆ. ಎಂಥೆಂಥ ಕಥೆ ಇದೆ ನೋಡ್ರಿ ರಾಮಾಯಣದೊಳಗೆ.
ಇವತ್ತು ಈ ಕಥೆಯನ್ನೇ ಸಾಕಷ್ಟು ಕಡೆಯಲ್ಲಿ ಅಪ್ಲೈ ಮಾಡ್ಕೊಂಡು ನೋಡಬೇಕಾಗಿದೆ. ನಾವು ನಮ್ಮ ಬದುಕಿನಲ್ಲಿ ನಮಗಾದ ಏನೋ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಎಲ್ಲ ಥರದಿಂದ ಎಲ್ಲ ಕಡೆಯಲ್ಲೂ ಫೋನ್ ಮಾಡಿ ಒಂದೊಂದು ಪರಿಹಾರ ಹೇಳಿ ಶುರು ಮಾಡಿರ್ತೀವಿ. ಆ ಆಚಾರ ಸಿಕ್ಕರೆ ಅಲ್ಲೊಂದು ಹೋಮ ಮಾಡಿಸ್ಬಿಡು, ಇಲ್ಲಿ ಸಿಕ್ಕರೆ ಇಲ್ಲೊಂದು ಅಭಿಷೇಕ ಮಾಡಿಸ್ಬಿಡು, ಆಗಿಬಿಡಲಿ ಅದು ಒಂದು ಆಗಿಬಿಡಲಿ, ಅಲ್ಲೊಂದು ಅಭಿಷೇಕ ಅಂತೆ ಇಲ್ಲೊಂದು ಹೋಮ ಅಂತೆ, ಅಲ್ಲಿ ಅನ್ನೋದು ಅಲ್ಲೊಂದು ಮಾಡಿಸ್ಬಿಡು, ಆ ದೇವ್ರು ಈ ಯಾವುದೋ ಒಬ್ಬ ದೇವರು ಕೈಗೆ ಸಿಕ್ಕರೆ ಸಾಕು. ಹಿಂಗಾಗಿದೆ. ಈಗ ಮಾಡ್ತಿದ್ದೇವೋ ಇಲ್ಲೋ? ಎಷ್ಟು ಡೇಂಜರ್ ಇದೆ ಅಲ್ಲ. ಅಂದರೆ ಮನುಷ್ಯನಿಗೆ ಸಮಸ್ಯೆಗಳಿವೆ, ಇಲ್ಲ ಅಂತ ನಾನು ಹೇಳಲ್ಲ, ಅನುಭವಿಸುವ ಶಕ್ತಿ ಕಡಿಮೆನೂ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ದೈವ ಅನ್ನೋ ವ್ಯವಸ್ಥೆಯನ್ನು ಆಟದ ಗೊಂಬೆ ಥರ ಮಾಡಿಕೊಂಡ್ರೆ ಹೇಗೆ? ಎಲ್ಲ ಕಡೆಯಲ್ಲಿ ಒಂದೊಂದು ಫೋನ್ ಮಾಡಿ ಹೇಳು, ನೀನು ಅಭಿಷೇಕ ಮಾಡು, ನೀನಲ್ಲಿ ರಥೋತ್ಸವ ಮಾಡಿಸು, ಅಲ್ಲಿ ಯಾವುದೋ ಇನ್ನೊಬ್ಬರು ಜ್ಯೋತಿಷ್ಕರು ಸಿಕ್ಕರು, ಯಾವುದೋ ಒಂದು ಗ್ರಹ ಶಾಂತಿ ಮಾಡಿಬಿಡು, ಅದನ್ನು ಗ್ರಹ ಶಾಂತಿ ಮಾಡಿ ಮುಗಿಸ್ಬಿಡುತ್ತೆ. ಅದು ಗೃಹ ಶಾಂತಿ ಮಾಡು, ಶನಿ ಶಾಂತಿನೂ ಮಾಡು, ಅಲ್ಲಿ ಅಭಿಷೇಕಕ್ಕೂ ಕೊಡು, ಇಲ್ಲಿ ಪಾರಾಯಣನೂ ಮಾಡಿಸು. ಕೊನೆಗೆ ಇವನ್ನೆಲ್ಲ ಬಿಟ್ಟು ಇನ್ನೊಬ್ಬ ಬಂದು ಹೇಳ್ತಾನೆ, ನಿಮ್ಮ ಮನೆಯಲ್ಲಿ ಸ್ವಲ್ಪ ವಾಸ್ತು ಸಮಸ್ಯೆ ಇದೆ, ಆ ರೂಮ್ ಕಟ್ಟಿದ್ರಲ್ಲ ಮಾರಾಯ ಅದನ್ನು ಒಡಿಸಿ. ಆಯ್ತು, ಅದನ್ನು ಒಡಿಸ್ಬಿಡುತ್ತೆ. ಆ ಗೋಡೆ ಒಡಿಸಿ, ದೇವರ ಕೋಣೆ ಒಡಿಸಿ, ಅಡಿಗೆ ಮನೆ ಒಡಿಸಿ, ತಲತಲಾಂತರ 100 ವರ್ಷದಿಂದ ಅಪ್ಪ ಅಮ್ಮ ಅಜ್ಜ ಮುತ್ತಜ್ಜ ಎಲ್ಲ ಅಲ್ಲೇ ಇದ್ದಾರೆ. ಅವರು ನೂರಾರು ನಮಗಿಂತ ಕಷ್ಟಗಳನ್ನು ಎದುರಿಸಿ ಸುಖವಾಗಿ ಬಾಳಿ ನಮ್ಮಂಥವ್ರನ್ನು ಹಡಿದು ಆ ಮನೆಯಲ್ಲಿ ಇಟ್ಟೋಗಿರ್ತಾರೆ. ಇವನಿಗೆ ಯಾವುದೋ ಒಂದು ಸಣ್ಣದು ಬಂದಿರ್ತದೆ ಅಷ್ಟೇ, ಭಾಳ ದೊಡ್ಡದೇನಲ್ಲ. ಅಷ್ಟಕ್ಕೆ ಅದು ತೆಗೆದುಬಿಡು, ಇದು ತೆಗೆದುಬಿಡು ಅಂತ ಹೇಳಿ ಎಲ್ಲ ತೆಗೆಸಿ ಕೊನೆಗೆ ಎಲ್ಲಿ ಬರ್ತಾನೆ ಅಂದ್ರೆ ಹಿಂಗೆ ಮಾಡಿದ್ದಕ್ಕೆ ಬೀದಿಗೆ ಬಂದು ಕೊಡ್ತಾನೆ. ಬೀದಿಗೆ ಬಂದು ಕೊಡ್ತು. ಏನು ಮಾಡಿದ್ರಿ ಅಂತ ಅವನಿಗೆ ಗೊತ್ತಿಲ್ಲ. ಇನ್ನೂ ಸಿಟ್ಟು ಬರ್ತದೆ, ಯಾಕಂದರೆ ಏನು ಮಾಡಿದೆ ಅಂತ ಗೊತ್ತಾಗದೆ ಎಲ್ಲಿಗೆ ಹೋಗ್ತಾನೆ ಕೊನೆಗೆ ಅಂದರೆ ಸಿಟ್ಟು ಬಂದು ಕೊನೆಗೆ ನಾಸ್ತಿಕನಾಗಿ ಬಿಡ್ತಾನೆ. ಯಾರಾದರೂ ಎಲ್ಲಾದರೂ ಒಂದು ಪೂಜೆ ಮಾಡ್ತಾರೆ ಅಂತ ಅನ್ನೋದು ಇವನು ಕಿವಿಗೆ ಬಿದ್ದರೆ ಸಾಕು, ಅವ್ರಿಗೆ ಫೋನ್ ಮಾಡಿ ಹೇಳ್ತಾನೆ, ಏನು ಮಾಡಬೇಡ, ನಾನು ಎಲ್ಲ ಮಾಡೇ ಇಲ್ಲಿಗೆ ಬಂದಿದ್ದೆ ನೋಡು. ಅವನನ್ನು ನಾಸ್ತಿಕನನ್ನು ಮಾಡೋನನ್ನು ಬಿಡಿಸಿ ತಾನು ಮಾಡಿದ್ದು ಹೇಗೆ ಅನ್ನೋದನ್ನು ವಿವರಣೆ ತಗೊಳ್ಳದೆ, ಅಂದರೆ ಮನುಷ್ಯ ಸಮಸ್ಯೆಗಳು ಎದುರಿಸುವ ಬಗೆ ಎಲ್ಲವನ್ನೂ ಒಂದು ಆಕಸ್ಮಿಕವಾಗಿ ಆಗಿಬಿಡಲಿ ಅಂತ ಹೋಗ್ತಾ ಇದ್ದಾನಲ್ಲ. ಇದನ್ನು ಏನಂತ ಹೇಳಬೇಕು ಇವತ್ತು ಸಮಾಜದಲ್ಲಿ? ಮಾಡಿರೋ ಪಾಪ ಭಾಳ ದೊಡ್ಡದಿದೆ, ದೊಡ್ಡ ತಪ್ಪು ಮಾಡಿದ್ದಾನೆ, ಭಾಳ ದೊಡ್ಡ ಅಪರಾಧನೂ ಮಾಡಿದ್ದಾನೆ. ಆದರೆ ಪರಿಹಾರ ಮಾತ್ರ ಸಣ್ಣದು ಮಾಡಿ ಈಗಲೇ ನಾಳೆನೇ ಕೋಟ್ಯಾಧಿಪತಿ ಆಗ್ಬೋದು ಅಂತಂದ. ಇದು ಯಾವ ಸೀಮೆ ನ್ಯಾಯ ಹೇಳ್ರಿ? ಇದು ಏನು ಅನ್ನೋಣ ಹೇಳ್ರಿ? ಏನು ಕಾಮನ್ ಸೆನ್ಸ್ ಅನ್ನೋಣ ಹೋಗಬೇಕು? ಇಂದ್ರಜಿತ್ತನ ಬಗ್ಗೆ ವಾಲ್ಮೀಕಿಗಳು ಅದನ್ನೇ ಹೇಳ್ತಾರೆ. ನೀಚ ಇಂದ್ರಜಿತ್ತು ಅಪ್ಪನ ಮಾತು, ಅವನ ಆದೇಶವನ್ನು ಪಡೆದು ಹನುಮಂತನಂಥ ಒಬ್ಬ ಪ್ರಾಮಾಣಿಕನಾದ, ಬಲಶಾಲಿಯಾದ, ಸ್ವಧರ್ಮ ನಿರತನಾದ, ದಾಸನಾಗಿ ಕೆಲಸ ಮಾಡಲಿಕ್ಕೆ ಬಂದ, ತನ್ನದೇ ಬಲದಿಂದ ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿಯನ್ನು ಮಂತ್ರದ ಬಲದಿಂದ ನಾನು ಕುಗ್ಗಿಸ್ತೇನೆ, ಜಗ್ಗುತ್ತೇನೆ, ಹಿಡಿದು ಬಿಡುತ್ತೇನೆ ಅಂತ ಕುಬುದ್ಧಿ ತೋರಿಸ್ಲಿಕ್ಕೆ ಹೋದಲ್ಲ, ಅವನ ಕೈ ಸೇರಲೇ ಇಲ್ಲ. ಅವನ ಕೈ ದಾಟಿ ಮೀರಿ ಹೋಗಿಬಿಡ್ತಂತೆ. ರಾಕ್ಷಸರು ಅವನ ಮಾತು ಕೇಳಲೇ ಇಲ್ಲ. ಆಂಜನೇಯನನ್ನು ನಾವು ಹಿಡಿತೇವೆ ಹಗ್ಗ ಕಟ್ಟಲಿಕ್ಕೆ ಹೋಗಿ ಬ್ರಹ್ಮಾಸ್ತ್ರನೂ ವ್ಯರ್ಥ ಆಯಿತು. ಅವನ ಕೈ ಆ ಹಗ್ಗ ಕಟ್ಟಲಿಕ್ಕೆ ಹೋದ್ರು ಅದೂ ಅವನೇನು ಶೀಲಕದೇ ಇರೋ ಹಾಗಾಗಿಬಿಡ್ತು. ತಲೆ ಬಡ್ಕೊಂಡ್ಬಿಟ್ಟಂತೆ, ಯಾಕಾದರೂ ಮಾಡಿದ್ದೆಪ್ಪ ಅಂತ ಅಂದ್ಕೊಂಡ್ಬಿಟ್ಟು. ಇದು ನಮಗೆ ಕೊಡುವ ಸಂದೇಶ. ಅಪ್ಪಿ ವ್ಯಕ್ತಿಗಳು ದೈವವನ್ನು, ದೇವತೆಗಳನ್ನು, ಅವರ ಆರಾಧನೆಯನ್ನು ನಿಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಬೇಡಿ. ಅದರ ಹಿಂದೆ ಸಾಕಷ್ಟು ವಿಷಯಗಳನ್ನು ಅರ್ಥ ಮಾಡಿಕೊಂಡು ಅವರೊಟ್ಟಿಗೆ ನೀವು ಒಳ್ಳೆ ಪ್ರೀತಿ ಸಂಪಾದಿಸಿ, ನಿಮ್ಮ ಜೊತೆಗೆ ಅವರು, ಅವ್ರ ಜೊತೆಗೆ ನೀವು ಅಂತ ಬೆಸೆದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳಿಕ್ಕೆ ಅವರೊಟ್ಟಿಗೆ ಕಾಲ ಕಳೀರಿ. ನಿಮ್ಮ ಸ್ವಾರ್ಥಕ್ಕೆ ಬಳಸಲಿಕ್ಕೆ ಹೋದರೆ ಅದು ವ್ಯರ್ಥ ಆಗ್ತದೆ. ಇಂದ್ರಜಿತ್ತು ಸ್ವಾರ್ಥಕ್ಕಾಗಿ ಆಂಜನೇಯನನ್ನು
ತಾನು ಬ್ರಹ್ಮಾಸ್ತ್ರದಿಂದ ಬಂಧಿಸ್ತೇನೆ, ಕೊಲ್ತೇನೆ ಅಂತ ಹೋದದ್ದಕ್ಕೆ ಬ್ರಹ್ಮಾಸ್ತ್ರವೇ ವ್ಯರ್ಥ ಆಯಿತು. ಅವನ ಅಂದಾಜೇ ಮಾಡಿಲ್ಲ. ರಾಕ್ಷಸರೆಲ್ಲ ಹಗ್ಗ ಕಟ್ಟಲಿಕ್ಕೆ ಹೋಗ್ತಾರೆ ಅನ್ನೋದು ಅವನ ಅಂದಾಜೇ ಇರಲಿಲ್ಲ. ಪಾಪ ವ್ಯರ್ಥ ಆಯಿತು. ಬಡ್ಕೊಂಡ, ತಲೆ ಬಡ್ಕೊಂಡ, ಹಣೆ ಗಟ್ಟಿಸ್ಕೊಂಡ. ಏನು ಹೇಳಿ ರಾಕ್ಷಸರಿಗೆ ಅಂತ ಬಡ್ಕೊಂಡ. ಕೈ ಮೀರಿ ಹೋಗ್ಬಿಡ್ತು. ಅಷ್ಟರಲ್ಲಿ ಆಂಜನೇಯ ಹಗ್ಗ ಕಟ್ಟಲಿಕ್ಕೆ ಬಂದವ್ರ ಬಗ್ಗೆ ಆಲೋಚನೆ ಮಾಡಿದ. ಬ್ರಹ್ಮಾಸ್ತ್ರ ಅಂತೂ ನನಗೇನು ಮಾಡಲ್ಲ, ಮಾಡಲೂ ಇಲ್ಲ. ಆದರೆ ಈ ಹಗ್ಗ ಕಟ್ಟಲಿಕ್ಕೆ ಬಂದವ್ರನ್ನ ಹಿಂದಿನ ಹಾಗೆ ಕೈಯಿಂದ ಕಾಲಿನಿಂದ ಥಳಿಸಿ ಕೊಂದು ಬಿಡ್ಲೋ ಅಥವಾ ಇವ್ರು ಕಟ್ಟೋ ಹಗ್ಗವನ್ನು ಕಟ್ಟಿಸ್ಕೊಳ್ಳೋ ಅಂತ ಯೋಚನೆ ಮಾಡಿದ್ದಂತ ಆಂಜನೇಯ. ಒಂದು ಸಲ ಅಂದ್ಕೊಳ್ತಾನೆ ಥಳಿಸ್ಬಿಡೋಣ, ಮತ್ತೊಂದು ಸಲ ಅನ್ನಿಸ್ತಂತೆ ಬೇಡ, ಇದೇ ಒಂದು ಒಳ್ಳೆಯ ಉಪಾಯ, ಇದೇ ಒಂದು ಒಳ್ಳೆಯ ಸಮಯ. ಹಗ್ಗ ಕಟ್ಟೋದಾದರೆ ಕಟ್ಟಿಬಿಡ್ಲಿ, ನಾನು ಬಿಡಿಸ್ಕೊಳ್ಬಲ್ಲೆ, ಆದರೆ ಬಿಡಿಸ್ಕೊಳ್ಳೋದು ಬೇಡ. ಕಟ್ಟಿದ ಮೇಲೆ ಅವರೆಲ್ಲ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೋದು? ರಾವಣನ ಎದುರುಗಡೆ. ಈ ನಿಮಿತ್ತದಿಂದ ನಾನು ರಾವಣನನ್ನು ಒಂದು ಸಲ ನೋಡಿ ಬಂದ ಹಾಗಾಗ್ತದೆ, ಎದುರುಗಡೆಯಲ್ಲಿ ನಿಂತು ಮಾತಾಡಿಸಿದ ಹಾಗೆ ಆಗ್ತದೆ. ಅವನಿಗೂ ಕೂಡ ಒಂದು ಸಲ ಮುಂದೆ ಹೀಗಾಗಲಿಕ್ಕಿದೆ ನೋಡು, ಎಚ್ಚರಿಕೆ ಅಂತ ಎಚ್ಚರಿಕೆ ಕೊಡಲಿಕ್ಕೆ ಬರ್ತದೆ. ಇದೆಲ್ಲವನ್ನೂ ರಾಮ ಬಾಯಲ್ಲಿ ಹೇಳದೆ ಹೋದರೂ ಮನಸ್ಸಲ್ಲಿ ಇಟ್ಕೊಂಡಿದ್ದ. ಅದನ್ನೇ ಆಂಜನೇಯ ಮಾಡಿ ತೋರಿಸ್ತಾ ಇದ್ದಾನೆ. ಎದುರುಗಡೆ ಹೋಗಿ ನಿಲ್ಲಬೇಕಾದ್ರೆ ಒಂದು ಸಲ ಕಟ್ಟೋ ಹಾಗೆ ಆಗಲೇಬೇಕು, ಕಟ್ಟಲಿ ಅಂತಂದ. ಇದಂ ಸಮೀಕ್ಷ ಬದ್ಧವತ್ ಸ್ಥಿತಂ ಕಪೀಂದ್ರಮಾಶುತೆ ಜಗಾಮ ಚಾಸ್ತ್ರಮಸ್ಯ ಕೈ. ಎಂಥ ಅದ್ಭುತ ಕಥೆ ಅಂದರೆ, ಆಂಜನೇಯನ ಬಲದ ಬಗ್ಗೆ ವಿಶದವಾಗಿ ರಾಮಾಯಣ ಹೇಳಿದ ಸಂದೇಶ ಏನು ಅಂದರೆ, ದೇಹದೊಳಗೆ ಬಲ ಇದೆ ಅಂದ ಕೂಡಲೇ ಬುದ್ಧಿಗೆ ಆಲೋಚನೆಯನ್ನು ಮೀರಿ ಬಲವನ್ನು ಉಪಯೋಗಿಸಿದ್ದು ಆಂಜನೇಯ ಅಲ್ಲ. ಬುದ್ಧಿಗೆ ಮೀರಿ ಉಪಯೋಗಿಸಲಿಲ್ಲ. ಕೆಲವರು ಹಾಗಲ್ಲ, ದೇಹದಲ್ಲಿ ಬಲ ಇದೆ ಅಂತ ಹೇಳಿ ಹೆಂಗಂದ್ರಂಗೆ ಉಪಯೋಗಿಸ್ತಾರೆ. ಕೆಲವರು ಹಣ ಇದೆ ಅಂತ ಹೆಂಗಂದ್ರಂಗೆ ಉಪಯೋಗಿಸ್ತಾರೆ. ಆಂಜನೇಯನ ಶಕ್ತಿ ಅಂಥದ್ದಲ್ಲ. ದೇಹದಲ್ಲಿ ಬಲ ಇದೆ, ಎಷ್ಟು ಉಪಯೋಗಿಸೋದ್ರಿಂದ ಸಾಕೋ ಕೆಲಸ ಆಗ್ತದೋ ಅಷ್ಟೇ ಉಪಯೋಗಿಸ್ತಾರೆ. ಇದು ಒಂದು ಮಹತ್ವ. ಈ ಬುದ್ಧಿವಂತಿಕೆಯನ್ನು ಆಂಜನೇಯನೇ ಕೊಡಬೇಕು ನಮಗೆ, ನಿಮಗೆಲ್ಲ. ಇವತ್ತು ನಮ್ಮ ಜೀವನದೊಳಗೆ ನಮ್ಮದೇನಾಗಿದೆ, ಮೊಬೈಲ್ ಇದೆ, ಉಪಯೋಗಿಸೋದೇ ಎಷ್ಟು ಉಪಯೋಗಿಸಿದರೆ ಕೆಲಸ ಆಗ್ತದೋ ಅಷ್ಟೇ ಇಲ್ಲವೇ ಇಲ್ಲ. ಅದನ್ನೇ ಉಪಯೋಗಿಸೋದೇ ಕೊನೆಗೆ ಎಲ್ಲರ ಬೆರಳೆಲ್ಲ ಏನಾಗಿದೆ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಈಗ ಬೆರಳಂತೂ ಎಲ್ಲ ಹೀಗಾಗಿದೆ. ಇತ್ತೀಚೆಗೆ ಕೆಲವು ಮಕ್ಕಳು ರಾತ್ರಿ ಮಲ್ಕೊಂಡಾಗಲೂ ಕೈ ಹಿಂಗಂತಿದ್ದಾರೆ. ಯಾಕೆ? ಬೆಳಗ್ಗೆ ಎಲ್ಲ ಮೊಬೈಲ್ ಹಿಡಿದಿದ್ದಾವಲ್ಲ. ಅಂದರೆ ಮೊಬೈಲ್ ಇದೆ ಅಂತ ಯೂಸ್ ಮಾಡೋದಲ್ಲ, ನೆಟ್ವರ್ಕ್ ಇದೆ ಅಂತ ಮಾತಾಡೋದಲ್ಲ, ಹಣ ಇದೆ ಅಂತ ಖರ್ಚು ಮಾಡೋದಲ್ಲ, ಮಾತಾಡ್ಲಿಕ್ಕೆ ಬರ್ತದೆ ಅಂತ ಮಾತಾಡೋದಲ್ಲ, ಕಣ್ಣಿದೆ ಅಂತ ನೋಡೋದಲ್ಲ. ಎಲ್ಲ ದೇವರು ಕೊಟ್ಟ ಸಂಪತ್ತಲ್ವೇ. ನಾವು ಎಷ್ಟನ್ನು ಉಪಯೋಗಿಸಿದರೆ, ಎಷ್ಟನ್ನು ಪ್ರಯೋಗಿಸಿದರೆ ಆಗಿನ ಕೆಲಸ ಪೂರ್ಣಗೊಳ್ಳುತ್ತದೋ ಅಷ್ಟೇ ಉಪಯೋಗಿಸ್ಬೇಕು. ಇದು ಬುದ್ಧಿವಂತಿಕೆ. ಆಂಜನೇಯ ಅದನ್ನು ಮೆರೆದ. ಆ ರೀತಿ ಯೋಚನೆ ಮಾಡಿ ಹೇಳ್ತಾನೆ, ನಾನು ಈ ರಾಕ್ಷಸರು ಕಟ್ತಾ ಇರೋ ಹಗ್ಗವನ್ನು ಬಿಡಿಸ್ಕೊಡೋದು ಬೇಡ, ಶಕ್ತಿ ಇದ್ದರೂ ಬಿಡಿಸ್ಕೊಳ್ಳೋದು ಬೇಡ. ರಾವಣನ ನೋಡೇ ಬಂದುಬಿಡ್ತೇನೆ, ಒಂದು ಎಚ್ಚರಿಕೆ ಕೊಟ್ಟು ಬರ್ತೇನೆ ಅಂತ ಅಂದ್ಕೊಂಡ. ಹಗ್ಗ ಸುತ್ತಿದ್ರು. ಇವನು ಬಂಧಿತನಾದವನಂತೆ ಕೈ ಗಟ್ಟಿ ಹಿಡ್ಕೊಂಡು ನಿಂತ. ಅವನನ್ನು ಎಳ್ಕೊಂಡು ಹೋದರು, ದರ ಎಳ್ಕೊಂಡು. ರಾವಣನ ಸಭೆ, ಲಂಕೇಶ್ವರ ಎತ್ತರದ ಆಸನದಲ್ಲಿ ಕೂತಿದ್ದ. ಅವನ ಮಂತ್ರಿಗಳೆಲ್ಲ ಸಭೆ ಒಳಗೆ ಅವರು ಕೂತಿದ್ರು. ರಾವಣ ಗಡುಸು ಧ್ವನಿಯಲ್ಲಿ ಮಾತನಾಡಿಸ್ತಾ ಇದ್ದಾನೆ ಆಂಜನೇಯನನ್ನು. ಯಾರು ಅಂತ ಪರಿಚಯ ಮಾಡ್ಕೋಬೇಕಲ್ಲ. ಕಪೇ ಕುತೋಸಿ ಕಸ್ಯವ ಕಿಮರ್ಥಮೀದೃಶಂ ಕೃತಂ. ರಾವಣ ಕೇಳಿದಂತ. ಕಪೆ ಸಂಸ್ಕೃತದಲ್ಲಿ ಕಪೆ ಅಂದರೆ ಕೋತಿ. ಯಾರು ನೀನು? ಎಲ್ಲಿಂದ ಬಂದಿದೆಯಾ? ಯಾಕೆ ಹೀಗೆ ಮಾಡಿದ್ದೀಯ ಇದನ್ನೆಲ್ಲ? ಕಪೆ ಕುತೋಸಿ ಕಸ್ಯವ.
ಕಿಮರ್ಥಮೀದೃಶಂ ಕೃತಂ. ಇದು ರಾವಣನ ಪ್ರಶ್ನೆ. ಆಂಜನೇಯ ಉತ್ತರ ಕೊಡ್ತಾನೆ. ಏನು ಉತ್ತರ ಕೊಡ್ಬೋದು ನೋಡಿ, ನಾವು ಯಾರು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಥರ ಉತ್ತರವನ್ನು. ರಾಕ್ಷಸರ ಪಟ್ಟಣದಲ್ಲಿ ಶತ್ರುಗಳ ರಾಜನ ಎದುರುಗಡೆ ತಾನೊಬ್ಬ ದಾಸನಾಗಿ ಕೈ ತುಂಬ ಹಗ್ಗ ಕಟ್ಟಿಸ್ಕೊಂಡು ನಿಂತು ಬಂಧಿತನಾಗಿಯೂ ಉತ್ತರ ಕೊಡುವಾಗ ಏನು ಉತ್ತರ ಕೊಟ್ಟ? ಹೇಳಿದ್ದಂತೆ ರಾಮನಿಗೆ ನಮಸ್ಕಾರ ಮಾಡಿ ದಾಸೋಹಂ ಕೌಸಲೇಂದ್ರಸ್ಯ ಅಂತ ಶುರು ಮಾಡಿದಂತೆ. ರಾವಣನ ಎದುರುಗಡೆ ನಿಂತುಕೊಂಡು ನಮಸ್ಕಾರ ಯಾರಿಗೆ ಮಾಡಿದ? ರಾಮನಿಗೆ ಮಾಡಿದಂತೆ. ಇದಕ್ಕೆ ಧೈರ್ಯ ಸ್ಥೈರ್ಯ ಅಂತ ಕರೀತಾರೆ. ನೀನು ಬಂಗಾರದ ಪಟ್ಟಣದ ಅಧಿಪತಿ ಆಗಿರ್ಬೋದು, ಕೋಟಿ ಕೋಟಿ ರಾಕ್ಷಸರ ಸಂಖ್ಯೆಯನ್ನು ನೀನು ಸೈನ್ಯ ಅಂತ ಮಾಡಿಕೊಂಡಿರ್ಬೋದು, ನಿಂದೇ ಪಟ್ಟಣದಲ್ಲೇ ನನ್ನನ್ನು ಬಂಧಿತನನ್ನು ಮಾಡಿಕೊಂಡಿರ್ಬೋದು. ಆದರೆ ಈಗ ನಾನು ಮಾಡಿದ ಈ ಎಲ್ಲ ಕೆಲಸ ನೋಡಿ ಸಾಕಾಗಿ ನನ್ನನ್ನು ಬಂಧನ ಮಾಡ್ಕೊಂಡು ತಂದು ನಿಲ್ಲಿಸಿ ಯಾರೋ ನೀನು ಅಂತ ಪರಿಚಯ ಮಾಡಿಸ್ಕೊಳ್ಳಿಕ್ಕೆ ಹೋಗ್ತಿದ್ದಿ. ನಾನೇನು ನಿನಗೆ ಹೆದರಿಲ್ಲ, ನಿನ್ನ ಗೊಡ್ಡ ಬೆದರಿಕೆಗೆ ನಾನು ಭಯಪಡೋನಲ್ಲ. ನಾನು ಅದನ್ನೇ ಹೇಳ್ತೀನಿ. ಏನಂತ ಹೇಳ್ದ? ದಾಸೋ ಕೌಸಲೇಂದ್ರಸ್ಯ. ಇದು ನಮಗೆ ಕೊಟ್ಟಂಥ ಮತ್ತೊಂದು ಸಂದೇಶ. ಮನುಷ್ಯ ಇವತ್ತೇನಾಗ್ತಾನೆ ಅಂದರೆ, ತನಗಿಂತ ಸ್ವಲ್ಪ ಶ್ರೀಮಂತರು ಎದುರುಗಡೆ ಕಂಡ್ರೆ, ದೊಡ್ಡ ಅಧಿಕಾರದಲ್ಲಿದ್ದವ್ರನ್ನ ಕಂಡ್ರೆ, ಎಲ್ಲೋ ಒಂದು ಕಡೆ ತನ್ನ ಸಣ್ಣತನವನ್ನು ಅಥವಾ ತನ್ನ ಕೊರತೆಯನ್ನು ನೆನಪಿಸ್ಕೊಂಡು ಅವ್ರ ಮುಂದೆ ಅವರಿಗೆ ದಾಸನಾಗಿರ್ತಾನೆ. ಆಗ್ತಾನೋ ಇಲ್ಲ? ದೊಡ್ಡ ಶ್ರೀಮಂತರು ಕಂಡ್ರೆ ಆ ಶ್ರೀಮಂತಿಗೆ ಅಧಿಕಾರವಾಣಿಯಲ್ಲಿ ಅವರು ಮಾತಾಡಿಸ್ತಾ ಇರುವಾಗ ಅವರನ್ನು ನೋಡಿಯೇ ಈತ ಬೇಕಾದಷ್ಟು ಒಳಗಡೆ ಶಕ್ತಿ ಇದ್ದರೂ ಮಾತಾಡುವಾಗ ಏನಾಗ್ಬಿಡ್ತಾನೆ ಅಂದರೆ, ನಾವೇನು ಸ್ವಾಮಿ ನೀವು ಹೇಳ್ದಾಗ ಕೇಳ್ಕೊಂಡಿರೋರು ಹೀಗೆ ಅಂದ್ಬಿಡ್ತಾನೆ. ಮುಗಿತಾನೆ ಕಥೆ. ಅವನು ಯಾವ ಅರ್ಥದಲ್ಲಿ ಕೇಳ್ತಿದ್ದಾನೆ, ಅವನು ನನ್ನನ್ನು ಹೇಗೆ ಮಾತಾಡಿಸ್ತಿದ್ದಾನೆ, ಅವನು ನನ್ನನ್ನು ಹೇಗೆ ಎಳಿಸ್ತಿದ್ದಾನೆ ಅದನ್ನು ಯೋಚನೆ ಮಾಡಲ್ಲ. ತನ್ನ ಸ್ವಾಭಿಮಾನ, ತನ್ನದೇ ಆದಂಥ ನೈಜ ಶಕ್ತಿ, ಬಲ, ಯಶಸ್ಸು, ಕೀರ್ತಿ ಎಲ್ಲ ತನ್ನ ಕಾಲ ಮೇಲೆ ನಿಂತುಕೊಂಡ ವ್ಯಕ್ತಿ ಎಲ್ಲೋ ಒಂದು ಕಡೆ ಎದುರುಗಡೆ ಇದ್ದ ವ್ಯಕ್ತಿಯ ಮುಂದೆ ಒಮ್ಮೊಮ್ಮೆ ಡಿಗ್ರೇಡ್ ಅಂತ ಕರೀತಾ ಇದ್ದಾನೆ. ಡಿಗ್ರೇಡ್. ಅವನಿಗೊಂದು ರೀತಿ ಸಣ್ಣತನ. ವಿನಯ ಬೇರೆ, ದಾಸ್ಯ ಬೇರೆ, ಸಣ್ಣತನ ಬೇರೆ, ಅವೆಲ್ಲ ಬೇರೆ ಬೇರೆ. ವಿನಯದಿಂದ ಇರೋದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಆಂಜನೇಯ ಶತ್ರು ಪಕ್ಷದಲ್ಲಿ ನನ್ನನ್ನು ಬಂಧಿಸಿ ನಿಲ್ಲಿಸಿದ್ದಾರೆ. ಶತ್ರುಗಳಿಗೆಲ್ಲ ಒಡೆಯ ರಾವಣ ನನ್ನನ್ನು ನೇರ ಮುಖಕ್ಕೆ ಮುಖ ಕೊಟ್ಟು ಪ್ರಶ್ನೆ ಮಾಡ್ತಿದ್ದಾನೆ, ಯಾರೋ ನೀನು ಅಂತ. ಹೇಗೆ ಉತ್ತರ ಕೊಡಬೇಕು? ದಾಸ್ಯದಿಂದ ಉತ್ತರ ಕೊಡಲಿಕ್ಕೆ ಮನಸ್ಸು ಬರಲಿಲ್ಲ. ಇದು ಒಂದು ಅಂಶ. ಎರಡನೇ ಅಂಶ, ಕೆಲವರು ಏನು ಮಾಡ್ತಾರೆ, ಇಲ್ಲದೇ ಇದ್ದುದನ್ನು ಹೇಳ್ಕೊಳ್ಳಿಕ್ಕೆ ಹೋಗ್ತಾರೆ. ನನ್ನ ಏನು ಸ್ವಾಮಿ, ನಾನು ಅದೇ ಅಲ್ಲಿದ್ದಾರಲ್ಲ ರಾಜಕಾರಣಿಗಳು, ಅವ್ರಿಗೆ ನಾನು ಭಾಳ ಬೇಕಾದವರು. ಯಾವ ರಾಜಕಾರಣಿಗಳಿಗೂ ಬೇಕಾಗಿರಲ್ಲ ಇಂಥ. ಇಲ್ಲದೇ ಇದ್ದದ್ದನ್ನು ಹೇಳ್ಕೊಂಡು ಪರಿಚಯ ಮಾಡಿಕೊಳ್ಳೋರು ಕೆಲವರು ಇದ್ದಾರೆ. ಈಗ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅವರು ನಮ್ಮ ಸೋದರ ಮಾವನ ಮಗ ಆಯ್ತಾ ಅಂತಾರೆ. ಏನೇನೋ ಗೊತ್ತಿಲ್ಲ, ಅವನಿಗೆ ಇವಾಗ ಗೊತ್ತಿಲ್ಲ, ಇವನಿಗೆ ಅವನು ಗೊತ್ತಿಲ್ಲ. ಕೆಲವರು ಇಂಥ ಸುಳ್ಳು ಹೇಳ್ತಾರೆ. ಸಮಾಜದಲ್ಲಿ ಇಂಥವ್ರು ಹಾವಳಿ ಜಾಸ್ತಿ ಆಗಿದೆ ಇತ್ತೀಚೆಗೆ. ಈ ರೀತಿ ತಮ್ಮಲ್ಲಿ ಇಲ್ಲದೇ ಇರೋದನ್ನು ಹೇಳೋದು. ಕೆಲವರು ಇದ್ದದ್ದನ್ನು ಹೇಳ್ಕೊಳ್ದೇನೆ ತುಂಬ ದಾಸ್ಯವನ್ನು ಮಾಡ್ಕೊಳ್ಳೋದು, ಡಿಗ್ರೇಡ್ ಮಾಡಿ ಹೇಳೋದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ತಮ್ಮನ್ನು ತಾವು ಕೊಚ್ಚಿಕೊಳ್ಳೋದು ಜಾಸ್ತಿ. ಹೇಗೆ? ನಾನು MA, MPhil, ನಾನು ದೊಡ್ಡ ವ್ಯಕ್ತಿ, ನಾನು ಅಂಥ ಕಡೆ ಓದಿದವ, ನಾನು ಇಂಥ ಕಡೆ ಓದಿದವ, ಆ ಯೂನಿವರ್ಸಿಟಿ ನನಗೆ ಅಂತ ಡಾಕ್ಟರೇಟ್ ಕೊಟ್ಟಿದೆ. ಇಂಥವರು ಕೆಲವರು ಇದ್ದಾರೆ. ಹಂಗೂ ಪರಿಚಯ ಮಾಡಿಸ್ಕೊಳ್ಳೋರಿದ್ದಾರೆ. ನೋಡಿದರೆ ಅಲ್ಲಲ್ಲಿ ಪರಿಚಯ ಭಾಷಣ ಅಂತ ನಡೀತಿರ್ತದೆ. ಎಷ್ಟು ಉದ್ದ ಇರ್ತದೆ ಅಂದರೆ ಅವ್ರ ಪರಿಚಯ ಭಾಷಣವೇ ಒಂದು ಅರ್ಧ ಗಂಟೆ ಆಗಿರ್ತದೆ. ಕಾರ್ಯಕ್ರಮನೇ ಇಲ್ಲ, ಬೇರೆ ಪರಿಚಯನೇ ಮುಗಿದು. ಅಲ್ಲಿ ಕಾರ್ಯಕ್ರಮ ಕೊಟ್ಟರು, ಇಲ್ಲಿ ಕಾರ್ಯಕ್ರಮ ಕೊಟ್ಟರು,
ಸಾಕಪ್ಪ ಎಷ್ಟು ಹೇಳ್ತೀನಿ, ಇಲ್ಲ ಇಲ್ಲ ಹೇಳಬೇಕು ಅಂತ ಅದನ್ನು ಹೇಳಬೇಕು. ಇದೊಂದು ಪರಿಚಯ. ಆಂಜನೇಯನ ಪರಿಚಯದ ಸ್ಟೈಲ್ ಹೇಗಿತ್ತು? ನಾನು ಕಿಷ್ಕಿಂಧೆಯಲ್ಲಿ ವಾಸ ಮಾಡ್ತಿರೋನು, ಕಪಿಗಳಿಗೆಲ್ಲ ರಾಜ ಸುಗ್ರೀವ, ಅವನ ಸೈನ್ಯದಲ್ಲಿ ನಾನೊಬ್ಬ, ಹಿಂಗಾದರೂ ಹೇಳಬೇಕಾಗಿತ್ತು. ಅದನ್ನು ಹೇಳಿಲ್ಲ, ದೇಶ ಪರಿಚಯ ಮಾಡಿಸ್ಲಿಲ್ಲ. ಕಪಿಗಳ ರಾಜ ಸುಗ್ರೀವ ಆದರೂ ಅವನನ್ನು ಪರಿಚಯ ಮಾಡಿಸ್ಲಿಕ್ಕೆ ಹೋಗಲಿಲ್ಲ. ನಾನು ಅವನ ಸೈನ್ಯದಲ್ಲಿ ಒಬ್ಬ ಅಂತ ಹೇಳಲಿಲ್ಲ. ಶತ್ರುವಾಗಿ ರಾವಣ ಎದುರುಗಡೆಗೆ ನಿಂತರೆ ನೇರ ಮಾತಲ್ಲಿ ಹೇಳ್ತಾನೆ, ನೀನು ಯಾರ ಹೆಂಡತಿಯನ್ನು ಅಪಹರಿಸ್ಕೊಂಡು ಬಂದಿದೆಯೋ ಅವನ ಒಬ್ಬ ದಾಸ ಅಂತ. ದಾಸೋಹಂ ಕೌಸಲೇಂದ್ರಸ್ಯ. ನೀನು ಯಾರನ್ನು ಮೋಸ ಮಾಡ್ತೇನೆ ಅಂತ ಹೋಗಿದ್ದಿ, ನೀನು ಯಾರ ಹೆಂಡತಿಯನ್ನು ಎಳ್ಕೊಂಡು ಬಂದಿದ್ದಿ, ಅವನೊಬ್ಬ ದಾಸ. ಏನು ಮಾಡ್ತಿ ಮಾಡ್ಕೊ. ನಾನು ರಾಮಚಂದ್ರನ ದಾಸ. ಕೆಲವರಿಗೆ ಹಿಂಗೆ ಹೇಳ್ಕೊಳ್ಳಿಕ್ಕೆ ಏನೋ ಒಂದು ಸಮಸ್ಯೆ, ಇತ್ತೀಚೆಗೆ ಏನೋ ಸಮಸ್ಯೆ ಗೊತ್ತಿಲ್ಲ. ನಾವು ದೇವರ ಭಕ್ತರು ಅಂತ ಅಂದ್ಕೊಳ್ಳಿಕ್ಕೆ ಯಾಕೋ ಹಿಂದೆ ಹಾಕ್ತಾರೆ ಈಗೆಲ್ಲ. ಅದಕ್ಕೇನೇನೋ ಕಾರಣ ಇದೆ. ಆದರೆ ಆಂಜನೇಯನಿಗೆ ಏನು ಹಿಂದೆ ಹಾಕ್ಲಿಕ್ಕೆ ಪ್ರಶ್ನೆನೇ ಬರಲಿಲ್ಲ. ನಾನು ರಾಮನ ದಾಸ. ಇದು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದ ಸಂಗತಿ. ಎಲ್ಲೇ ಹೋಗ್ರಿ, ಹಾಗೇ ಇರ್ರಿ, ನೀವು ಯಾರು, ನಾವು ಒಬ್ಬ ದೇವರ ಭಕ್ತ ಅಂತ ಹೇಳಿಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ. ಆ್ಯಕ್ಚುಲಿ ಅದ್ಭುತ ಇದು ಶಕ್ತಿ. ನಾನೊಬ್ಬ ರಾಮನ ದೂತ ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಇದೆ ಅವನಿಗೆ. ಅದು ಶತ್ರು ಪಕ್ಷದಲ್ಲಿ ನಿಂತುಕೊಂಡು ಹೇಳ್ತಾನೆ. ಯಾಕಂದರೆ ಇತ್ತೀಚೆಗೆ ಪಕ್ಷಾಂತರ ಆಗೋರು ಭಾಳ ಜನ ಇರ್ತಾರೆ. ಆ ಪಕ್ಷಕ್ಕೆ ಹೋದರೆ ನಾವು ನಿಮ್ಮವರೇ ಅಂದ್ಬಿಡ್ತಾರೆ. ಆಮೇಲೆ ಈ ಪಕ್ಷಕ್ಕೆ ಬಂದು ನೀವು ಯಾರು, ನಾವು ನಿಮ್ಮವರೇ ಅಂತಾರೆ. ಪಕ್ಷಾಂತರದ ವ್ಯವಸ್ಥೆ. ಅಲ್ಲಿ ಹೋದ್ರೆ ಅಲ್ಲಿ ಈಗ ಹೇಳ್ತಿರ್ತಾರೆ, ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ. ಆ ಕಥೆನೇ ಬೇರೆ, ಆದರೆ ಎಲ್ಲರೂ ಅದನ್ನು ಅಪ್ಲೈ ಮಾಡಿಕೊಡ್ತಾರೆ. ಅದೆಲ್ಲ ಇಲ್ಲ ಹನುಮಂತನಿಗೆ. ನೇರ ನುಡಿ, ಸರಳವಾದ ಭಾಷೆ, ಸ್ವಚ್ಛ ಮಾತು, ಮನಸ್ಸಿನಲ್ಲಿ ಒಂದು ಮಾತಿನಲ್ಲಿ ಒಂದು ಅಂತಿಲ್ಲ. ತಾನು ನಂಬಿದ ಸಿದ್ಧಾಂತ ಬಿಟ್ಟುಕೊಡೋ ಮಾತೇ ಇಲ್ಲ. ಶತ್ರುವಿನ ಮುಂದಿರಲಿ, ಮಿತ್ರರ ಮುಂದಿರಲಿ, ಎರಡೆರಡು ನಾಲಿಗೆ ತೆಗೆದದ್ದು ಇಲ್ಲವೇ ಇಲ್ಲ. ನಾನು ರಾಮನ ದೂತ. ಏನು ಮಾಡ್ತೀವಿ ಮಾಡ್ಬೋದು. ಎದೆ ಬೇಕಲ್ಲ, ಎದೆಗಾರಿಕೆ ಬೇಕಲ್ಲ ಹೀಗೆ ಹೇಳಬೇಕಾದ್ರೆ. ಅದನ್ನು ರಾಮಾಯಣ ಮನುಷ್ಯರಲ್ಲಿ ಇದು ತುಂಬಲಿಕ್ಕೆ ಹೇಳ್ಕೊಡ್ತದೆ. ನೀವು ನೀವಾಗಿರ್ರಿ, ನಿಮ್ಮತನವನ್ನು ಜಗತ್ತಿನೊಳಗೆ ನಿಮ್ಮತನವನ್ನಾಗೇ ಪರಿಚಯಿಸ್ರಿ. ನಿಮ್ಮ ಸಂಸ್ಕೃತಿಯನ್ನು ಜಗತ್ತು ನೋಡುವಂತೆ ಮಾಡಲಿ. ಇನ್ಯಾವುದೋ ಸಂಸ್ಕೃತಿಯನ್ನು ತಂದು ನಿಮ್ಮದನ್ನು ವಿಕೃತಿಗೊಳಿಸಬೇಡ್ರಿ. ನೀವು ನೀವಾಗಿರ್ರಿ. ಶತ್ರುಗಳಾದರೆ ಏನು, ಮಿತ್ರರಾದರೆ ಏನು, ಅದೇ ಶೋಭೆ. ವೇಷದಿಂದ, ಭಾಷೆಯಿಂದ, ವೇಷ ಭಾಷೆ, ನಡೆ ನುಡಿ ಎಲ್ಲವೂ ನಮ್ಮದಾಗೇ ಇರಲಿ. ನೀನು ಅಲ್ಲಿ ಹೋದ ಕೂಡಲೇ ಅವನಾಗಬೇಡ, ನೀನಾಗೇ ಇರು. ಈಗ ಹಾಗಲ್ಲ, ಅಲ್ಲೆಲ್ಲೋ ಹೋಗ್ತಾನೆ, ಅದು ಚೆನ್ನಾಗಿ ಕಾಣಿಸಿದ ಕೂಡಲೇ ಅವನಾಗಿರ್ತಾನೆ. ಅದು ಯಾಕೆ? ಅವನ ವೇಷ ಒಂದ್ಸಲಿ ಹಾಕೋ ಪರವಾಗಿಲ್ಲ, ಆಸೆ ಪಟ್ಟರೆ. ಆದರೆ ನೀನಾಗೇ ಇರು ಅಂದ್ರೆ ಚಂದ. ಅವ್ರನ್ನ ಯಾರನ್ನೋ ನೋಡಿ ತಲೆ ಕತ್ತರಿಸ್ಕೊಳ್ಳುವಾಗ ಅವ್ರ ಥರ ಕತ್ತರಿಸ್ಕೊಳ್ತಾರೆ. ಇವಾಗೆಲ್ಲ ಹಾಗೆ ಎಲ್ಲೋ ಹೋಗಿ ಕಟಿಂಗ್ ಶಾಪ್ನಲ್ಲಿ ಹ್ಯಾಕ್ ಮಾಡಬೇಕು ಅಂದರೆ ಅದೇ ಅವನಿದ್ದಾನಲ್ಲ ಸಿನಿಮಾದಲ್ಲಿ ನಟ, ಅವನು ಸಿನಿಮಾ ನಟನು, ನೀನು ಯಾಕೆ ಅರೆ ಅವನು ನಟನೆ ಮಾಡಿದರೆ ದುಡ್ಡು ಕೊಡ್ತಾರೆ, ನೀನು ಕಟಿಂಗ್ ಮಾಡಿಸ್ಕೊಂಡ್ರೆ ಅವನಿಗೆ ಕೊಡ್ಬೇಕು. ಮನುಷ್ಯನ ಮನಸ್ಥಿತಿ ಹೇಗೆ ಬದಲಾಗಿದೆ ನೋಡಿ. ಬರೀ ಕಟಿಂಗ್ ವಿಷಯ ಅಷ್ಟೇ ಹೇಳಲಿಲ್ಲ, ಪ್ರತಿಯೊಂದು ವಿಷಯದಲ್ಲಿ ಆಂಜನೇಯನ ಕಥೆಯನ್ನು ಕೇಳಿದಾಗ ನಮಗನಿಸಿದ್ದೇ ಅದು. ತನ್ನತನವನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡದೇನೆ ಮೆರೆದಂತಹ ಒಬ್ಬ ವ್ಯಕ್ತಿ ಅಂದರೆ ಅದು ಹನುಮಂತ. ಬಾಳಬೇಕು ಅಂದರೆ ಅವನು ಹಾಗೆ ಮಾಡಬೇಕಂತ. ಅದು ನಮಗೆ ಹೇಳ್ಕೊಡ್ತಾ ಇದೆ. ಇವತ್ತಿನ ರಾಮಾಯಣದ ಕಥೆಯನ್ನು ಇಲ್ಲಿವರೆಗೂ ಕೇಳಿದ್ದೇವೆ. ಇವತ್ತು ಕೂಡ ರಾಮನ ಸ್ತೋತ್ರದೊಂದಿಗೆ